ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ಇವತ್ತು ನಾನು ಮ್ಯಾರಿ ಮೈ ಹಸ್ಬೆಂಡ್ನ 11th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಬರಿಬೇಡಿ. ಯಾರೆಲ್ಲ ಮೊದಲ ಬಾರಿಗೆ ನಾನು ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರಾ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ನ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಈಗ ಎಪಿಸೋಡ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಎಪಿಸೋಡ್ನ ಎಂಡಿಂಗ್ ಇಂದ ಇಲ್ಲಿ ಜೀವನ್ ಮತ್ತೆ ಹೀರೋ ಕಂಟಿನ್ಯೂಸ್ ಆಗಿ ಕಿಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಹೀರೋಗೆ ಪಾಸ್ಟ್ ಅಲ್ಲಿ ನಡೆದಿರೋ ಎಲ್ಲಾ ಘಟನೆಗಳು ನೆನಪಾಗ್ತಾ ಇರುತ್ತೆ. ಇಲ್ಲಿ ಹೀರೋ ಆಕ್ಸಿಡೆಂಟ್ ಆಗಿ ಸತ್ತಿದ್ದು, ಮತ್ತೆ ಅವನ್ ಫೋಟೋನ ಅಲ್ಲಿ ಎಲ್ಲರೂ ತಗೊಂಡ್ ಹೋಗ್ತಿರೋದು, ಮತ್ತೆ ಇಲ್ಲಿ ಜೀವನು ಹೀರೋಗೆ ಹೇಳ್ತಾ ಇರೋದು, ನಮ್ ತಂದೆ ಕಳ್ಕೊಂಡಾಗಿಂದ ನಾನು ಫುಲ್ ಅನಾಥೆ ಆಗ್ಬಿಟ್ಟಿದ್ದೀನಿ, ನನ್ನ ಲೈಫ್ ಅಲ್ಲಿ ಖುಷಿ ಅನ್ನೋದೇ ಇಲ್ಲ, ನನ್ಗೂ ಕೂಡ ಸ್ಟ್ಯಾಂಡ್ ಆಗಿ ನಿಂತ್ಕೊಬೇಕು, ನಾನು ನಿಂತಿರೋ ಬೋಟು ಯಾವಾಗ್ಲೂ ಅಳ್ಳಾಡ್ತಾನೆ ಇರುತ್ತೆ. ಈ ಮಾತುಗಳೆಲ್ಲ ಇಲ್ಲಿ ಹೀರೋಗೆ ನೆನಪಾಗ್ತಾ ಇರುತ್ತೆ. ಇಲ್ಲಿ ಹೀರೋ ಇದನ್ನೆಲ್ಲ ಕಿಸ್ ಮಾಡೋದನ್ನ ಬಿಟ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಅವನು ಮತ್ತೆ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಅವನು ಸ್ವಲ್ಪ ಹೊತ್ತು ಕಿಸ್ ಮಾಡಿದ್ಮೇಲೆ ಅವನ್ಗೆ ಸ್ವಲ್ಪ ಬೇಜಾರಾಗಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಅವನು ಜೀವನಿಂದ ದೂರ ಹೋಗ್ಬಿಟ್ಟು ಹೇಳ್ತಾ ಇರ್ತಾನೆ, ನಾನು ನಿನ್ನನ್ನ ಪ್ರೀತಿ ಮಾಡಕ್ಕೆ ಲಾಯಕ್ಕಿಲ್ಲ, ನೀನನ್ನ ಪ್ರೀತಿ ಮಾಡಿದ್ರೆ ನೀನು ಮುಂದೆ ಹೋಗಿ ರಿಗ್ರೆಟ್ ಪಡ್ತೀಯ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಜೀವನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾಳೆ, ಇಲ್ಲ ನಾನು ಯಾವ್ದೇ ತರ ರಿಗ್ರೆಟ್ ಆಗೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಜೀವನ್ ಕೈ ಹಿಡ್ಕೊಂಡು ಅವ್ನ ಮನೆ ಬಾಗ್ಲಿಂದ ಆಚೆಗೆ ಜೀವನ ನಿಲ್ಲಿಸ್ಬಿಟ್ಟು ಬಾಗ್ಲಕ್ಕೋತಾ ಇರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಸೋಫಾ ಮೇಲೆ ಮಲಗಿರ್ತಾಳೆ. ಅವಳು ಕಣ್ಬಿಟ್ಟು ನೋಡಿದಾಗ ಮೊಬೈಲ್ ಕೈಯಿಂದ ಕೆಳಗಡೆ ಬಿದ್ದೋಗಿರುತ್ತೆ. ಆ ಮೊಬೈಲ್ ನ ತೆಗೆದು ನೋಡಿದಾಗ ಅದ್ರಲ್ಲಿ ಹೀರೋದು ಒಂದು ಕಾಲ್ ಮೆಸೇಜ್ ಏನು ಕೂಡ ಬಂದೇ ಇರೋದಿಲ್ಲ. ಇದನ್ನ ನೋಡಿ ಜೀವನು ಫುಲ್ ಬೇಜಾರ್ ಮಾಡ್ಕೊಂಡಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಆಫೀಸಿಗೆ ಬಂದಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನ್ ಬಂದಿದ ತಕ್ಷಣ ಹುಯಾನು ಹಾಯ್ ಅಂತ ಸ್ಮೈಲ್ ಮಾಡ್ಕೊಂಡು ಹಾಯ್ ಮಾಡ್ತಿರ್ತಾಳೆ. ಇಲ್ಲಿ ಜೀವನ್ ಕೂಡ ಸ್ಮೈಲ್ ಮಾಡ್ತಾ ಹಾಯ್ ಮಾಡಿ ಹೀರೋ ಕ್ಯಾಬಿನ್ ನ ನೋಡ್ತಾಳೆ. ಇಲ್ಲಿ ಹೀರೋ ಬಂದಿರಲ್ದೇ ಇರೋದನ್ನ ನೋಡಿ ಜೀವನು ಫುಲ್ ಬೇಜಾರಳು ಅವಳು ಚೇರ್ ಮೇಲೆ ಅವಳು ಕುತ್ಕೋತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ಯಾಂಗ್ ಆಫೀಸಿಗೆ ಬರ್ತಾ ಇರ್ತಾರೆ. ಆಗ ಎಲ್ಲರೂ ನಿಂತಿರೋದನ್ನ ನೋಡಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಅವಳು ಸ್ಮೈಲ್ ಮಾಡ್ತಾ ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ಟೀಮ್ ಮ್ಯಾನೇಜರು, ಮಿಸ್ ಯಾಂಗ್ ನಿನ್ಗೆ ಏನಾಗಿದೆ, ನೀನೇ ಇಷ್ಟು ಲೇಟಾಗಿ ಬಂದ್ರೆ ಕಂಪ್ನಿಲಿರೋರೆಲ್ಲ ಹೇಗೆ ಕೆಲಸ ಮಾಡ್ತಾರೆ ಹೇಳು, ನೀನು ಇವಾಗ ಟೀಮ್ ಮ್ಯಾನೇಜರ್ ಆಗಿದೆಯಾ, ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ನೀನೇ ತಗೋಬೇಕು, ಎಲ್ಲರಿಗಿಂತ 5 ನಿಮಿಷ ಮುಂಚೆ ಬಂದು ನಿನ್ನ ಸಿಸ್ಟಮ್ನ ಆನ್ ಮಾಡಿದ್ರೆ ನಿನ್ ಕೆಳಗಡೆ ಇರೋ ಕೆಲಸದವರು ಕೂಡ ಬೇಗ ಬರ್ತಾರೆ, ನಿನ್ನನ್ನ ನೋಡಿ ಅವರು ಇನ್ಸ್ಪಿರೇಷನ್ ತಗೋತಾರೆ, ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಟೀಮ್ ಮ್ಯಾನೇಜರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದು ಅಲ್ಲದೆ ನೀನು ಗುಮಾ ಡಿಮೆನ್ ಅಲ್ಲಿ ಏನಂತ ಬರ್ದಿದೆ, ನಿಮ್ಗೆ ಏನೇ ಹೇಳ್ಬೇಕು ಅಂದ್ರೂ ನಾನು ಯಾವಾಗ್ಲೂ ಬರ್ತೀನಿ ಅಂತ ಬರ್ದಿದ್ದ, ಯಪ್ಪ ಏನ್ ಡವ್ ಮಾಡ್ತೀವಿ, ಎಲ್ಲ ಹೋಗ್ಲು ನೀನು ಹೋಗಿ ಎಲ್ಲ ಸಾಲ್ವ್ ಮಾಡಕ್ ಆಗ್ಬಿಡುತ್ತಾ, ಹಾಗೆ ಹೇಗೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದಕ್ಕೆ ಹುಡುಗಿರ್ನ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ಬೇಕು, ಜಾಸ್ತಿ ತಲೆ ಮೇಲೆ ಕುಂಡಿಸ್ಕೊಂಡ್ರೆ ಹೀಗೆ ಆಗೋದು ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಬ್ರೇಕ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಹುಯಾನು ಹೇಳ್ತಿರ್ತಾಳೆ, ನಾನು ಯಾವತ್ತು ಟೀಮ್ ಮ್ಯಾನೇಜರು ಬೇಗ ಬಂದು ಕೆಲಸ ಸ್ಟಾರ್ಟ್ ಮಾಡಿರೋದನ್ನ ನೋಡೇ ಇಲ್ಲ, ಸಾರಿ ಇವಾಗ ಅವರು ಟೀಮ್ ಮ್ಯಾನೇಜರ್ ಅಲ್ಲ ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಹುಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವನ್ಗೋನೆ ಎಷ್ಟು ಬಿಲ್ಡಪ್ ಕೊಟ್ಕೋತಾನೆ, ಅವನು ಗ್ರೇಟ್ ಅಂತ ತೋರಿಸ್ಕೊಳಕ್ಕೆ ಎಷ್ಟೊಂದೆಲ್ಲ ಮಾಡ್ತಾನೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾರೆ, ಹೋಗ್ಲಿ ಬಿಡು ಅವ್ರು ಹೇಳೋದು ಕೂಡ ಸರಿ ಅಲ್ವಾ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನೋಡು ನೀನು ಅವ್ರಿಗೆ ಹೇಳ್ಬಿಡು, ಇವಾಗ ಅವ್ರು ನಿನ್ ಸೀನಿಯರ್ ಅಲ್ಲ, ನೀನ್ ಅವ್ರಿಗೆ ಸೀನಿಯರ್, ಅವ್ರ ಆ ಥರ ಎಲ್ಲ ಮಾತಾಡೋದ್ರಿಂದ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾರೆ, ಹೋಗ್ಲಿ ಬಿಡು ಪರವಾಗಿಲ್ಲ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನಿನ್ಗೆ ಅದು ಪರವಾಗಿಲ್ಲ ಅನ್ಸ್ಬೋದು, ಇವಾಗ ಯಾರಾದ್ರೂ ಕಂಪ್ನಿಗೆ ಹೊಸ ಎಂಪ್ಲಾಯೀಸ್ ಸೇರ್ಕೊಂಡ್ರೆ ಅವ್ರು ಇದೇ ತರ ಮಾತಾಡ್ತಿದ್ರೆ ಅವ್ರಿಗೆ ಅನ್ಸುತ್ತೆ ಮೋಸ್ಟ್ಲಿ ಈ ಕಂಪ್ನಿಲಿ ಎಲ್ಲರೂ ಇದೇ ತರಾನೇ ಮಾತಾಡೋದು ಅಂತ, ಇದರಿಂದ ಎಂಪ್ಲಾಯಿಗಳ ಮಧ್ಯೆ ವಾತಾವರಣ ಚೇಂಜ್ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಮಿಸ್ ಯಾಂಗಿಗೆ ಕಾಲ್ ಬರುತ್ತೆ. 1 ನಿಮಿಷ ಇರಿ ಅನ್ಬಿಟ್ಟು ಅವಳು ಫೋನ್ ರಿಸೀವ್ ಮಾಡ್ದ ಸೈಡಿಗೆ ಎದ್ದೋಗ್ತಾ ಇರ್ತಾಳೆ. ಇಲ್ಲಿ ಹುಯಾನು ಜೀವನ್ಗೆ ಹೇಳ್ತಾ ಇರ್ತಾಳೆ, ಒಳ್ಳೆ ಬೇತಾಳ ತರ ಇದ್ದಾನೆ, ಆದ್ರೆ ಎಷ್ಟು ಮಾತಾಡ್ತಾನೆ ನೋಡು, ಅವ್ನ್ ಬಾಡಿ ತಕ್ಕನಾಗಿ ಅವನು ಮಾತಾಡೋದೆಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಅಲ್ಲಿ ಒಂದು ಕಾಪಿಕೋ ಚಾಕ್ಲೇಟ್ ಇರುತ್ತೆ, ಅದನ್ನ ತಗೊಂಡು ಬಾಯ್ಗೆ ಹಾಕೋತಾ ಇರ್ತಾಳೆ. ಇಲ್ಲಿ ಮಿಸ್ ಯಾಂಗ್ ಮಾತಾಡ್ತಿರೋದನ್ನ ತೋರಿಸ್ತಾರೆ, ನಿನ್ಗೆ ಏನ್ ಪ್ರಾಬ್ಲಮ್, ಮಗು ಕೂಡ ನೋಡ್ಕೊಳಕ್ ಆಗೋದಿಲ್ವಾ, ನಾನು 5 ಗಂಟೆಗೆ ಹೆಂಗ್ ಬರಕಾಗುತ್ತೆ, ನನ್ ವರ್ಕ್ ಮುಗಿಯೋದೆ 6 ಗಂಟೆಗೆ, ಅದು ಅಲ್ದಲೆ ಈಗ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಅಲ್ಲ ಟೀಮ್ ಮ್ಯಾನೇಜರ್ ಆಗಿದ್ದೀನಿ, ಅರ್ಥ ಮಾಡ್ಕೊ, ನಾನೇ ನಿನ್ನನ್ನ ಕೀಳಾಗಿ ತೋರಿಸ್ಬೇಕು, ನೀನ್ ಕೆಲಸ ಮಾಡ್ತಿಲ್ಲ, ಹಾಗೆ ಹೀಗೆ ಅಂತೆಲ್ಲ ನಾನೇನು ಹೇಳ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹುಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಫಸ್ಟ್ ನಿನ್ಗೆ ನನ್ ಬಗ್ಗೆ ಗೊತ್ತಿಲ್ಲ, ನನ್ಗೆ ತುಂಬಾ ಕೋಪ ಬರುತ್ತೆ, ನಂಗೆ ತುಂಬಾ ಕೋಪ ಬರ್ತಿರೋದನ್ನ ನೋಡಿ ನಮ್ ತಾತ ಒಂದ್ಸತಿ ನಂಗೆ ಹೇಳಿದ್ರು, ನಿಂಗೆ ಯಾವಾಗೆಲ್ಲ ಕೋಪ ಬರುತ್ತೋ ಆಗ ನಿನ್ ಮನ್ಸಲ್ಲಿ ನೀನು ಕೌಂಟಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡು ಅಂತ, ನಾನು ಅದನ್ನೇ ಮಾಡ್ತೀನಿ, ಅದಕ್ಕೆ ನಾನು ಬೇರೆಯವ್ರ ಮುಂದೆ ನಾನು ಕೋಪದಲ್ಲಿದ್ದೀನಿ ಅಂತ ತೋರಿಸ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಅದನ್ನೆಲ್ಲ ಕೇಳಿಸ್ಕೊತಾ ಇರಲ್ಲ. ಇಲ್ಲಿ ಜೀವನು ಬರೀ ಮಿಸ್ ಯಾಂಗ್ ಏನ್ ಮಾತಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೆ ಕೇಳಿಸ್ಕೊತಾ ಇರ್ತಾಳೆ. ಇಲ್ಲಿ ಜೀವನ್ಗೆ ಅವಳ ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆ ನೆನಪಾಗ್ತಾ ಇರುತ್ತೆ. ಇಲ್ಲಿ ಮಿನ್ವೋನು ಮನೇಲಿ ಕೂತ್ಕೊಂಡು ನಾನೇನು ಫ್ರೀ ಆಗಿ ಕೂತಿರ್ತೀನ ಅಂತ ಗೇಮ್ ಮಾಡ್ಕೊಂಡ್ ಕೂತಿರೋದ್ನ ಇಲ್ಲಿ ಜೀವನು ನೆನಪಿಸ್ಕೊತಾ ಇರ್ತಾಳೆ. ಆಗ ಹುಯಾನ್ ಹೇಳ್ತಿರ್ತಾಳೆ, ಫರಿಸ್ತೆ ಆ ಚಾಕ್ಲೇಟ್ ಚೆನ್ನಾಗಿದ್ಯಾ, ಟೇಸ್ಟಿ ಆಗಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಜೀವನ್ ಹೇಳ್ತಾಳೆ, ಹಾ ತುಂಬಾ ಚೆನ್ನಾಗಿದೆ, ಕಾಫಿ ತರನೇ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಒಂದ್ ಕಾಫಿ ಚಾಕ್ಲೇಟ್ ನ ತೆಗೆದ್ಬಿಟ್ಟು ಹುಯಾನ್ಗೆ ಕೊಡ್ತಾ ಇರ್ತಾಳೆ.
ಅದೇ ಟೈಮ್ಗೆ ಅಲ್ಲಿಗೆ ಮಿಸ್ ಯಾಂಗ್ ಬಂದ್ಬಿಟ್ಟು ಹೇಳ್ತಿರ್ತಾರೆ ನಂಗೂ ಕೂಡ ಫುಲ್ ಟಯರ್ಡ್ ಆಗ್ತಿದೆ, ನನಗೂ ಒಂದು ಚಾಕ್ಲೇಟ್ ಕೊಡು ಅಂತ. ಇಲ್ಲಿ ಹುಯಾನು ಸ್ಮೈಲ್ ಮಾಡಿ ಮಿಸ್ ಯಾಂಗಿಗೆ ಒಂದು ಚಾಕ್ಲೇಟ್ ನ ತಿನ್ನಿಸ್ತಾ ಇರ್ತಾಳೆ. ಇದನ್ನ ನೋಡಿ ಮಿಸ್ ಯಾಂಗ್ ಕೂಡ ಸ್ಮೈಲ್ ಮಾಡ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿವಾನ್ ಮತ್ತೆ ಮಿಸ್ ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿವಾನು ಹೇಳ್ತಿರ್ತಾಳೆ ನೀನ್ ಒಬ್ಳೆ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೆ, ನಿಮ್ ಫ್ಯಾಮಿಲಿಯಿಂದ ನೀನು ಹೆಲ್ಪ್ ತಗೋಬೋದಲ್ವಾ, ನಿನ್ ಪೇರೆಂಟ್ಸ್ಗೆ ಹೇಳು ನಿನ್ಗೆ ಕಷ್ಟ ಆಗ್ತಿದೆ ಸ್ವಲ್ಪ ಹೆಲ್ಪ್ ಮಾಡೋದಕ್ಕೆ ಅಂತ. ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾಳೆ ಆಕ್ಚುಲಿ ನನ್ನ ಹಸ್ಬೆಂಡು ಮನೇಲೇ ಇರ್ತಾರೆ ಅಂತ. ಇಲ್ಲಿ ಅದಕ್ಕೆ ಜಿವಾನ್ ಹೇಳ್ತಿರ್ತಾಳೆ ನಿನ್ ಹಸ್ಬೆಂಡಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀನ್ ಇಷ್ಟೊಂದೆಲ್ಲ ಮಾಡ್ತಿದ್ಯಾ. ಅದಕ್ಕೆ ಮಿಸ್ ಯಾಂಗ್ ಹೇಳ್ತಾರ ಹಾ ಇದೇ ವಿಷಯಕ್ಕೆ ನಾನು ಅವ್ರ ಹತ್ರ ಹೆಲ್ಪ್ ತಗೋತಿಲ್ಲ, ಅದು ಅಲ್ದಲ್ಲ ನನ್ನ ಪೇರೆಂಟ್ಸ್ ನ ಹೇಗೆ ಹೆಲ್ಪ್ ಕೇಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜೀವನು ಫುಲ್ ಬೇಜಾರಲ್ಲಿ ಹೇಳ್ತಿರ್ತಾಳೆ ನಮ್ಮ ಹಸ್ಬೆಂಡ್ ಗಳಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನಾವ್ ಎಷ್ಟೊಂದೆಲ್ಲ ಟ್ರೈ ಮಾಡ್ತೀವಿ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಮಿಸ್ ಯಾಂಗ್ ಫುಲ್ ಕನ್ಫ್ಯೂಸ್ ಆಗಿ ಜೀವನ್ನೇ ನೋಡ್ತಾ ಇರ್ತಾರೆ. ಇಲ್ಲಿ ಜೀವನ ಮ್ಯಾಥ್ನ ಬ್ಯಾಲೆನ್ಸ್ ಮಾಡ್ತಾ ಹೇಳ್ತಿರ್ತಾಳೆ ನಾನು ಹೇಳ್ತಿರೋದು ನನ್ನ ಬಾಯ್ ಫ್ರೆಂಡ್ ಬಗ್ಗೆ ಅಂತ. ಈ ತರದೆಲ್ಲ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ, ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ನಾವಿಬ್ರು ಇವಾಗ ಜೊತೆಲಿಲ್ಲ. ನಾನು ಇದರಿಂದ ತುಂಬಾ ಪಾಠ ಕೂಡ ಕಲ್ತಿದ್ದೀನಿ. ಯಾರಿಗಾದ್ರೂ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಎಷ್ಟು ಒಳ್ಳೇದ್ ಮಾಡ್ಬೇಕು ಅಷ್ಟೇ ಒಳ್ಳೇದ್ ಮಾಡ್ಬೇಕು. ನಮ್ಮ ಒಳ್ಳೆತನ ಅವರು ಅದು ಒಂದು ಅಭ್ಯಾಸ ಅನ್ನೋ ತರ ಮಾಡ್ಕೊಂಡು ನಮ್ಮನ್ನ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡ್ಕೋತಾರೆ. ಆ ತರ ಎಲ್ಲ ನಾವು ಆಗ್ಬಾರ್ದು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಮತ್ತೆ ಮಿಸ್ ಯಾಂಗು ಅವ್ರ ಕ್ಯಾಬಿನ್ ಅಲ್ಲಿ ಅವ್ರು ಕುತ್ಕೊಳ್ಳೋದಕ್ಕೆ ಅಂತ ಬರ್ತಿರ್ತಾರೆ. ಆಗ ಜೀವನು ಮಿಸ್ ಯಾಂಗ್ ಕೇಳ್ತಿರ್ತಾರೆ ಇವತ್ತು ಹೂ ಸರ್ ಬರಲ್ಲ ಅನ್ಸುತ್ತೆ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಆಗ ಮಿಸ್ ಯಾಂಗು ಹೇಳ್ತಿರ್ತಾರೆ ಹಾ ಅವ್ರು ಇವತ್ತು ಬರಲ್ಲ, ಅವ್ರಿಗೆ ಇವತ್ತು ಹುಷಾರಿಲ್ಲ, ಅವ್ರಿಗೆ ಜ್ವರ ಮತ್ತೆ ಕೋಲ್ಡ್ ಆಗಿದೆ ಅನ್ಸುತ್ತೆ. ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಈ ತರ ಹುಷಾರಿಲ್ದಂಗಾಗಿ ಅವರು ರಜಾ ಹಾಕಿರೋದು ಅಂತ ಹೇಳ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ದಲಿಯಾ ಅನ್ನೋ ಒಂದು ಐಟಮ್ ನ ಮಾಡೋದಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಅವಳು ಅದನ್ನೆಲ್ಲ ಪ್ರಿಪೇರ್ ಮಾಡುವಾಗ ಅವಳು ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆ ನೆನಪಾಗ್ತಾ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ಮೋನ್ ಮತ್ತೆ ಜೀವನ್ನ ತೋರಿಸ್ತಾರೆ. ಇಲ್ಲಿ ಮಿನ್ಮೋನ್ಗೂ ಕೂಡ ಜ್ವರ ಬಂದಿರುತ್ತೆ. ಅದಕ್ಕೆ ಜೀವನು ಕಷ್ಟಪಟ್ಟು ದಲಿಯಾ ಅನ್ನೋದನ್ನ ಮಾಡ್ಕೊಂಡ್ ಬಂದಿರ್ತಾಳೆ. ಇಲ್ಲಿ ಮಿನ್ಮೋನ್ ಅದನ್ನ ತಿಂತಾ ಹೇಳ್ತಿದ್ದಾನೆ ನೀನು ಮತ್ತೆ ತಿರ್ಗಾ ಇದನ್ನೇ ಮಾಡ್ಕೊಂಡ್ ಬಂದಿದ್ಯಾ, ಇದು ನನ್ಗೆ ಇಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಿಲ್ಲ, ನೀನೇನು ನನ್ಗೋಸ್ಕರ ಮಾಡ್ಕೊಂಡ್ ಬಂದಿಲ್ಲ, ನೀನು ಮಾಡ್ಬೇಕಲ್ಲ ಅಂತ ಮಾಡಿದ್ಯಾ, ನಿನಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಕೋಸ್ಕರ ಮಾಡಿರೋದು, ನೀನೇನು ನನ್ಗೋಸ್ಕರ ಮಾಡಿಲ್ಲ, ಇದು ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಮಾಡಿದ್ಯಾ, ಅದಕ್ಕೆ ನಿನ್ ಮೇಲೆ ನನ್ಗೆ ಕೋಪ ಅಂತ ಹೇಳ್ತಿರ್ತಾಳೆ. ಜೀವನ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ದಲ್ಲ ಊದಿ ಊದಿ ಮತ್ತೆ ಅದನ್ನ ತಿನ್ಸೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆಗ ಮಿನ್ಮೋನು ಜೋರಾಗಿ ಕಿರ್ಚಾಡ್ತಾ ಹೇಳ್ತಿದ್ದಾನೆ ನಂಗೆ ಇದ್ ಬೇಡ ತಗೊಂಡೋಗು ಅಂತ. ಇದನ್ನೆಲ್ಲ ಇಲ್ಲಿ ಜೀವನು ನೆನ್ಪಿಸ್ಕೊತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಜೀವನು ದಲ್ಯ ಹಿಡ್ಕೊಂಡು ಹೀರೋ ಮನೆ ಮುಂದೆ ನಿಂತಿರ್ತಾಳೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ ನಂಗೆ ಈ ತರ ಎಲ್ಲ ಆದಾಗ ಕೈ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಆಗ ಜೀವನು ಹೀರೋ ಮನೆದು ಬೆಲ್ ಮಾಡ್ಬೇಕು ಅಂತ ಹೋಗ್ತಿರ್ತಾಳೆ. ಅವಳು ತುಂಬಾ ಹೊತ್ತು ಹೀಗೆ ಯೋಚನೆ ಮಾಡಿ ಒಂದ್ಸತಿ ಬೆಲ್ ಮಾಡ್ತಾಳೆ. ಇಲ್ಲಿ ಏನು ರೆಸ್ಪಾನ್ಸ್ ಇರೋದಿಲ್ಲ ಮತ್ತೆ ಬಾಗ್ಲು ಕೂಡ ಯಾರು ತೆಗಿದಿಲ್ದೇ ಇರೋದನ್ನ ನೋಡಿ ಜೀವಳಿಗೊಳೆ ಮಾತಾಡ್ಕೋತಿರ್ತಾಳೆ. ಮೋಸ್ಟ್ಲಿ ಹೂಸರು ಮನೇಲಿ ಇಲ್ಲ ಅನ್ಸುತ್ತೆ ಅಂತ. ಅದೇ ಟೈಮ್ಗೆ ಒಳಗಡೆಯಿಂದ ಬೆಕ್ಕು ಜೋರಾಗಿ ಮಿಯಾ ಅಂತ ಕಿರ್ಚ್ಕೋತಾ ಇರುತ್ತೆ. ಇಲ್ಲಿ ಅವಳು ಫುಲ್ ಎದ್ರುಕೋಬಿಡ್ತಾಳೆ. ಇಲ್ಲಿ ಜೀವನ್ಗೆ ಹೀರೋ ಮನೆ ಪಾಸ್ವರ್ಡ್ ಹೀರೋ ಹೇಳಿರೋದು ನೆನಪಾಗ್ತಿರುತ್ತೆ 20130419. ನಿನ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೆ ಅವಾಗ ಬಾ ಅಂತ ಹೇಳಿರೋದನ್ನ ಇಲ್ಲಿ ಜೀವನು ನೆನಪಿಸ್ಕೊಂಡು ಡೋರ್ನ ಅನ್ಲಾಕ್ ಮಾಡ್ಬಿಟ್ಟು ಮನೆ ಒಳಗಡೆ ಓಡೋಗ್ತಾ ಇರ್ತಾಳೆ. ಇಲ್ಲಿ ಜೀವನು ಮನೆ ಒಳಗಡೆ ಬಂದಿದ ತಕ್ಷಣ ಹೀರೋ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನ ನೋಡಿ ಫುಲ್ ಎದ್ರುಕೊಂಡು ಸರ್ ನಿಮ್ಗೆ ಏನಾಯ್ತು ಅಂತ ಓಡೋಗ್ತಾಳೆ. ಇಲ್ಲಿ ಹೀರೋ ಏನೋ ರೆಸ್ಪಾನ್ಸ್ ಮಾಡ್ದಿರೋದನ್ನ ನೋಡಿ ಜೀವನು ಹಣೆ ಮೇಲೆ ಕೈ ಇಟ್ಟು ನೋಡ್ತಿರ್ತಾಳೆ. ಜ್ವರ ಜಾಸ್ತಿ ಇರೋದಕ್ಕೆ ಜೀವನ್ ಹೇಳ್ತಿರ್ತಾಳೆ ಬನ್ನಿ ಸರ್ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಇಲ್ಲಿ ಹೀರೋಗೆ ಪ್ರಜ್ಞೆ ಬರುತ್ತೆ. ಅವನು ಕಣ್ಬಿಟ್ಟು ನೋಡಿದಾಗ ಕಾಂಗ್ ಜೀವನ್ ನೀನ್ ಯಾಕೆ ಯಾವಾಗ್ಲೂ ಪದೇ ಪದೇ ನನ್ನನ್ನ ಮೀಟ್ ಮಾಡಕ್ಕೆ ಬರ್ತಾ ಇರ್ತೀಯ, ನೀನು ನನ್ನನ್ನ ಯಾವಾಗ್ಲೂ ಮೀಟ್ ಮಾಡಕ್ಕೆ ಬರ್ಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ ಈಗ ನೀವು ಹುಷಾರಾಗಿದ್ದೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಿದ್ದಾನೆ ನಾನು ಡಾಕ್ಟರ್ನಾಗ ಬರಕ್ ಹೇಳಿದೀನಿ ಅವ್ರಿನ್ನ ಬಂದಿಲ್ಲ, ನಾನು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಜೀವನ್ ನಿಜ ಹೇಳು ನಿನ್ಗೂ ಈಗ್ಲೂ ಕೂಡ ಭಯ ಆಗುತ್ತಾ, ನೀನು ನಿಂತಿರೋ ದೋಣಿ ಈಗ್ಲೂ ಕೂಡ ಅಳ್ಳಾಡುತ್ತಾ ಅಂತೆಲ್ಲ ಕೇಳ್ತಿರ್ತಾನೆ. ಇದು ಜೀವನ್ಗೆ ಈಗ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ನೆನ್ಪಿಸ್ಕೊತಿರ್ತಾಳೆ. ಅವಳು ಕುಡ್ದಾಗ ಈ ಮಾತುಗಳನ್ನೆಲ್ಲ ಹೀರೋಗೆ ಹೇಳಿರೋದು ಅಂತ ಇಲ್ಲಿ ಅವಳು ನೆನ್ಪಿಸ್ಕೊತಾ ಇರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ಗೆ ನಾನು ನೆಲ ಆಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ಜೀವನು ಅವಳು ಮಲ್ಕೊಂಡಾಗ ಒಬ್ಬ ವ್ಯಕ್ತಿ ಅವನ ಆಪೋಸಿಟ್ ಅಲ್ಲಿ ಮಲ್ಕಿದ್ದು ಅವಳಿಗೆ ಬ್ಲರ್ ಆಗಿ ಕಾಣಿಸ್ತಿರುತ್ತೆ. ಇಲ್ಲಿ ಈ ಜೀವನ್ಗೆ ನೆನಪಾಗುತ್ತೆ ಅದು ಹೀರೋನೇ ಅಂತ ಇಲ್ಲಿ ಅವಳಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಾನು ತುಂಬಾ ಅನ್ಕೊಂಡೆ ನಿನ್ಗೆ ಒಂದು ಸ್ಟ್ಯಾಂಡ್ ಆಗಿರೋ ನೆಲನ ನಿನ್ಗೆ ಕೊಡ್ಬೇಕು ಅಂತ, ಆದ್ರೆ ಅದು ನಾನ್ ಆಗಕ್ಕಾಗಲ್ಲ ಸಾರಿ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಜೀವನ್ಗೆ ಅವಳು ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆ ಕೂಡ ನೆನಪಾಗ್ತಿರುತ್ತೆ. ಅವಳು ನೀರಲ್ಲಿ ಆ ಫ್ಲಾಗ್ ನ ತಗೋಬೇಕು ಅಂತ ಹೋದಾಗ ಹೀರೋ ಜೀವನ್ಗೆ ಹೇಳಿರ್ತಾನಲ್ಲ ನಾನು ನಿನ್ ನೆಲ ಆಗ್ಬೇಕು ನಿನ್ ಪ್ರಾಪರ್ಟಿ ಆಗ್ಬೇಕು ಅಂತ. ಇದನ್ನು ಕೂಡ ಇರ್ತಾಳೆ. ಜೀವನ್ಗೆ ಅವಾಗ ಅದು ಅರ್ಥ ಆಗಿರೋದಿಲ್ಲ. ಇಲ್ಲಿ ಎಲ್ಲಾನು ಲಿಂಕ್ ಮಾಡಿದ್ಮೇಲೆ ಜೀವನ್ಗೆ ಎಲ್ಲ ನೆನಪಾಗಿ ಮತ್ತೆ ಎಲ್ಲ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜೀವನು ಫುಲ್ ಶಾಕ್ ಅಲ್ಲಿ ಹೀರೋನ ಕೇಳ್ತಿರ್ತಾಳೆ ಅವತ್ ರಾತ್ರಿ ನೀವೇ ಅಲ್ವಾ ನನ್ ಜೊತೆ ಇದ್ದಿದ್ದು ಹೇಳಿ ಹೇಳಿ ಅಂತ. ಇಲ್ಲಿ ಹೀರೋ ಅದಕ್ಕೆ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ ನೀನಂತೂ ನನ್ನ ಗುರ್ತಿಡಿಲಿಲ್ಲ ಆದ್ರೆ ನಾನು ನಿನ್ನ ನೋಡಿದ ತಕ್ಷಣ ಗುರ್ತಿಡ್ದೆ ಅಂತ. ಇಲ್ಲಿ ಹೀರೋ ಸ್ಮೈಲ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಾನು ಅವತ್ತಿಂದಾನೆ ನಿನ್ನನ್ನ ತುಂಬಾ ಇಷ್ಟ ಪಡಕ್ಕೆ ಸ್ಟಾರ್ಟ್ ಮಾಡ್ದೆ ಅಂತ. ಇಲ್ಲಿ ಹೀರೋ ಜೀವನ್ ಕೈ ಹಿಡ್ಕೊಂಡು ಅವಳ ಕೈಗೆ ಕಿಸ್ ಕೊಡ್ತಾ ಇಲ್ಲಿ ಹೀರೋ ಮತ್ತೆ ಜೀವನ ಒಬ್ರು ಮುಖ ಒಬ್ರು ನೋಡ್ಕೊಂಡು ಕೂತಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ
ಉನ್ವುನ ತೋರಿಸ್ತಾರೆ. ಇಲ್ಲಿ ಉನ್ವು ಫುಲ್ಲು ಬೇಜಾರಲ್ಲಿ ಕುಕಿಂಗ್ ಡಿಶಸ್ಗಳನ್ನೆಲ್ಲ ರೆಡಿ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಇನ್ನೊಬ್ರು ಶೆಫ್ ಬಂದು ಉನ್ವು ಕಿವಿಲಿ ಏನೋ ಹೇಳ್ತಿದ್ದಾರೆ. ಇವನು ಆಚೆ ಬಂದು ನೋಡಿದಾಗ ಅಲ್ಲಿ ಹುಯಾನ್ ಕೂತಿರ್ತಾಳೆ. ಅವಳು ಉನ್ವುನ ನೋಡಿದ ತಕ್ಷಣ ಆಯ್ ಉನ್ವು ಅಂತ ಜೋರಾಗಿ ಸ್ಮೈಲ್ ಮಾಡ್ತಾ ಕಿರ್ಸ್ತಾ ಇರ್ತಾಳೆ. ಇಲ್ಲಿ ಉನ್ವು ಹುಯಾನ್ ಹತ್ರ ಬಂದಾಗ ಉನ್ವು ಹುಯಾನ ನೋಡ್ಬಿಟ್ಟು ಹೇಳ್ತಿದ್ದಾನೆ, ನೀನ್ ನೋಡಕ್ಕೆ ನಿಮ್ಮ ಅಣ್ಣನ ತರಾನೇ ಇದೆಯಾ ಅಂತ. ಇಲ್ಲಿ ಹುಯಾನು ಫುಲ್ಲು ಬೇಜಾರಲ್ಲಿ ಹೇಳ್ತಿದ್ದಾಳೆ, ಏನ್ ಹೇಳ್ತಿದ್ದೆ ನೀನು, ನಾನು ಅಷ್ಟೊಂದು ಕೆಡ್ದಾಗ ಕಾಣಿಸ್ತೀನ ಅಂತ. ಅವಳು ಫುಲ್ಲು ಬೇಜಾರು ಮಾಡ್ಕೊಬಿಡ್ತಾಳೆ. ನೀನೊಬ್ಬ ಉನ್ವು ಅಂತ ಹೇಳ್ಬಿಟ್ಟು ಅವಳ ಬ್ಯಾಗಿಂದ ನೋಡು ನೀನು ಫರಿಷ್ಠೆ ಮನ್ಸ್ ಗೆಲ್ಲೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ 2 ಮೂವಿ ಟಿಕೆಟ್ನ ತೆಗೆದ್ಬಿಟ್ಟು ಸ್ಮೈಲ್ ಮಾಡ್ತಾ ಉನ್ವುಗೆ ತೋರಿಸ್ತಾ ಇರ್ತಾಳೆ. ನೀನು ಮತ್ತೆ ಫರಿಷ್ಠೆ ಮೂವಿಗೆ ಹೋಗಿ ಅಂತ. ಇಲ್ಲಿ ಉನ್ವು ಫುಲ್ಲು ಎಮೋಷನಲ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇದನ್ನ ನೋಡಿ ಹುಯಾನು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಉನ್ವು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜೀವನು ನನ್ನ ಹಣೆ ಬರ್ದಲ್ಲಿ ಇಲ್ವೇ ಇಲ್ಲ. ದೇವರು ಜೀವನ ಹೆಸರುನ ನನ್ನ ಹಣೆ ಬರ್ದಲ್ಲಿ ಬರೀವಾಗ ಮೋಸ್ಟ್ಲಿ ಇಂಕ್ ಖಾಲಿ ಆಗೋಯ್ತು ಅನ್ಸುತ್ತೆ. ಅವರು ನನ್ನ ಜೊತೆ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ದೇವರು ಆ ಜೀವನ ಹೆಸರುನ ನನ್ನ ಹಣೆ ಬರ್ದಲ್ಲಿ ಬರ್ದೇ ಇಲ್ಲ ಅಂತ ಹೇಳ್ತಿರ್ತಾನೆ. ಇದೆಲ್ಲ ಹುಯಾನ್ಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಇಲ್ಲಿ ಹುಯಾನು ಫುಲ್ಲು ಕನ್ಫ್ಯೂಷನ್ ಅಲ್ಲಿ ಕೇಳ್ತಿರ್ತಾಳೆ, ಏನ್ ಹೇಳ್ತಿದ್ದೀರಾ, ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಹೀರೋಗೆ ಮೆಡಿಸಿನ್ಸ್ ಕೊಟ್ಬಿಟ್ಟು ಒದ್ದೆ ಬಟ್ಟೆ ಮಾಡಿ ಹೀರೋ ಹಣೆ ಮೇಲೆಲ್ಲ ಇಟ್ಟು ಮತ್ತೆ ಜ್ವರ ಕಮ್ಮಿ ಆಗಿದ್ಯಾ ಅಂತೆಲ್ಲ ನೋಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಮಲ್ಕೊಂಡಿರ್ತಾನೆ. ಅವನ್ಗೆ ಎಚ್ಚರ ಆದಾಗ ಕಣ್ಬಿಟ್ಟು ನೋಡಿದಾಗ ಅವನ ಆಪೋಸಿಟ್ ಅಲ್ಲಿ ಜೀವನ್ ಕೂಡ ಮಲ್ಗಿರ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೀವನು ರಾತ್ರಿ ಎಲ್ಲ ಹೀರೋನ ನೋಡ್ಕೋತಿದ್ಲು. ಹಾಗೆ ನೋಡ್ಕೋತಾ ಅಲ್ಲೇ ಮಲ್ಕೋಬಿಟ್ಟಿದ್ದಾಳೆ ಅಂತ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಎದ್ದಾಗ ಜೀವನ್ ಕೂಡ ಎಚ್ಚರ ಆಗುತ್ತೆ. ಅವಳು ಕೂಡ ಎದ್ದೊಳ್ತಾಳೆ. ಇಲ್ಲಿ ಅವಳು ಎದ್ದ ತಕ್ಷಣ ಹೀರೋ ಹುಷಾರಾಗಿದ್ದಾರ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಇಲ್ಲಿ ಅವಳು ಫೋನಲ್ಲಿ ನೋಡಿದಾಗ ಟೈಮ್ ಆಗ್ಬಿಟ್ಟಿರುತ್ತೆ. ಅವಳು ಆಫೀಸಿಗೆ ಟೈಮ್ ಆಯ್ತು ಅಂತ ಎದ್ದೋಗ್ತಾ ಇರ್ತಾಳೆ. ಆಗ ಹೀರೋ ಜೀವನ್ ಕೈ ಹಿಡ್ಕೊಂಡು ಕೇಳ್ತಿರ್ತಾನೆ, ನೆನೆ ನೈಟ್ ನಮ್ಮಿಬ್ರ ಮಧ್ಯೆ ಏನೂ ನಡೆದಿಲ್ಲ ಅಲ್ವಾ ಅಂತ. ಇಲ್ಲಿ ಜೀವನು ಫುಲ್ಲು ಶಾಕ್ ಅಲ್ಲಿ ಹೇಳ್ತಿರ್ತಾಳೆ, ಹಾಗಾದ್ರೆ ನೀವು ನೆನೆ ನೈಟ್ ಮರ್ತೋಗ್ಬಿಟ್ಟಿದ್ದೀರಾ, ನೆನೆ ನೈಟ್ ನಡೆದಿದ್ದಲ್ಲ, ನೀವು ಒಂದು ಚಿಕ್ಕ ಘಟನೆ ಅಂತ ಮರ್ತೋಗ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅದಕ್ಕೆ ಹೀರೋ ಫುಲ್ಲು ಶಾಕ್ ಅಲ್ಲಿ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿರ್ತಾನೆ. ನಾನು ಆತರ ಎಲ್ಲ ಹೇಳ್ತಿಲ್ಲ, ನಾನು ನೆನ್ನೆ ಮೆಡಿಸಿನ್ಸ್ ತಗೊಂಡಿದ್ನಲ್ಲ, ಆ ಮೆಡಿಸನ್ ಪವರ್ ಅಲ್ಲಿ ನಾನು ಮಲ್ಕೊಂಡಿದ್ದೆ ಅಷ್ಟೇ, ನಮ್ಮ ಇಬ್ರ ಮಧ್ಯೆ ಏನು ನಡೆದಿಲ್ಲ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ನಿಮ್ಗಂತೂ ಎಲ್ಲ ನೆನಪಿದೆ ಅಂತ ಹೇಳ್ಬಿಟ್ಟು ಅವಳಿಂದ ಎದ್ದೋಗ್ತಾ ಇರ್ತಾಳೆ. ಈಗ ಹೀರೋ ಮತ್ತೆ ಜೀವನು ಕಿಚನ್ ಅಲ್ಲಿ ನಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜೀವನ್ ಹತ್ರ ಹೀರೋ ಕೇಳ್ತಿರ್ತಾನೆ, ನೆನ್ನೆ ನಾನು ನಿನ್ಗೇನಾದ್ರೂ ಹೇಳಿದ್ನ, ನನ್ನಿಂದ ನಿಂಗೇನಾದ್ರೂ ಹಾರ್ಟ್ ಆಯ್ತಾ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ನೀವು ಮಾತ್ರೆ ತಗೊಂಡಿರೋ ಪವರ್ ಅಲ್ಲಿ ನಿಮ್ ಒಳಗಡೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ನನ್ಗೆ ಅವಾಗ್ಲೇ ಗೊತ್ತಾಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಕನ್ಫ್ಯೂಸ್ ಆಗಿ, ನಿನ್ನೆ ನಾನು ಏನಾದ್ರೂ ಹೇಳಿದ್ನ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಜೀವನು ಫುಲ್ಲು ಎಮೋಷನಲ್ ಆಗಿ ಹೇಳ್ತಿರ್ತಾಳೆ, ನೀವು ಯೂನಿವರ್ಸಿಟಿಯಲ್ಲೇ ನನ್ನನ್ನ ಗುರ್ತಿಡಿದ್ರಿ, ಸಾರಿ ನನ್ನ ಕ್ಷಮಿಸ್ಬಿಡಿ, ನಿಮ್ಮನ್ನ ನಾನು ಗುರ್ತಿಡಿಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ನೀವು ಇದನ್ನು ಕೂಡ ಹೇಳಿದ್ರಿ, ನೀವು ಆ ಟೈಮ್ ಇಂದಾನೆ ನನ್ನನ್ನ ಇಷ್ಟಪಡ್ತಿದ್ರಿ ಅಂತ, ಮತ್ತೆ ನೀವೇ ನನ್ನ ಪ್ರಾಪರ್ಟಿ ಆಗ್ಬೇಕು ಅಂತ ಅನ್ಕೊಂಡಿದ್ರಿ, ಸಾರಿ ನನ್ನ ಕ್ಷಮಿಸ್ಬಿಡಿ ಅಂತ ಇಲ್ಲಿ ಜೀವನು ಹೀರೋನ ಹಗ್ ಮಾಡ್ಕೋತಾ ಇರ್ತಾಳೆ. ಇಲ್ಲಿ ಜೀವನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವೇ ಅದು ಅಂತ ನಾನು ಗುರ್ತಿಡಿಯಕ್ಕಾಗ್ಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾ ಇರ್ತಾಳೆ. ಇಲ್ಲಿ ಹೀರೋ ಜೀವನ್ ಕೈ ಹಿಡ್ಕೊಂಡು ಹಿಂದೆ ತಳ್ತಾ ಹೇಳಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾನೆ. ಆದರೆ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮೋಸ್ಟ್ಲಿ ಇರ್ಬೋದೇನೋ, ನಾನು ಮುಂದೆ ಹೋಗಿ ರಿಗ್ರೆಟ್ ಪಡ್ಬೋದು, ಆದರೆ ಏನೇ ಆದ್ರೂ ನಾವಿಬ್ರು ಜೊತೆಲೇ ಇರ್ತೀವಲ್ವಾ. ನೆನೆ ನೈಟು ನೀವು ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಮಾತುಗಳನ್ನೂ ಹೇಳ್ಕೊಂಡು ನಿಮ್ಮ ಮನಸ್ಸನ್ನ ಹಗುರ ಮಾಡ್ಕೊಂಡಾಗ ನನಗೆ ಅನ್ನಿಸ್ತಿತ್ತು, ಮೋಸ್ಟ್ಲಿ ಮತ್ತೆ ನನಗೆ ಪುನರ್ಜನ್ಮ ಸಿಕ್ಕಿರೋದು ನಿಮ್ಮ ಜೊತೆ ಇರೋಕ್ಕೋಸ್ಕರ, ನಿಮ್ಮ ಜೊತೆ ಖುಷಿಯಾಗಿರ್ಬೇಕು ಅಂತಾನೆ ನನ್ಗೆ ಈ ಜನ್ಮ ಸಿಕ್ಕಿದ್ದು ಅಂತ ಅನ್ನಿಸ್ತಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಫುಲ್ಲು ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಅನ್ಕೊಂಡಿದ್ದೆ ಮತ್ತೆ ಯಾರ ಮೇಲಾದ್ರೂ ಪ್ರೀತಿ ಆಗುತ್ತೆ, ಯಾರಾದ್ರೂ ನಂಬೋದು ಅನ್ನೋದು ನನ್ನ ಮನಸ್ಸಿಂದ ಹೊರಟೋಗ್ಬಿಟ್ಟಿತ್ತು. ನಿಜ ಹೇಳ್ಬೇಕು ಅಂದ್ರೆ ಮತ್ತೆ ನನಗೆ ಪ್ರೀತಿ ಆಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಇದನ್ನೇನು ನಾನೇ ಮಾಡ್ಬೇಕು ಅಂತ ಮಾಡಿಲ್ಲ, ಅದಾಗದೇ ಆಗಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋನೇ ಜೀವನ ಹೇಳ್ದು ಹಗ್ ಮಾಡ್ಕೋತಾನೆ. ಇಲ್ಲಿ ಹೀರೋ ಮತ್ತೆ ಜೀವನು ಫುಲ್ಲು ಎಮೋಷನಲ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಹೀಗೆ ಹಗ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನಿಂತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಜೀವನು ಕಾರಲ್ಲಿ ಆಫೀಸ್ಗೆ ಅಂತ ಹೋಗ್ತಿರ್ತಾರೆ. ಇಲ್ಲಿ ಹೀರೋ ಜೀವನ ಸ್ವಲ್ಪ ಆಫೀಸಿಂದ ಹಿಂದೆನೆ ಡ್ರಾಪ್ ಮಾಡ್ಬಿಟ್ಟು ಅವನು ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ನ ಪಾರ್ಕ್ ಮಾಡ್ಬೇಕು ಅಂತ ಹೋಗಿರ್ತಾನೆ. ಇಲ್ಲಿ ಇವರಿಬ್ರು ಫುಲ್ ಹ್ಯಾಪಿ ಆಗಿದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನ ಫುಲ್ ಖುಷಿಯಾಗಿ ಲಿಫ್ಟ್ ಹತ್ರ ಹೋಗ್ತಾ ಇರ್ತಾಳೆ. ಇಲ್ಲಿ ಅವಳು ಲಿಫ್ಟ್ ಓಪನ್ ಆಗಿದ ತಕ್ಷಣ ಅಲ್ಲಿ ಹೀರೋ ನಿಂತಿರೋದನ್ನ ನೋಡಿ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಜೀವನ ನೋಡಿ ಸ್ಮೈಲ್ ಮಾಡಿ. ಈಗ ಸೀನ್ ಶಿಫ್ಟ್ ಆಗಿ ಆಫೀಸ್ ಅಲ್ಲಿ ಅವ್ರವ್ರು ವರ್ಕ್ ಮಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ಗೆ ಒಂದು ಮೆಸೇಜ್ ಹಾಕಿರ್ತಾನೆ, ಈ ವೀಕೆಂಡ್ ನೀನು ಫ್ರೀ ಇದೆಯಾ ಅಲ್ವಾ, ಏನಾದ್ರೂ ಬಿಸಿ ಇದೆಯಾ ಅಂತ ಕೇಳ್ತಿರ್ತಾನೆ. ಇದನ್ನ ನೋಡಿ ಜೀವನು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಕ್ಯೂಟ್ ಆಗಿ ಹೀರೋ ಕಡೆ ಒಂದ್ ಸ್ವಲ್ಪ ಕತ್ನ ಬಗ್ಗಿಸ್ಬಿಟ್ಟು ಸ್ಮೈಲ್ ಮಾಡ್ತಿರ್ತಾಳೆ. ಅದಕ್ಕೆ ಜೀವನು ರಿಪ್ಲೈ ಮಾಡ್ತಾ ಹೇಳ್ತಿರ್ತಾಳೆ, ಏನು ನಾವಿಬ್ರೇನ, ನೀವ್ ಹೇಗೆ ಹೇಳ್ತೀರೋ ಹಾಗೆ ಆಗುತ್ತೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಏನು ನಾವಿಬ್ರೇನ ಅಂತ ಹೇಳ್ಬಿಟ್ಟು ಇಲ್ಲಿ ಹೀರೋ ಮೆಸೇಜ್ ನ ಓದ್ಬಿಟ್ಟು ಫುಲ್ ಶೈ ಫೀಲ್ ಮಾಡ್ತಿರ್ತಾನೆ. ಇಲ್ಲಿ ಅವನಂತೂ ಫುಲ್ ನಗ್ತಾ ಇರ್ತಾನೆ. ಇಲ್ಲಿ ಹೀರೋ ನಗ್ತಿರೋದನ್ನ ನೋಡಿ ಜೀವನ್ ಕೂಡ ಸ್ಮೈಲ್ ಮಾಡ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನು ಕೆಲಸ ಇದೆ ಅಂತ ಲಿಫ್ಟ್ ಹತ್ರ ಎದ್ದೋಗ್ತಾ ಇರ್ತಾಳೆ. ಇಲ್ಲಿ ಜೀವನ್ ಎದ್ದೋಗ್ತಿರೋದನ್ನ ನೋಡಿ ಮಿನ್ವಾನ್ ಕೂಡ ಜೀವನ್
ಮಿನ್ವೋನ್ ಹಿಂದೆನೆ ಬರ್ತಾ ಇರ್ತಾನೆ. ಇಲ್ಲಿ ಮಿನ್ವೋನು ಜೀವನ್ ಹತ್ರ ಹೇಳ್ತಿರ್ತಾನೆ, ನಿನ್ನ ಹತ್ರ ನಾನು ಮಾತಾಡ್ಬೇಕು, ಸ್ವಲ್ಪ ನಿಂತ್ಕೊ ಅಂತ. ಅದಕ್ಕೆ ಜೀವನು ಹಾ ಏನ್ ಹೇಳು ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಮಿನ್ವೋನ್ ಹೇಳ್ತಿರ್ತಾನೆ, ನೋಡು ನಾವಿಬ್ರು ಒಂದೇ ಕಡೆ ಕೆಲಸ ಮಾಡ್ತಿರೋದು, ನೀನು ಯಾವಾಗ್ಲೂ ನನ್ನ ಈ ತರ ಇಗ್ನೋರ್ ಮಾಡ್ತಿದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಎಲ್ಲಾರ್ಗೂ ಅಲ್ಲ ನಿನಗ್ ಬೇಜಾರಾಗುತ್ತೆ ಅಂತ ಹೇಳು, ಕೆಲವ್ರಿಗೆ ಇದೇ ತರನೇ ಮಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಲಿಫ್ಟ್ ಓಪನ್ ಆಗುತ್ತೆ. ಅಲ್ಲಿ ನೋಡಿದ್ರೆ ಮಿಸ್ಟರ್ ಲೀ ಇರ್ತಾರೆ. ಇಲ್ಲಿ ಅವಳು ಹೆಲೋ ಸರ್ ಅಂತ ಹೇಳ್ಬಿಟ್ಟು ಲಿಫ್ಟ್ ಒಳಗಡೆ ಹೋಗಿ ನಿಂತ್ಕೋತಾಳೆ. ಇಲ್ಲಿ ಮಿನ್ವೋನು ಆಚೆ ನಿಂತ್ಕೊಂಡೆ ಹೆಲೋ ಸರ್ ಅಂತ ಗ್ರೀಟ್ ಮಾಡ್ತಾನೆ. ಶಿಫ್ಟ್ ಆಗಿ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವನ್ಗೆ ಫುಲ್ ಕೋಪ ಬಂದಿರುತ್ತೆ. ಇವನು ಸ್ಟೋರ್ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿರೋ ಎಲ್ಲಾ ವಸ್ತುಗಳನ್ನ ಜಾಡ್ಸೋದಿತಾ ಹೇಳ್ತಿದ್ದಾನೆ. ಇವಳಿಗೆ ಎಷ್ಟು ದುರಂಕಾರ, ನನ್ಗೆ ಆಟಿಟ್ಯೂಡ್ ತೋರಿಸ್ತಾಳೆ, ನನಗೇನೆ ಹೀಗೋ ಹರ್ಟ್ ಆಗೋ ತರ ಮಾತಾಡ್ತಾಳೆ, ನನ್ನನ್ನೇ ಕೀಳಾಗಿ ನೋಡ್ತಾಳೆ, ಹಾಗೆ ಹೀಗೆ ಅಂತೆಲ್ಲ ಜಾಡ್ಸೋದಿರ್ತಿರ್ತಾನೆ. ಇಲ್ಲಿ ಮಿನ್ವನ್ಗೆ ಜೀವನ್ ಹೇಳಿರೋ ಮಾತುಗಳು ನೆನಪಾಗ್ತಿರುತ್ತೆ. ಈ ಸ್ಟೋರ್ ರೂಮ್ ಅಲ್ಲಿ ಇದ್ದಾಗ ಜೀವನು ಒಂದ್ಸತಿ ಹೇಳಿರ್ತಾಳೆ, ನೀನು ನನ್ನನ್ನ ಎಷ್ಟು ಪ್ರೀತಿ ಮಾಡ್ಬೇಕು ಅಂದ್ರೆ ಎಲ್ಲಾ ಹುಡುಗಿರು ನಿನ್ನನ್ನ ನೋಡಿ ಜಲಸ್ ಫೀಲ್ ಆಗ್ಬೇಕು, ನನಗೂ ಇದೇ ತರ ಬಾಯ್ ಫ್ರೆಂಡ್ ಇರ್ಬೇಕು ಅಂತ ಅವ್ರು ಯೋಚನೆ ಮಾಡ್ಬೇಕು ಅಂತ ಹೇಳಿರೋ ಮಾತನ್ನೆಲ್ಲ ಇಲ್ಲಿ ಮಿನ್ವನು ನೆನಪಿಸ್ಕೊತಾ ಇರ್ತಾನೆ. ಮಿನ್ವನು ಅವನಿಗೆ ಮಾತಾಡ್ಕೋತಿರ್ತಾನೆ, ನಾನು ಎಲ್ಲಿ ಏನ್ ತಪ್ಪು ಮಾಡ್ದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಅವನು ಫುಲ್ಲು ಕೋಪ ಮಾಡ್ಕೋತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವನ್ ತಾಯಿ ಮತ್ತೆ ಮಿನ್ವನು ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವನ್ ತಾಯಿ ಹೇಳ್ತಿರ್ತಾರೆ, ಈ ಕಂಪ್ನಿಲಿ ಎಲ್ಲ ಒಂದೇ ತರನೇ ಇದ್ದಾರೆ ಅನ್ಸುತ್ತೆ. ಫಸ್ಟ್ ಇವನು ಯಾವ್ದೋ ಗುಮ್ಮ ಗೂಳಿನ ಕರ್ಕೊಂಬಂದಿದ್ದ, ಈಗ ಜಾಡ್ಸೋದಿಯೋ ಕುದುರೆನ ಕರ್ಕೊಂಬಂದಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಸುಮಿನು ಸುಮ್ನೆ ಸ್ಮೈಲ್ ಮಾಡ್ತಾ ಅವ್ರ ತಾಯಿ ಹೇಳೋದ್ನೆಲ್ಲ ಸುಮ್ನೆ ಕೇಳಿಸ್ಕೊತಾ ಇರ್ತಾಳೆ. ಇಲ್ಲಿ ಮಿನ್ವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಂಗೆ ಕದ್ದು ಮುಚ್ಚೆ ಎಲ್ಲ ಮಾತಾಡಕ್ ಬರಲ್ಲ, ನಾನು ಏನ್ ವಿಷಯ ಇದೆಯೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ. ನನ್ನ ಮಗಂಗೆ ನಾನೇ ಒಂದು ಸಂಸ್ಕಾರ ಅಂತ ಹುಡುಗಿನ ಹುಡುಕಿ ಮದ್ವೆ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು, ಆದ್ರೆ ಅವನು ನಿನ್ನ ಇಷ್ಟಪಟ್ಟಿದ್ದಾನೆ, ಅದು ಅಲ್ದೇ ನೀನು ಹಾಂಕಾಂಗ್ ಯೂನಿವರ್ಸಿಟಿಲಿ ಓದಿರೋದಲ್ವಾ ಅಂತ ಕೇಳ್ತಾ ಇರ್ತಾರೆ. ನಮ್ಗೆ ಗೊತ್ತಾಗುತ್ತೆ ಮಿನ್ವೋನು ಅವ್ರ ತಾಯಿಗೆ ಸುಮಿನ್ ಬಗ್ಗೆ ಎಲ್ಲ ಸುಳ್ಳು ಹೇಳಿ ಮದ್ವೆಗೆ ಒಪ್ಸಿದಾನೆ. ಇಲ್ಲಿ ಮಿನ್ವೋನ್ ಅವ್ರ ತಾಯಿ ಹಾಗಂತ ಕೇಳಿದ್ದಕ್ಕೆ ಮಿನ್ವೋನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹಾ ಹೌದು ಅವಳು ಹಾಂಕಾಂಗ್ ಯೂನಿವರ್ಸಿಟಿಲೇ ಓದಿರೋದು, ಅದು ಅಲ್ದ್ರೆ ಅವಳು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ನ ಮಾಡಿದಾಳೆ, ಕಂಪ್ನಿಲೂ ಕೂಡ ಎಲ್ಲರಿಗಿಂತ ಮುಂದೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಇದನ್ನೆಲ್ಲ ಇಲ್ಲಿ ಸುಮಿನು ಮಿನ್ವೋನ್ ಮುಖನ ನೋಡ್ತಾ ಇರ್ತಾಳೆ. ಅವಳು ಏನು ಮಾತಾಡೋದಿಲ್ಲ. ಇಲ್ಲಿ ಅವಳು ಕೂಡ ಸ್ಮೈಲ್ ಮಾಡಿ ಹಾ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬುಸಾನಲ್ಲಿ ನಿಮ್ಮೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು ಮತ್ತೆ ನಿಮ್ಮ ಮಮ್ಮಿ ಟೀಚರ್ ಅಲ್ವಾ ಅಂತ. ಅದಕ್ಕೆ ಸುಮಿನು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಹಾ ಹೌದು, ಆದ್ರೆ ನಮ್ಮ ತಂದೆ ಇರೋವರೆಗೂ ನಮ್ಗೆ ಯಾವ್ದೇ ತರ ತೊಂದರೆ ಇರ್ಲಿಲ್ಲ, ಅವರು ಎಲ್ಲಾನು ಚೆನ್ನಾಗಿ, ನಮ್ಗೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬಾ ಇಷ್ಟ. ನಾನು ಒಂದ್ ಮಾತು ಹೇಳ್ತೀನಿ, ಹುಡುಗರ್ಗೆ ಯಾವಾಗ್ಲೂ ಬುದ್ಧಿ ಅವ್ರ ತಾಯಿಯಿಂದಾನೇ ಬರುತ್ತೆ, ಅದಕ್ಕೆ ಮಿನ್ವನು ತುಂಬಾ ಇಂಟೆಲಿಜೆಂಟ್ ಇರೋದು ನಿಮ್ಮಿಂದಾನೇ ಅವನು ಇಷ್ಟೊಂದು ಇಂಟೆಲಿಜೆಂಟ್ ಆಗೋಕೆ ಸಾಧ್ಯ ಆಗಿದ್ದು ಮಮ್ಮಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ನಮ್ಮ ಫ್ಯಾಮಿಲಿ ಕೂಡ ನನ್ಗೆ ಅರೇಂಜ್ ಮ್ಯಾರೇಜ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಆದ್ರೂ ನಾನು ಹೇಗೋ ಮಾಡಿ ಅವ್ರನ್ನ ಒಪ್ಸಿದ್ದೀನಿ, ಅದು ಅಲ್ದಲೆ ಮಿನ್ವನ್ ಕೂಡ ನಮ್ಮ ತಾಯಿ ಒಪ್ಕೊಂಡಿದ್ದಾರೆ, ಅವ್ರಂದ್ರೆ ಅವ್ನಿಗೆ ತುಂಬಾ ಇಷ್ಟ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವನ್ ಕೂಡ ಹೇಳ್ತಿದ್ದಾರೆ, ಅವರು ನನ್ಗೆ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಅಮ್ಮ ಅಂತ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ತಾಯಿ ನನ್ನನ್ನ ತುಂಬಾ ಇಷ್ಟ ಪಡ್ತಾರೆ ಅಂತ. ಇಲ್ಲಿ ಅದಕ್ಕೆ ಮಿನ್ವನ್ ಅವ್ರ ತಾಯಿ ಹೇಳ್ತಿರ್ತಾರೆ, ನಿಜ ಹೇಳ್ಬೇಕಂದ್ರೆ ಹುಡುಗಿರು ಒಳ್ಳೆ ಹುಡುಗರ್ನ ಚಾಯ್ಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಅನ್ಲಕ್ಕಿ ಇರ್ತಾರೆ, ಆದ್ರೆ ನೀನು ತುಂಬಾ ಲಕ್ಕಿ ಪರ್ಸನ್ ಬಿಡು ಅಂತ. ಅದಕ್ಕೆ ಸುಮಿನ್ ಕೂಡ ಹಾ ಸ್ಮೈಲ್ ಮಾಡ್ತಾ ಹೌದು ಮಮ್ಮಿ ಅಂತ ಹೇಳ್ತಿರ್ತಾಳೆ. ಮಿನ್ವನ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾ ಹೌದು, ಗಂಡ್ ಮಕ್ಳಿಗೆ ಅವ್ರ ತಾಯಿಯಿಂದಾನೆ ಬುದ್ಧಿ ಎಲ್ಲ ಬಂದಿರೋದು, ನನ್ ಮಗ ಅದಕ್ಕೆ ಅಷ್ಟೊಂದು ಇಂಟೆಲಿಜೆಂಟ್ ಅಂತ ಹೇಳ್ಬಿಟ್ಟು ಅವಳು ಕೂಡ ಇಲ್ಲಿ ನಗ್ತಾ ಇರ್ತಾಳೆ. ಇಲ್ಲಿ ಇವ್ರ 3 ಜನ ಹೀಗೆ ನಗ್ನಗ್ತಾ ಡಿನ್ನರ್ ಮಾಡ್ತಿರೋದನ್ನ ತೋರಿಸ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಇವ್ರ 3 ಜನನು ಸುಮಿನ್ ಮತ್ತೆ ಮಿನ್ವನು ಬಾಯಮ್ಮ ಹುಷಾರಾಗಿ ಹೋಗು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಅವಳು ಕೂಡ ಹಾ ಸರಿ ಆಯ್ತು, ನಾನು ಹುಷಾರಾಗಿ ಹೋಗ್ತೀನಿ, ನೀವಿಬ್ರು ಹುಷಾರು ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಮಿನ್ವೋನ್ ಅವ್ರ ತಾಯಿ ಹೋಗಿದ ತಕ್ಷಣ ಸುಮಿನು ಮಿನ್ವೋನ್ ಕೈಯಿಂದ ಬಿಡಿಸ್ಕೊತಾ ಇರ್ತಾಳೆ. ಇಲ್ಲಿ ಮಿನ್ವೋನು ಏನಾಯ್ತು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ, ಏನು ನಾನು ಹಾಂಕಾಂಗ್ ಯೂನಿವರ್ಸಿಟಿಲಿ ಓದಿದ್ದೀನ, ಏನಕ್ಕೆ ಸುಳ್ಳು ಹೇಳ್ಬೇಕಿತ್ತು ನೀನು ಅಂತ ಕೇಳ್ತಾ ಇರ್ತಾಳೆ. ಇಲ್ಲಿ ಸುಮಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅದಾದ್ರೂ ಒಂದು ರಿಲೇಶನ್ಶಿಪ್ ನ ಸ್ಟಾರ್ಟಿಂಗ್ ಅಲ್ಲೇ ಸುಳ್ಳು ಹೇಳಿದ್ರೆ ಅದು ಹೇಗ್ ಉಳಿಯುತ್ತೆ ಹೇಳು, ಅದನ್ನ ಹೇಗ್ ತಾನೇ ನಡೆಸ್ಕೊಂಡು ಹೋಗೋಕ್ಕಾಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಅದಕ್ಕೆ ಮಿನ್ವೋನ್ ಹೇಳ್ತಿರ್ತಾನೆ, ಕಾಂಗ್ ಜೀವನು ಹಾಂಕಾಂಗ್ ಯೂನಿವರ್ಸಿಟಿಲಿ ಓದಿರೋದು, ನೀನು ಎಲ್ಲಿ ಓದಿದ್ಯಾ ಅಂತ ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾನೆ. ನಾನು ಈ ಸುಳ್ಳು ಹೇಳಿರ್ಲಿಲ್ಲ ಅಂದಿದ್ರೆ ನಮ್ಮಮ್ಮ ಈ ರಿಲೇಶನ್ಶಿಪ್ ನ ಒಪ್ಕೋತಾನೆ ಇರಲಿಲ್ಲ, ಅದು ಅಲ್ದಲೆ ನೀನೇನ್ ಸುಳ್ಳು ಹೇಳಿಲ್ವಾ, ನಿಮ್ಮಮ್ಮನ ನನ್ನ ಮೀಟೇ ಮಾಡಿಲ್ಲ, ಅದಂಗೆ ನಾನು ಮೀಟ್ ಮಾಡ್ದಲೆ ನಿಮ್ಮಮ್ಮ ನನ್ನ ಒಪ್ಕೊಬಿಟ್ರು, ಅದಂಗೆ ನಾನು ಫ್ಯಾನ್ ಆಗೋದ್ರು, ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಸುಮಿನು ಫುಲ್ ಸೈಲೆಂಟ್ ಆಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವೋನ್ ಹೇಳ್ತಿರ್ತಾನೆ, ನೋಡು ಏನಾದ್ರೂ ಒಂದ್ ಚಿಕ್ಕ ಪುಟ್ಟ ಸುಳ್ಳು ಹೇಳಿದ್ರೆ ಅದರಿಂದ ಏನೂ ಆಗೋದಿಲ್ಲ ಬಿಡು ಅಂತ. ಇಲ್ಲಿ ಮಿನ್ವೋನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ನಮ್ಮಿಬ್ರು ಫ್ಯಾಮಿಲಿನ ಯಾವಾಗ ಮೀಟ್ ಮಾಡಿಸ್ಬೇಕು ಅಂತ ನಾನು ಒಳ್ಳೆ ಟೈಮ್ ನೋಡ್ಬಿಟ್ಟು ನಿಂಗೆ ಹೇಳ್ತೀನಿ, ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಸುಮಿನ್ ಅಲ್ಲೇ ಬಿಟ್ಬಿಟ್ಟು ಮಿನ್ವೋನ್ ಅಲ್ಲಿಂದ ಹೊರಟೋಗ್ತಿರ್ತಾನೆ. ಇಲ್ಲಿ ಸುಮಿನ್ ಹೇಳ್ತಿರ್ತಾಳೆ, ನೀನು ನನ್ನ ಬಿಟ್ಬಿಟ್ಟು ಹೋಗ್ತಿದ್ಯಾ ಅಂತ. ಆದ್ರೆ ಮಿನ್ವೋನು ಅದಕ್ಕೆ ತಲೆನೇ ಕೆಡಿಸ್ಕೊಳ್ದಲೆ ಸುಮಿನ್ ಅಲ್ಲೇ ಬಿಟ್ಬಿಟ್ಟು ಹೋಗ್ತಿರ್ತಾನೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಇವರು ಬುಸಾನ್ ಕಡೆಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಅವರು ಚೌಟ್ರಿನೂ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ
ಆಗಿದ್ದಾರೆ ಅಂತ ಇಲ್ಲಿ ಜೀವನ್ ಕೇಳ್ತಿರ್ತಾಳೆ. ಏನೋ ಅವರು ಆಲ್ರೆಡಿ ಚೌಟ್ರಿ ಕೂಡ ಬುಕ್ ಮಾಡ್ಬಿಟ್ರ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ಬುಕ್ ಮಾಡಿದ್ದಾರೆ, ಆದ್ರೆ ಇನ್ನು ಆಫೀಸಲ್ಲಿ ಇದನ್ನ ಅನೌನ್ಸ್ ಮಾಡಿಲ್ಲ, ಯಾವುದೋ ಕ್ರೌನ್ ಅಂತ ಹೇಳ್ತಿದ್ರು ಅಂತ. ಅದಕ್ಕೆ ಜೀವನು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಕ್ರೌನ್ ವೆಡ್ಡಿಂಗ್ ಹಾಲ್ ಅಲ್ವಾ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾ ಅದೇ ಹಾಲ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜೀವನ ಅದಕ್ಕೆ ಹೇಳ್ತಿರ್ತಾಳೆ, ನಂದು ಮಿನ್ವೊಂದು ಕೂಡ ಅದೇ ಚೌಟ್ರಿಲಿ ಮದ್ವೆ ಆಗಿದ್ದು. ಒಂದು ಹುಡುಗಿಗೆ ಅದಕ್ಕಿಂತ ಕೆಟ್ಟ ಪ್ಲೇಸ್ ಬೇರೆ ಯಾವ್ದು ಬೇಕು, ಹೋಗ್ಲಿ ಬಿಡಿ, ಇವಾಗ ಎಲ್ಲ ಸರಿ ಹೋಗ್ತಿದ್ಯಲ್ಲ ಅದೇ ಖುಷಿ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಜೀವನ್ಗೆ ಮಿಸ್ ಯಾಂಗ್ದು ಒಂದು ಮೆಸೇಜ್ ಬರುತ್ತೆ, ನಮ್ಮ ತಂದೆ ತಾಯಿ ನನ್ನ ಹಸ್ಬೆಂಡಿಗೆ ರೆಡ್ ಜಾಯಿಂಟ್ ನ ಜಾಯ್ನ್ ಆಗು ಅಂತ ಹೇಳ್ತಿದ್ದಾರೆ, ನಂಗಂತೂ ಇದು ಏನೂ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಯಾಂಗ್ ಅವ್ರ ಫ್ಯಾಮಿಲಿನ ತೋರಿಸ್ತಾರೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ತಂದೆ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ಗೆ ಬೈತಾ ಇರ್ತಾರೆ, ನೋಡು ನಾನು ಯಾವ ಹಳೆ ಕಾಲದ ವ್ಯಕ್ತಿ ತರಲ್ಲ ಯೋಚನೆ ಮಾಡಲ್ಲ, ಯಾರಾದ್ರೂ ಮನೇಲಿ ದುಡಿಲಿ, ಯಾರಾದ್ರೂ ಮನೇಲಿ ಕೆಲಸ ಮಾಡ್ಲಿ, ಇದೆಲ್ಲ ಒಂದೇ ಅಂತ ನಂಬೋನ್ ನಾನು. ಆದ್ರೆ ನೀನು ಏನು ಮಾಡ್ತಲ್ಲ, ನನ್ನ ಮಗಳೇ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಮತ್ತೆ ನನ್ನ ಮಗಳೇ ಅವಳ ಮಗಳನ್ನ ನೋಡ್ಕೋತಿದ್ದಾಳೆ, ನಿನ್ನ ಅವಶ್ಯಕತೆ ಇಲ್ಲಿ ಏನಿದೆ ಹೇಳು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವ್ರ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಹಾ ನನ್ಗೂ ಗೊತ್ತು ಅಪ್ಪ, ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಮಕ್ಳು ಮನೇಲಿ ಕೆಲಸ ಮಾಡೋದು ಮತ್ತೆ ಮಕ್ಳನ್ನ ನೋಡ್ಕೊಳ್ಳೋದು ಇದೆಲ್ಲ ಸರಿ ಬರಲ್ಲ, ಆದ್ರೆ ನಾನು ಕೆಲಸ ಹುಡುಕ್ತಿದ್ದೀನಿ, ಯಾವ ಕೆಲಸನೂ ನಂಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮಿಸ್ ಯಾಂಗ್ ಅವ್ರ ತಂದೆ ಹೇಳ್ತಿರ್ತಾರೆ, ಅದಕ್ಕೆ ನಾನು ಹೇಳ್ತಿರೋದ್ರೆ ರೆಡ್ ಜಾಯಿಂಟ್ ನ ಜಾಯಿಂಟ್ ಆಗು, ಅಲ್ಲಿ ಗ್ರೀಸ್ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಮಾರ್ಕೆಟಿಗೆ ಹೋಗಿ ಮೀಟ್ ತಗೊಂಡ್ಬರೋದು, ಕಸ್ಟಮರ್ನೆಲ್ಲ ಹ್ಯಾಂಡಲ್ ಮಾಡೋದು, ಮತ್ತೆ ಅಲ್ಲಿರೋ ಜಾಗನೆಲ್ಲ ಕ್ಲೀನ್ ಮಾಡೋದು, ಅದು ತುಂಬಾ ದೊಡ್ಡ ಜಾಗ, ನಿನ್ಗೆ ಯಾವ್ದಾದ್ರು ಒಂದ್ ಕೆಲಸ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಹೇಳ್ತಿರ್ತಾರೆ, ನೋಡಿ ಅಪ್ಪ ನನ್ಗೆ ಈ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆಲ್ಲ ನಾನು ಸೆಟ್ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆಗ ಮಿಸ್ ಯಾಂಗ್ ಅವ್ರ ತಾಯಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ಯಾವ ಕೆಲಸನೂ ಸಣ್ಣದು ಚಿಕ್ಕದು ದೊಡ್ಡದು ಆ ತರ ಎಲ್ಲ ಏನೂ ಇರೋದಿಲ್ಲ, ಅದು ಸರಿ ನಿನ್ಗೆ ಯಾವ ಕೆಲಸಕ್ಕೆ ನೀನ್ ಸೆಟ್ ಆಗ್ತೀಯ, ನಿನಗೆ ಏನ್ರ ಮೇಲೆ ಯೋಗ್ಯತೆ ಇದೆ ಅಂತ ನಿನಗೆ ಗೊತ್ತಾ, ಹೇಳು ಹಾಗಾದ್ರೆ ಅಂತ ಕೇಳ್ತಿರ್ತಾರೆ. ಮಿಸ್ ಯಾಂಗ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನಿನ್ನ ಹತ್ರ ಬೇರೆ ಏನೋ ಆಪ್ಷನ್ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮನೆಗೆ ಎಲ್ಲ ಕೆಲಸ ಮಾಡ್ಬಿಟ್ಟು ನಿನ್ ಮಗಳನ್ನ ರೆಡಿ ಮಾಡ್ಬಿಟ್ಟು ನಿನ್ ಹೆಂಡತಿನ ಆಫೀಸಿಗೆ ಡ್ರಾಪ್ ಮಾಡ್ಬಿಟ್ಟು ನಿನ್ ಮಗಳನ್ನ ಕರ್ಕೊಂಡು ನಮ್ ರೆಸ್ಟೋರೆಂಟ್ಗೆ ಬಂದು ಕೆಲಸ ಮಾಡು ಅಂತ ಹೇಳ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ಗೆ ಹೊಗಳ್ತಾ ಇರ್ತಾನೆ, ವಾವ್ ನೀನು ಗ್ರೇಟ್, ಮಿಸ್ ಯಾಂಗ್ ಅವರು ಯಾವಾಗ್ಲೂ ಏನೇ ಹೇಳಿದ್ರು ಎಲ್ಲ ಸಹಿಸ್ಕೊಂಡಿರೋ ಅಂತ ವ್ಯಕ್ತಿ, ಅವ್ರಿಗೂ ಕೂಡ ವಾಯ್ಸ್ ರೈಸ್ ಮಾಡೋದು ಹೇಗೆ ಅಂತ ನೀನು ಹೇಳ್ಕೊಂಡ್ ಕೊಟ್ಟಿದ್ಯಾ, ನಿಜವಾಗ್ಲೂ ನೀನು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್, ನೀನು ತುಂಬಾ ಒಳ್ಳೆಯವಳು ಅಂತ ಇಲ್ಲಿ ಹೊಗಳ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ನ ತೋರಿಸ್ತಾರೆ. ಇಲ್ಲಿ ಬುಸಾನಲ್ಲಿ ಒಂದು ಲೇಕ್ ಹತ್ರ ಒಂದು ಬ್ರಿಡ್ಜ್ ಇರುತ್ತೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅವ್ರು ನಿಂತ್ಕೊಂಡಾಗ ಜೀವನ್ ಹೇಳ್ತಿರ್ತಾಳೆ, ಇದು ನನಗೆ ತುಂಬಾ ಇಷ್ಟವಾಗಿರೋ ಪ್ಲೇಸ್, ನಂಗೆ ಯಾವಾಗೆಲ್ಲ ಬೇಜಾರಾಗ್ತಿತ್ತು ಅವಾಗೆಲ್ಲ ನಾನು ಇಲ್ಲಿಗೆ ಬರ್ತಿದ್ದೆ, ನನ್ನ ಮನಸ್ಸಿಗೆ ಅವಾಗ ಸಮಾಧಾನ ಆಗ್ತಿತ್ತು, ಮತ್ತೆ ನಾನು ಏನಾದರೂ ಫೈಟ್ ಮಾಡಬೇಕು ಅಂದ್ರೆ ನನಗೆ ಮೋಟಿವೇಶನ್ ಕೂಡ ಸಿಗ್ತಾ ಇತ್ತು, ಆದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ತುಂಬಾ ಖುಷಿಯಾಗಿರೋ ಮೂಡಲ್ಲಿ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ಬಿಟ್ಟು ಅವಳು ಸ್ಮೈಲ್ ಮಾಡ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನು ಅದೇ ಲೇಕ್ ಹತ್ರ ಒಂದು ಚಿಕ್ಕ ರೆಸ್ಟೋರೆಂಟ್ ಇರುತ್ತೆ, ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಹೇಳ್ತಿರ್ತಾರೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ, ಇದು ಟೇಸ್ಟ್ ಅಂತೂ ಒಂಚೂರು ಕೂಡ ಚೇಂಜ್ ಆಗಿಲ್ಲ ಅಂತ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಇದೊಂಥರ ಮ್ಯಾಜಿಕಲ್ ಆಗಿದೆ ಅಲ್ವಾ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಬೇರೆ ಯಾರಿಗೂ ಹೇಗೋ ಗೊತ್ತಿಲ್ಲ, ಆದ್ರೆ ಈ ಜಾಗ ಅಂತೂ ನನಗೆ ಮ್ಯಾಜಿಕಲ್, ಆದ್ರೆ ಡೆವಲಪ್ಮೆಂಟ್ ಇದನ್ನು ಕೂಡ ಬಿಡೋದಿಲ್ಲ, ಇದನ್ನು ಕೂಡ ಎಲ್ಲ ಸ್ಮ್ಯಾಶ್ ಮಾಡ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹಾ ಹೌದಾ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಜೀವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾವು ಒಂದ್ಸತಿ ಗುಂಬಾಪ್ ತಿನ್ನೋದಕ್ಕೆ ಹೋಗಿದ್ವಿ, ನಿಮ್ಗೆ ನೆನ್ಪಿದ್ಯಾ ಅಂತ. ಅದಕ್ಕೆ ಹೀರೋ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾನೆ, ಹಾ ಹೌದು ನನ್ಗೆ ಫುಲ್ ಬೇಜಾರಾದಾಗ ಕರ್ಕೊಂಡು ಹೋಗಿದ್ವಲ್ಲ ಅದೇ ಜಾಗ ತಾನೆ ಅಂತ. ಜೀವನು ಹೇಳ್ತಿರ್ತಾಳೆ, ನೀವು ಅಷ್ಟು ದೊಡ್ಡ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ನ ನೋಡಿ, ನೀವು ಯಾರೇ ನೋಡಿದ್ರು ನೀವು ಶ್ರೀಮಂತರು ಅಂತ ಅನ್ಕೋಬಿಡ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಆ ತರ ಎಲ್ಲ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೌದಾ ಸರಿ, ಹಾಗಾದ್ರೆ ನೀವು ಯಾಕೆ ತಿಂದಲೇ ಕೂತಿದ್ದೀರಾ, ಆಡ್ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಎಲ್ಲಾನು ತೆಗ್ದು ನೋಡ್ತಿರ್ತಾನೆ. ಇಲ್ಲಿ ಒಂದೊಂದು ವಸ್ತು ಮೇಲೂ ಕೈ ಇಟ್ಟಾಗ ಜೀವನು ಅದಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಫಸ್ಟ್ ಸತಿಗೆ ನಾನು ತಮಾಷೆ ಮಾಡಿದ್ದು ಅಂತ ಹೇಳ್ತಾನೆ, ನೆಕ್ಸ್ಟ್ ಸತಿ ಹಿಡ್ಕೊಂಡಾಗ ಅದನ್ನಲ್ಲ ಅಂತ ಕೂಡ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಗಾಂಗೋಜಿ ಅಂದ್ರೆ ಏನು ಅಂತ ಕೂಡ ಗೊತ್ತಿರೋದಿಲ್ಲ. ಇಲ್ಲಿ ಜೀವನ್ ಹೇಳ್ತಿರ್ತಾಳೆ, ಆಕ್ಚುಲಿ ಅದು ಸೈಡ್ ಡಿಶ್ ಅಲ್ಲ, ಇಲ್ಲಿ ಇಟ್ಟಿದ್ದಾರೆ ನೋಡಿ, ಇದನ್ನ ಸೂಪಿಗೆ ಹಾಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇದು ಕೊರಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ, ಅವರು ಏನು ತಿಂದಲೇ ಬರೀ ಇದನ್ನ ಹಾಕೊಂಡೆ ಸೂಪ್ನ ಕುಡಿದ್ರೆ ಹೊಟ್ಟೆ ತುಂಬಾ ಹೋಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಸರಿ ಆಯ್ತು ಅಂದ್ಬಿಟ್ಟು ಟೇಸ್ಟ್ ನೋಡಕ್ಕೆ ಅಂತ ತಿಂತಿರ್ತಾನೆ. ಆಗ ಜೀವನ್ ಕೇಳ್ತಿರ್ತಾಳೆ, ಹೇಗನ್ನಿಸ್ತು ಟೇಸ್ಟ್, ಚೆನ್ನಾಗಿದ್ಯಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ತುಂಬಾ ಚೆನ್ನಾಗಿದೆ, ನೀನ್ ಯಾಕೆ ಹಾಗೆ ಕೂತಿದ್ಯಾ, ನೀನು ಕೂಡ ತಿನ್ನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಇವ್ರಿಬ್ರು ಸ್ಮೈಲ್ ಮಾಡ್ತಾ ಹಾಗೆ ಅದನ್ನ ತಿಂತಾ ಇರ್ತಾರೆ. ಈಗ ಸೀನೋ ಶಿಫ್ಟ್ ಆಗಿ ಸನ್ಸೆಟ್ ಆಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಬೀಚ್ ಹತ್ರ ವಾಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಜೀವನು ಹೀರೋ ಹತ್ರ ಕೇಳ್ತಿರ್ತಾಳೆ, ನೀವು ಡೇಟ್ ಮಾಡ್ತಿದ್ರಲ್ಲ, ಆಗ ನೀವು ಆ ಡೇಟಿಂಗ್ ಡೇಸ್ ನ ಕೌಂಟ್ ಮಾಡ್ತಿದ್ರೆ, ಇವತ್ತಿನ ದಿನ ಫಸ್ಟ್ ನಾವು ಡೇಟಿಂಗ್ ಸ್ಟಾರ್ಟ್ ಮಾಡಿದ್ದು ಇವತ್ತು, ಮತ್ತೆ ನಿಮ್ ಗರ್ಲ್ ಫ್ರೆಂಡ್ ಗಳೆಲ್ಲ ನಿಮ್ಮನ್ನ ಏನಂತ ಕರಿತಿದ್ರು ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ಅವರೆಲ್ಲ ಏನಂತ ಕರಿತಿದ್ರು, ಮತ್ತೆ ಆ ದಿನಗಳನ್ನೆಲ್ಲ ನಾನು ನೆನ್ಪಿಟ್ಕೋತಾ ಇರ್ಲಿಲ್ಲ, ಅದೆಲ್ಲ ನನ್ಗೆ ಇಂಪಾರ್ಟೆಂಟ್ ಅನ್ನಿಸ್ತಾನೆ ಇರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ, ಹಾಗಾದ್ರೆ ಹೂಸ ನಿಮ್ಗೆ ಎಷ್ಟ್ ಜನ ಗರ್ಲ್ ಫ್ರೆಂಡ್ ಇದ್ರು, ಅವರೆಲ್ಲ ಏನಂತ ಕರಿತಿದ್ರು ಅಂತೆಲ್ಲ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ,
ನೀನು ಇನ್ನು ಎಷ್ಟು ದಿನ ನನ್ನನ್ನು ಸರ್ ಅಂತ ಕರಿಬೇಕು ಅನ್ಕೊಂಡಿದ್ಯೋ, ನೀನು ಸರ್ ಅಂತ ಕರೆಯೋದು ನನ್ನ ಮನಸ್ಸಿಗೆ ಚುಚ್ಚಿದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಜೀವನು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ನೀವು ಎಲ್ಲಿವರೆಗೂ ಚೀಫ್ ಡೈರೆಕ್ಟರ್ ಆಗಲ್ವೋ ಅಲ್ಲಿವರೆಗೂ ನಾನು ಕರಿತಿರ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಬೇಜಾರು ಮಾಡ್ಕೊಬಿಡ್ತಾನೆ. ಆಗ ಜೀವನು ಹೇಳ್ತಿರ್ತಾಳೆ, ನಾನು ತಮಾಷೆ ಮಾಡಿದ್ದು ಅಂತ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸನ್ಸೆಟ್ ಆಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋ ಜೀವನ್ಗೆ ಕಿಸ್ ಮಾಡ್ತಾ ಇರ್ತಾನೆ. ಇಲ್ಲಿ ಇವರಿಬ್ರು ಹೀಗೆ ಮಾಡ್ತಿರ್ತಾರೆ. ಅದು ಹಿಂದೆ ಸನ್ಸೆಟ್ ಆಗ್ತಿರೋದು ಮತ್ತೆ ಇವರಿಬ್ರು ಕಿಸ್ ಆಗ್ತಿರೋದು ಒಂದೇ ಫ್ರೇಮ್ ಅಲ್ಲಿ ತೋರಿಸ್ತಾರೆ. ಇದು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಹೀರೋ ಜೀವನ್ನ ಹಗ್ ಮಾಡ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅವ್ನ ಮನ್ಸಲ್ಲಿ ಅವನೇ ಮಾತಾಡ್ಕೊತಿರ್ತಾನೆ. ಹಿಂದೆ ನನ್ನ ಮನ್ಸಲ್ಲಿ ಯಾರು ಏನಂತ ಕರೀತಿದ್ರು, ಹೇಗಿದ್ರು, ಎಷ್ಟು ಜನ ಗರ್ಲ್ ಫ್ರೆಂಡ್ ಇದ್ರು ಅದೆಲ್ಲ ನನ್ಗೆ ಗೊತ್ತಿಲ್ಲ. ಆದ್ರೆ ಈಗ ನನ್ನ ಮನ್ಸಲ್ಲಿ ಬರೀ ಕಾಂಗ್ ಜೀವನ್ ಅನ್ನೋ ಒಂದ್ ಹೆಸರು ಮಾತ್ರ ಇರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಬಾಯ್ ಬಿಟ್ಟು ಜೀವನ್ಗೆ ಹೇಳ್ತಿರ್ತಾನೆ, ನನ್ನ ಮನ್ಸಲ್ಲಿ ಬರೀ ಕಾಂಗ್ ಜೀವನ್ ಅನ್ನೋ ಹೆಸರು ಮಾತ್ರ ಇರೋದು, ಬೇರೆ ಯಾರ ಹೆಸರಿಗೂ ಜಾಗ ಇಲ್ಲ ಅಂತ. ಇದನ್ನ ನೋಡಿ ಜೀವನ್ ಕೂಡ ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಇವರಿಬ್ರು ಮತ್ತೆ ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ತುಂಬಾ ಹೊತ್ತು ನಡೀತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಮಿನ್ವಾನ್ ಕೆಲಸ ಮಾಡ್ತಿರೋದನ್ನ ಕೂಡ ತೋರಿಸ್ತಾ ಇರ್ತಾರೆ. ಇಲ್ಲಿ ಎಲ್ಲಾ ಎಂಪ್ಲಾಯಿಗಳು ಮಾತಾಡ್ಕೋತಾ ಇರ್ತಾರೆ. ನಿಜವಾಗ್ಲೂ ಇವನ್ಗೊಂಚೂರು ಮಾನ ಮರ್ಯಾದಿನೇ ಇಲ್ಲ, ಇವನು ಏನ್ ಮಾಡ್ತಿದ್ದಾನೆ ನೋಡು ಹಾಗೆ ಹೇಗೆ ಅಂತ. ಆಗ ಮಿನ್ವಾನ್ ಕತ್ತೆತ್ತಿ ನೋಡಿದಾಗ ಟೀಮ್ ಮ್ಯಾನೇಜರ್ ಮತ್ತೆ ಅವನ ಜಾಗಕ್ಕೆ ಹೋಗಿ ಅವನು ಕುತ್ಕೊಂಡಿರ್ತಾನೆ. ಮತ್ತೆ ನಾನು ಈ ಜಾಗಕ್ಕೆ ಬಂದೆ ಅಂತ ಹೇಳ್ತಿರ್ತಾನೆ. ಅದೇ ಟೀಮ್ ಮ್ಯಾನೇಜರ್ ನ ಅವನ ಪೋಸ್ಟಿಗೆ ಅವನ್ಗೆ ವಾಪಸ್ ಕೊಟ್ಟಿರೋದಿಲ್ಲ. ಈಗ ಟೀಮ್ ಮ್ಯಾನೇಜರ್ ಬಂದು ಮಿಸ್ ಯಾಂಗ್ ಆಗಿರ್ತಾರೆ. ಈಗ ಒಬ್ಬ ಟ್ರಾನ್ಸ್ಫರ್ ಎಂಪ್ಲಾಯಿ ಬಂದು, ಹೆಲೋ ಸರ್ ಟೀಮ್ ಮ್ಯಾನೇಜರ್ ಮಿಸ್ಟರ್ ಕಿಮ್, ನಾನು ಟ್ರಾನ್ಸ್ಫರ್ ಆಗಿ ಟೀಮ್ 1 ಗೆ ಬಂದಿದ್ದೀನಿ, ನನ್ನ ಹೆಸರು ಬಂದು ಕಿಮ್ ತೇಯಾಂಗ್ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾರೆ, ನಿಜವಾಗ್ಲೂ ಟೀಮ್ ಮ್ಯಾನೇಜರ್ ಇಲ್ಲಿ ನಾನೇ ಅಂತ. ಅದೇ ಟೈಮ್ಗೆ ಮಿಸ್ ಯಾಂಗ್ ಬರ್ತಾರೆ. ಆಗ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾರೆ, ಬಂದ್ರ ಮಿಸ್ ಯಾಂಗ್, ಈ ಚೇರು ಕೂಡ ನನ್ನನ್ನ ಐಡೆಂಟಿಫೈ ಮಾಡುತ್ತೆ ನೋಡಿ, ನಾನು ಬ್ಯಾಕ್ ಕರೆಕ್ಟ್ ಆಗಿ ಚೇರ್ ಪೂರ್ತಿ ಫಿಟ್ ಆಗಿ ಕುತ್ಕೊಂಡಿದ್ದೆ ಹಾಗೆ ಹೇಗೆ ಅಂತ ಸ್ವಲ್ಪ ಗಲೀಜಾಗಿ ಮಾತಾಡ್ತಿರ್ತಾನೆ. ಇಲ್ಲಿ ಅವನು ಎದ್ ಬಂದು ಹೇಳ್ತಿರ್ತಾನೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಚೇರು ನಂದೇ ಆಗುತ್ತೆ, ನನ್ನ ಚೇರ್ನ ಹುಷಾರಾಗಿ ನೋಡ್ಕೋತಾ ಇರಿ ಅಂತ ಹೇಳ್ತಿರ್ತಾನೆ. ಅಂತೆಲ್ಲ ಹೇಳಿ ಮುಂದೆ ನಡ್ಕೊಂಡು ಹೋಗ್ತಿರುವಾಗ ಅಲ್ಲಿ ಟ್ರಾನ್ಸ್ಫರ್ ಎಂಪ್ಲಾಯಿಗೆ ಹೇಳ್ತಿರ್ತಾನೆ, ನೋಡು ಚೆನ್ನಾಗಿ ಕೆಲಸ ಮಾಡು ಅಂತ. ಅದಕ್ಕೆ ಹಾ ಸರ್ ಸರಿ ಅಂತ ಟ್ರಾನ್ಸ್ಫರ್ ಎಂಪ್ಲಾಯಿ ಕೂಡ ಹೇಳ್ತಿರ್ತಾನೆ. ಇಲ್ಲಿ ಜೀವನು ಮಿಸ್ ಯಾಂಗಿಗೆ ಸನ್ನೆ ಮಾಡಿ ಹೇಳ್ತಿರ್ತಾಳೆ, ನೀನ್ ಇವಾಗ ಅವ್ರ ಹತ್ರ ಮಾತಾಡ್ಲೇಬೇಕು, ಇಲ್ಲ ನಿನ್ ರೆಪ್ಯುಟೇಷನ್ ಹಾಳಾಗುತ್ತೆ ಹಾಗೆ ಹೇಗೆ ಅಂತ. ಇಲ್ಲಿ ಅವಳು ಸನ್ನೆ ಮಾಡಿ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಯಾಂಗು ಜೋರಾಗಿ ಕರಿತಿರ್ತಾಳೆ, ಅಸಿಸ್ಟೆಂಟ್ ಮ್ಯಾನೇಜರ್ ಕಿಮ್ ಅಂತ. ಇಲ್ಲಿ ಅವನು ತಿರುಗಿ ನೋಡಿದಾಗ ಏನಂತ ಕರಿತಿದ್ಯಾ ಅಂತ. ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾಳೆ, ನಿಮ್ ಪ್ರಪೋಸಲ್ ನ ಇನ್ನು ಯಾಕೆ ಸಬ್ಮಿಟ್ ಮಾಡಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಇವತ್ತಲ್ಲ ನಾಳೆ ಸಬ್ಮಿಟ್ ಮಾಡ್ಬೇಕಾಗಿರೋದು ಅಂತ. ಅದಕ್ಕೆ ಮಿಸ್ ಯಾಂಗು ಕೋಪದಲ್ಲಿ ಹೇಳ್ತಿರ್ತಾಳೆ, ನೀವು ತರನೇ ನಿಮ್ಮ ಐಡಿಯಾ ಕೂಡ ಫುಲ್ ಡಬ್ಬಾ ತರನೇ ಇರುತ್ತೆ, ನೀವು ಈ ತರ ಕೆಲಸ ಮಾಡಿದ್ರೆ ಈ ಕಂಪ್ನಿಲಿ ಕೆಲಸ ಮಾಡಕ್ಕೆ ಸರಿ ಬರೋದಿಲ್ಲ, ನೀವು ಕೆಲಸನ ಬೇಗ ಕಳ್ಕೋಬೇಕಾಗುತ್ತೆ, ಫಸ್ಟ್ ನೀಟಾಗಿ ಕೆಲಸ ಮಾಡಿ. ನಿಮ್ದು ಕೆಲಸ ಒಂದೇ ಅಲ್ಲ, ಎಲ್ಲಾ ವಿಷಯದಲ್ಲೂ ನೀವು ಡಬ್ಬಾ ತರಾನೇ ಆಡ್ತಿರ್ತೀರಾ. ಅಲ್ಲ ನಿಮ್ಗೂ ಗೊತ್ತು ತಾನೆ ಸೀನಿಯರ್ ಜಾಗ ಯಾವುದು ಜೂನಿಯರ್ ಜಾಗ ಯಾವುದು ಅಂತ. ಆದ್ರೂ ಕೂಡ ಬಂದು ನೀವು ಇದೇ ಜಾಗದಲ್ಲಿ ಕುತ್ಕೋಬೇಕಾ, ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತೆ ಹೇಳಿ, ಅದೇ ಭಾಷೆಯಲ್ಲಿ ನಾನು ನಿಮ್ಗೆ ಹೇಳಿ ಅರ್ಥ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮ್ಯಾನೇಜರ್ಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ, ನೀನು ಯಾವಾಗ್ಲೂ ಅವರು ಇವರು ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿರೋಳು, ಇವತ್ತು ಅವನು ಇವನು ಅಂತ ಮಾತಾಡಿಸ್ತಾ ಇದೆಯಾ ಅಂತ. ಅದಕ್ಕೆ ಮಿಸ್ ಯಾಂಗ್ ಹೇಳ್ತಿರ್ತಾರೆ, ನೀವು ಕೂಡ ಮ್ಯಾನೇಜರ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದು ಗೊತ್ತಾಗ್ಬೇಕಲ್ವಾ, ನೀವು ಮಾಡ್ತಿರೋದಕ್ಕೆ ನಾನು ಕರೆಕ್ಟ್ ಆಗಿ ಫಸ್ಟ್ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಿ, ಆಮೇಲೆ ಬೇರೆಯವರಿಂದ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡಿ ನೀವೇ ಫಸ್ಟ್ ಲಿಮಿಟ್ ನ ಕ್ರಾಸ್ ಮಾಡಿದ್ದು, ಮೊದಲು ಸೀನಿಯರ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಳ್ಳಿ, ಮರ್ಯಾದೆಯಿಂದ ಇರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾಳೆ, ನೀವೇನಾದ್ರೂ ಮರ್ಯಾದೆ ಕೊಟ್ಟು ನೀಟಾಗಿ ಮಾತಾಡ್ಲಿಲ್ಲ ಅಂದ್ರೆ ಎಲ್ಲಾರ ಮುಂದೆನೂ ನೀವು ಇದೇ ತರ ಜೋಕರ್ ಆಗ್ಬಿಡ್ತೀರಾ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಮ್ಯಾನೇಜರ್ಗೆ ಫುಲ್ ಶೇಪ್ ಔಟ್ ಮತ್ತೆ ಫುಲ್ ಅಜೀಬ್ ಆದಂಗೆ ಮತ್ತೆ ಎಲ್ಲಾರ ಮುಂದೆ ಅವನ್ಗೆ ಅವಮಾನ ಆಗಿದೆ ಅನ್ನೋ ತರ ಫೀಲ್ ಆಗ್ತಾ ಇರುತ್ತೆ. ಇಲ್ಲಿ ಅವನು ಫುಲ್ ಸೈಲೆಂಟ್ ಆಗಿ ನಿಂತ್ಕೊಂಡಿರೋದನ್ನ ತೋರಿಸ್ತಾರೆ. ಸೀನು ಶಿಫ್ಟ್ ಆಗಿ ಮ್ಯಾನೇಜರ್ ನ ತೋರಿಸ್ತಾರೆ. ಇಲ್ಲಿ ಅವನು ಫುಲ್ ಬೇಜಾರಲ್ಲಿ ಟೆರೆಸ್ ಮೇಲೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಮಿನ್ವಾನ್ ಬಂದ್ಬಿಡು, ಸರ್ ತಗೊಳ್ಳಿ ಒಂದು ಸಿಗರೇಟ್ ಅಂತ ಸಿಗರೇಟ್ ಕೊಡ್ತಿರ್ತಾನೆ. ಇದಕ್ಕೆ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾರೆ, ಒಬ್ರು ಗಂಡ್ಸಿನವನು ಇನ್ನೊಬ್ಬ ಗಂಡ್ಸ್ ಮಾತ್ರ ಅರ್ಥ ಮಾಡ್ಕೊಳಕ್ ಆಗೋದು ಅಂತ. ಇಲ್ಲಿ ಅವನು ಫುಲ್ ಕೋಪದಲ್ಲಿ ಹೇಳ್ತಿರ್ತಾನೆ, ಈ ಹುಡುಗಿರು ಏಂದಕ್ಕೂ ಲಾಯಕ್ಕಿಲ್ಲ ಅಂತ. ಆಗ ಮಿನ್ವಾನ್ ಹೇಳ್ತಿರ್ತಾನೆ, ಇವರು ಅನ್ಕೊಂಡಿರ್ಬೋದು ಈ ತರ ಎಲ್ಲ ಹೇಳಿದ್ರೆ ಒಬ್ರಿಂದ ಒಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವೆಲ್ಲ ದೂರ ಆಗ್ಬಿಡ್ತೀವಿ ಅಂತ. ಆದ್ರೆ ಅವ್ರಿಗೇನ್ ಗೊತ್ತು, ಯಾವತ್ತು ಹುಡುಗರು ಒಬ್ರನ್ನೊಬ್ರನ್ನ ಬಿಟ್ಕೊಂಡ್ ಕೊಡಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾನೆ, ನೀನ್ ಹೇಳ್ತಿರೋದು ನಿಜ, ನಾನು ನಿನ್ನ ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ಸೋಜು ಕುಡ್ಕೊಂಡು ಆರಾಮಾಗಿ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡೋಣ ಬರ್ತೀಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಇವತ್ತು ಮಿಸ್ ಯಾಂಗ್ ಅವ್ರ ತಂದೆ ಎಲ್ಲರನ್ನೂ ರೆಸ್ಟೋರೆಂಟ್ಗೆ ಪಾರ್ಟಿಗೆ ಅಂತ ಕರೆದಿದ್ದಾರೆ ಅಂತ. ಆಮೇಲೆ ಅವ್ನಿಗೆ ಫ್ಲಾಶ್ ಆಗ್ಬಿಟ್ಟು, ಆಕ್ಚುಲಿ ಮನೇಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾನು ಅಲ್ಲಿಗೂ ಕೂಡ ಹೋಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಆಗ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾರೆ, ಹೌದಾ ಸರಿ ಆಯ್ತು ಅಂತ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಇಲ್ಲಿ ಫುಲ್ ಬೇಜಾರಲ್ಲಿ ಮತ್ತೆ ಫುಲ್ ಕೋಪದಲ್ಲಿ ಕೇಳ್ತಿರ್ತಾನೆ, ಇಂದು ಮತ್ತೆ ಸುಮಿನ್ ಮಧ್ಯದಲ್ಲಿ ಏನು ಗುಲು ಗುಲು ನಡೀತಿಲ್ವಲ್ಲ, ನಿಮ್ಮಿಬ್ರು ಮಧ್ಯೆ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಮಿನ್ವಾನು ಹಾಗೆಲ್ಲ ಏನು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಟೀಮ್ ಮ್ಯಾನೇಜರ್ ಹೇಳ್ತಿರ್ತಾನೆ, ಹಾಗಾದ್ರೆ ಸರಿ ಹೋಯ್ತು, ಇವತ್ತಿನ ಡೇ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ. ಇಲ್ಲಿ ಸ್ಮೈಲ್
ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವನು ರೆಸ್ಟೋರೆಂಟ್ ಅಲ್ಲಿ ಒಂದು 5-6 ಗ್ಲಾಸಿಗೆ ಒಂದೇ ಸತಿ 2-3 ತರ ವೈನು ಮತ್ತೆ ಡ್ರಿಂಕ್ಸ್ ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಿಸ್ ಯಾಂಗಿಗೆ ಕಂಗ್ರಾಚುಲೇಷನ್ಸ್ ಮಾಡ್ತಿರ್ತಾನೆ. ಅವನು ಡ್ರಿಂಕ್ಸ್ ನೆಲ್ಲ ಮಿಕ್ಸ್ ಮಾಡುವಾಗ ಅದು ಎಲ್ಲರ ಮೇಲೂ ಎಗರುತ್ತಿರುತ್ತೆ. ಅದಕ್ಕೆ ಇಲ್ಲಿ ಎಲ್ಲರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಇಲ್ಲಿ ಯಾರೋ ಅವನಿಗೆ ಚಿಯರ್ ಮಾಡೋದಕ್ಕೆ ಕಂಟಿನ್ಯೂ ಮಾಡದೇ ಇರೋದಕ್ಕೆ ಅವನೇ ಕೇಳ್ತಿರ್ತಾನೆ, ನಾನೇನಾದ್ರೂ ಜಾಸ್ತಿ ಓವರ್ ಆಗಿ ಬಿಹೇವ್ ಮಾಡ್ಬಿಟ್ನ, ಸಾರಿ ನಾನು ಸ್ವಲ್ಪ ಫ್ಲೋ ಅಲ್ಲಿ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ. ಇಲ್ಲಿ ಅವನಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ಮಿಸ್ ಯಾಂಗು ಎದ್ದೋಗ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್, ನೀನು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್, ಥ್ಯಾಂಕ್ ಯು ಸೊ ಮಚ್ ನೀನು ಇಷ್ಟೊಂದೆಲ್ಲ ನನಗೆ ಮಾಡಿದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಮಿಸ್ ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಸರಿ ಇವಾಗ ಎಲ್ಲರೂ ಚಿಯರ್ಸ್ ಮಾಡೋಣ ಅಂತ. ಎಲ್ಲರೂ ಖುಷಿಯಾಗಿ ಚಿಯರ್ಸ್ ಅಂತ ಚಿಯರ್ಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಮಿಸ್ ಯಾಂಗ್ ಅವ್ರ ತಂದೆ ಮೀಟ್ ನೆಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬೆಸ್ಟ್ ಮಾರ್ಕೆಟಿಂಗ್ ಟೀಮಿಗೋಸ್ಕರ ಬೆಸ್ಟ್ ಮೀಟ್ ನ ತಗೊಂಡ್ ಬಂದಿದ್ದೀನಿ ನಾನು, ಗ್ಯಾರಂಟಿಯಿಂದ ಹೇಳ್ತೀನಿ. ಇದೆಲ್ಲ ತಿಂದ್ರು ಕೂಡ ನಿಮ್ಗೆ ತೃಪ್ತಿನೇ ಆಗೋದಿಲ್ಲ, ಇನ್ನ ಬೇಕು ಅನ್ಸ್ಬೇಕು, ನಾನು ಎಲ್ಲಾ ತರ ಡಿಶ್ಗಳು ರೆಡಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಎಲ್ಲರೂ ಅದನ್ನ ಕೇಳಿ ಫುಲ್ ಖುಷಿಯಿಂದ ಕ್ಲಾಸ್ ಮಾಡ್ತಾ ಇರ್ತಾರೆ. ಆಗ ಮಿಸ್ ಯಾಂಗ್ ಅವ್ರ ತಂದೆ ಹೇಳ್ತಿರ್ತಾರೆ, ನಿಮ್ಗೆ ಏನ್ ಬೇಕು ಕೇಳಿ, ಎಲ್ಲ ಅನ್ಲಿಮಿಟೆಡ್, ನಿಮ್ಗೆ ಏನ್ ಬೇಕೋ ಹೊಟ್ಟೆ ತುಂಬಾ ತಿನ್ನಿ ಅಂತ. ಆಗ ಅವರು ಎಲ್ಲರೂ ಇಲ್ಲಿ ಮಿಸ್ ಯಾಂಗಿಗೆ ಚಿಯರ್ ಮಾಡ್ತಿರ್ತಾರೆ. ಕಂಗ್ರಾಚುಲೇಷನ್ಸ್ ಟೀಮ್ ಮ್ಯಾನೇಜರ್ ಆಗಿರೋದಕ್ಕೆ ಅಂತ ಇಲ್ಲಿ ಎಲ್ಲರೂ ಅವಳ ಹೆಸರನ್ನ ಕೂಗ್ತಾ ಇರ್ತಾರೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ತಂದೆ ಹೇಳ್ತಿರ್ತಾರೆ, ನನ್ನ ಮಗಳು ಖುಷಿ ವಿಷಯದಲ್ಲಿ ನೀವೆಲ್ಲರೂ ನಮ್ ಜೊತೆ ಇರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ತಂದೆ ಒಂದು ಸಾಂಗ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜೂರ್ ಅಂಡ್ ಮಿನ್ಸಸ್ ಹಿಪ್ ಹಿಪ್ ಹುರೆ ಅಂತ. ಅದನ್ನ ಎಲ್ಲರೂ ಕೂಡ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅದನ್ನ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಆಗ ಮಿಸ್ ಯಾಂಗು ಹೇಳ್ತಿರ್ತಾರೆ, ಡ್ಯಾಡಿ ಇವಾಗಾದ್ರೂ ನೀವು ನನ್ನ ಪ್ರಿನ್ಸೆಸ್ ಅನ್ನೋದನ್ನ ಸ್ಟಾಪ್ ಮಾಡಿ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಿರ್ತಾರೆ, ಮುದ್ದಿನ ಮಗಳೇ ನೀನು ಯಾವತ್ತೂ ನನ್ಗೆ ಆ ತರ ಎಲ್ಲ ಹೇಳಲೇಬೇಡ, ನೀನು ಯಾವಾಗ್ಲೂ ನಮ್ಗೆ ಪ್ರಿನ್ಸೆಸ್ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳಿ ಹುಯಾನು ಫುಲ್ಲು ಮಿಸ್ ಯಾಂಗ್ ನ ರೇಗಿಸ್ತಾ ಇರ್ತಾಳೆ, ಪ್ರಿನ್ಸೆಸ್ ಹೇಗಿದ್ದೀರಾ ಅಂತ. ಅದಕ್ಕೆ ಮಿಸ್ ಯಾಂಗು ಪ್ಲೀಸ್ ಇದನ್ನೆಲ್ಲ ಹೇಳ್ಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜೀವನು ಮಿಸ್ ಯಾಂಗ್ ಮತ್ತೆ ಮಿಸ್ ಯಾಂಗ್ ಅವ್ರ ತಂದೆ ಇರೋ ಬಾಂಡಿಂಗ್ ನ ನೋಡಿ ಅವಳು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಅವ್ರ ಅಪ್ಪ ಹೇಳಿರೋದನ್ನ ಅವಳು ನೆನಪಿಸ್ಕೊತಾ ಇರ್ತಾಳೆ, ನನ್ನ ಮಗಳು ಹೇಗೆ ಹೇಳ್ತಾಳೋ ನಾನು ಅದೇ ತರನೇ ಕೇಳ್ತೀನಿ ಅಂತ. ಇಲ್ಲಿ ಜೀವನ ಫುಲ್ ಎಮೋಷನಲ್ ಆಗಿ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಾ ಇರ್ತಾಳೆ, ಅಪ್ಪ ನಾನು ಇದನ್ನೇ ಯಾವಾಗ್ಲೂ ಅನ್ಕೋತಿದ್ದು, ಎಲ್ಲರ ಜೊತೆನೂ ನಾನು ಖುಷಿಯಾಗಿರ್ಬೇಕು, ನನ್ನ ಜೊತೆ ಒಬ್ಬ ಲೈಫ್ ಪಾರ್ಟ್ನರ್ ಇರಬೇಕು, ಅವರಿಂದ ನಾನು ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು, ಅವರು ಕೂಡ ನನ್ನ ಜೊತೆ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಅಂತ. ಈಗ ನಂಗೆ ಅದೆಲ್ಲ ಸಿಕ್ಕಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಇಲ್ಲಿ ಜೀವನು ಹೀರೋ ಮುಖ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಹೀರೋ ಕೂಡ ಜೀವನ್ ಮುಖ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾನೆ. ಈಗ ಸೀನಾ ಶಿಫ್ಟ್ ಆಗಿ ಮಿಸ್ಟರ್ ಲೀನ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲೀ ಕೂಡ ಮಿಸ್ ಯಾಂಗ್ ಅವ್ರ ಪಾರ್ಟಿಗೆ ಬಂದಿರ್ತಾರೆ. ಅವರು ಸ್ವಲ್ಪ ಲೇಟ್ ಆಗಿ ಬಂದಿರ್ತಾರೆ. ಅವರು ಕಾರಿಂದ ಇಳಿತಿರುವಾಗ್ಲೇ ಇಲ್ಲಿ ಇಬ್ರು ಕಪಲ್ಗಳು ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇದನ್ನೆಲ್ಲ ನೀಟಾಗಿ ಒರೆಸ್ಕೋ ಅಂತ. ಅದಕ್ಕೆ ಅವನು ಕೂಡ ನೀನು ಒಳಗೋಗು, ನಾನು ಇದನ್ನೆಲ್ಲ ಒರೆಸ್ಕೋತೀನಿ, ನೀನ್ ಫಸ್ಟ್ ಹೋಗು ಅಂತ ಕಳಿಸ್ತಾ ಇರ್ತಾನೆ. ಅದೇ ಟೈಮ್ಗೆ ಮಿಸ್ ಯಾಂಗ್ ಕೂಡ ಆಚೆ ಬರ್ತಿರ್ತಾರೆ. ಅವ್ರ ಹಸ್ಬೆಂಡ್ ಬಂದಿರೋದನ್ನ ನೋಡಿ ಅವಳು ಅವ್ರಿಗೆ ಹೇಳ್ತಿರ್ತಾರೆ, ನೀನು ಯಾಕೆ ಇಷ್ಟೊಂದು ಲೇಟ್ ಆಗಿ ಬಂದಿದ್ಯಾ, ಬೇಗನೆ ಬಂದು ಎಲ್ಲಾರನ್ನು ಮೀಟ್ ಮಾಡ್ಬೇಕಲ್ವಾ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮಿಸ್ಟರ್ ಲೀ ಕೂಡ ಹಿಂದೆ ಬಂದಿರೋದನ್ನ ನೋಡಿ, ಓ ಮಿಸ್ಟರ್ ಲೀ ನೀವು ಬಂದ್ರೆ ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ರೆಸ್ಟೋರೆಂಟ್ ಒಳಗಡೆ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೋತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವನು ಅವನ ಬಗ್ಗೆ ಅವನೇ ಇಂಟ್ರೊಡ್ಯೂಸ್ ಮಾಡ್ಕೋತಿರ್ತಾನೆ. ಹೆಲೋ ಎವ್ರಿವನ್, ನಾನು ಯಾಂಗ್ ಜುರಾನ್ ಅವ್ರ ಹಸ್ಬೆಂಡ್, ನೀವು ನನ್ನ ಹೆಂಡತಿಗೆ ಫುಲ್ಲು ಸಪೋರ್ಟ್ ಮಾಡಿ ಅವಳಿಗೆ ಹೆಲ್ಪ್ ಮಾಡಿ ಮತ್ತೆ ಆಫೀಸಲ್ಲಿ ಅವಳ ಜೊತೆ ಎಲ್ಲರೂ ಹ್ಯಾಪಿಯಾಗಿ ಖುಷಿಯಾಗಿ ಚೆನ್ನಾಗಿರಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇಲ್ಲಿ ಎಲ್ಲಾ ಎಂಪ್ಲಾಯಿಗಳು ಹಾ ಓಕೆ ಅಂತ ಹೇಳ್ಬಿಟ್ಟು ಇವನು ತುಂಬಾ ಒಳ್ಳೆಯವನು ಅಂತೆಲ್ಲ ಮಾತಾಡ್ಕೊತಿರ್ತಾರೆ. ಇಲ್ಲಿ ಹುಯಾನು ಫುಲ್ ಶಾಕ್ ಅಲ್ಲಿ ಮಿಸ್ ಯಾಂಗ್ ಹತ್ರ ಕೇಳ್ತಿರ್ತಾರೆ, ಮಿಸ್ಟರ್ ಲೀ ನಿಮ್ ಪಾರ್ಟಿಲಿ ಏನ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಮಿಸ್ ಯಾಂಗು ಹೇಳ್ತಿರ್ತಾರೆ, ಅವ್ರನ್ನ ನಾನು ಕರೆದೆ, ಅದಕ್ಕೆ ಅವರು ಬಂದಿದ್ದಾರೆ, ಒಂದ್ ನಿಮಿಷ ಇರು ಅಂದ್ಬಿಟ್ಟು ಡ್ರಿಂಕ್ಸ್ ಮತ್ತೆ ಗ್ಲಾಸ್ ನ ತಗೊಂಡು ಹೋಗ್ತಾ ಇರ್ತಾಳೆ. ಇಲ್ಲಿ ಮಿಸ್ ಹೆಲೋ ಸರ್ ಅಂತ ಹೇಳ್ಬಿಟ್ಟು ಮಿಸ್ಟರ್ ಲೀ ಟೇಬಲ್ ಹತ್ರನೇ ಹೋಗಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಈಗ ಹುಯಾನು ಹೇಳ್ತಿರ್ತಾಳೆ, ಏನೋ ಅವರು ಕರೆದ್ರು ಇವರು ಬಂದ್ಬಿಟ್ರ, ಯಾರು ಕರೆದ್ರು ಬರ್ದಿರೋ ವ್ಯಕ್ತಿ ಒಂದೇ ಒಂದ್ಸತಿ ಕರೆದಿದ್ದಕ್ಕೆ ಬಂದ್ಬಿಟ್ರ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವನ್ನ ತೋರಿಸ್ತಾರೆ. ನಾನು ಏನ್ ಮಾಡಕ್ ಹೋದ್ರು ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಕೊಂಡು ಆಚೆಗೆ ಬರ್ತಾರೆ. ಆಲ್ರೆಡಿ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಆಚೆನೆ ನಿಂತ್ಕೊಂಡಿರ್ತಾರೆ. ಅವರು ಕೂಡ ಅದನ್ನೇ ಹೇಳ್ತಿರ್ತಾರೆ, ನಾನು ಏನೇ ಮಾಡಕ್ ಹೋದ್ರು ಕೂಡ ಎಲ್ಲಾನು ಹಾಳಾಗುತ್ತೆ ಅಂತ. ಇಲ್ಲಿ ಇವರಿಬ್ರು ಒಟ್ಟಿಗೆ ಮಾತಾಡ್ತಿರೋದು ಸಿಂಕ್ ಆಗ್ತಾ ಇರುತ್ತೆ ಇವ್ರ ಮಾತುಗಳು. ಇಲ್ಲಿ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಮತ್ತೆ ಮಿನ್ವೋನು ಒಂದೇ ಟೈಮಿಗೆ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಅವ್ರು ಹಾಕಿರೋ ಏಪ್ರಿಲ್ ಮತ್ತೆ ಮಿನ್ವೋನು ಕರ್ಚಿಫ್ ನ ಒಂದೇ ಸತಿ ಕೆಳಗಡೆ ಬಿಸಾಕ್ತಿರ್ತಾರೆ. ನನ್ನ ಹಣೆ ಬರನೆ ಕೆಟ್ಟದ್ದು ಅಂತ. ಇದನ್ನ ನೋಡಿ ಅವರಿಬ್ರು ಫುಲ್ ಶಾಕ್ ಆಗಿ ಯಾವನಪ್ಪ ಇದು ಅಂತ ಇಬ್ರು ಒಂದೇ ಸತಿ ಹೇಳ್ತಾರೆ. ಇಲ್ಲಿ ಮಿಸ್ ಯಾಂಗ್ ಅವ್ರ ಹಸ್ಬೆಂಡ್ ಆ ಏಪ್ರಿಲ್ ನ ತಗೊಂಡು ಒಳಗಡೆ ಹೋಗ್ಬಿಡ್ತಾರೆ. ಆಗ ಮಿನ್ವೋನ್ ಹೇಳ್ತಿರ್ತಾನೆ, ಇವನ್ ಯಾರು ತಲೆ ಕೆಟ್ಟ ನನ್ ಮಗ ಅಂತ. ಅದೇ ಟೈಮಿಗೆ ಮಿನ್ವೋನ್ಗೆ ಒಂದು ಮೆಸೇಜ್ ಬರುತ್ತೆ. ಅದು ಟೀಮ್ ಮ್ಯಾನೇಜರ್ ದಾಗಿರುತ್ತೆ. ನೆಕ್ಸ್ಟ್ ಸತಿ ನಾವೆಲ್ಲರೂ ಬಾಯ್ಸ್ ಗಳೇ ಸೇರಿ ನೈಟ್ ಔಟ್ ಮಾಡೋಣ ಅಂತ ಮೆಸೇಜ್ ಹಾಕಿರ್ತಾರೆ. ಇದನ್ನ ಓದ್ಬಿಟ್ಟು ಮಿನ್ವೋನ್ ಹೇಳ್ತಿರ್ತಾನೆ, ಈ ಉಚ್ನ ನನ್ ಮಗ ಅಂತೂ ನನ್ನನ್ನ ಬಿಡ್ತಾನೆ ಇಲ್ವಲ್ಲ, ಒಳ್ಳೆ ಬೆನ್ನೆಗತ್ತಿದ ಬೇತಾಳ ತರ ಕಾಟ ಕೊಡ್ತಿದ್ದಾನೆ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವೋನ್ ಮತ್ತೆ ಮಿನ್ವೋನ್ ತಾಯಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಅವರು ಮನೆಯನ್ನ ನೋಡೋದಿಕ್ಕೆ ಅಂತ ಬಂದಿರ್ತಾರೆ. ಇಲ್ಲಿ ಮಿನ್ವೋನ್ ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ನಾನು ಆಫೀಸಲ್ಲಿ ಹೇಳ್ತಾ ಇಲ್ಲ ಅಂತ. ಅದಕ್ಕೆ ಮಿನ್ವೋನ್ ಅವ್ರ ತಾಯಿ ಏನು ಹೇಳೋದಿಲ್ಲ. ಒಬ್ರು ಲೇಡಿ ಬಂದ್ಬಿಟ್ಟು ಹೇಳ್ತಿರ್ತಾರೆ, ನೀವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ಈ ಮನೆ ಸಿಗೋದು ತುಂಬಾ ರೇರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಬಾಡ್ಗೆಗಂತೂ ಇಲ್ಲಿ ಮನೆ ಸಿಗೋದು ತುಂಬಾನೇ ಕಷ್ಟ ಅಂತ. ಈ ಮಾತನ್ನ ಕೇಳಿ ಮಿನ್ವೋನು ಫುಲ್ ಶಾಕ್ ಆಗ್ಬಿಡ್ತಾನೆ. ಏನ್ ಹೇಳ್ತಿದ್ದೀರಾ, ರೆಂಟಿಗ? ಮಮ್ಮಿ
ಮಮ್ಮಿ ನೀನ್ ಹೇಳಿದ್ದ ನನ್ಗೋಸ್ಕರ ಮನೇನ ಬೈ ಮಾಡ್ತೀನಿ ಅಂತ, ಈಗ ನೋಡಿದ್ರೆ ರೆಂಟ್ ಅಂತ ಹೇಳ್ತಿದ್ಯಲ್ಲ ಅಂತ. ಅದಕ್ಕೆ ಅವ್ರ ತಾಯಿ ಹೇಳ್ತಿರ್ತಾರೆ 1-2 ವರ್ಷ ಇಲ್ಲೇ ಮೇಂಟೈನ್ ಮಾಡು, ಆಮೇಲೆ ನೋಡ್ತೀನಿ ಮನೆ ಕೊಡಿಸ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ ಹೇಳ್ತಿರ್ತಾಳೆ. ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ ಬನ್ನಿ ಬನ್ನಿ ನಿಮ್ಮಿಬ್ರು ಕಪಲ್ಗಳ ಅದೃಷ್ಟ ತುಂಬಾ ಚೆನ್ನಾಗಿದೆ, ಇಲ್ಲಿ ಮನೆ ಸಿಗೋದಕ್ಕೂ ತುಂಬಾ ಪುಣ್ಯ ಮಾಡಿರ್ಬೇಕು ಬನ್ನಿ ಅಂತ ಅನ್ಬಿಟ್ಟು ಅವ್ರ 3 ಜನನು ಇಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಮಿನ್ವನ್ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಹನಿಮೂನ್ಗೆ ಅಂತ ಒಂದ್ ಪ್ಲೇಸ್ ನ ಸರ್ಚ್ ಮಾಡ್ಬಿಟ್ಟು ಹುಡುಕ್ಬಿಟ್ಟು ಅದನ್ನ ಕೊಡ್ತಾ ಇರ್ತಾಳೆ. ಆಗ ಅವ್ರ ಅತ್ತೆ ಬಂದ್ಬಿಟ್ಟು ಈಗ ನೀನು ಪ್ರೆಗ್ನೆಂಟ್, ಫ್ಲೈಟ್ ಅಲ್ಲೆಲ್ಲ ಟ್ರಾವೆಲ್ ಮಾಡೋದು ಒಳ್ಳೇದಲ್ಲ ಅಂತ, ಕೊರಿಯಾದಲ್ಲೇ ತುಂಬಾ ಜಾಗ ಇದೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಸುತ್ತಾಡು ಅನ್ಬಿಟ್ಟು ಕರ್ಕೊಂಡು. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ತೋರಿಸ್ತಾರೆ. ಇಲ್ಲಿ ಸುಮಿನ್ ವೆಡ್ಡಿಂಗ್ ಡ್ರೆಸ್ ನ ತಗೊಳ್ಬೇಕು ಅಂತ ಒಂದು ಶೋರೂಮ್ಗೆ ಬಂದಿರ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲ ಹಳೆ ಕಾಲದಲ್ಲಿ ಹಾಕೋ ಬಟ್ಟೆಗಳ ತರಾನೇ ಇರುತ್ತೆ. ಇಲ್ಲಿ ಅವ್ರ ಅತ್ತೆ ಬಂದ್ಬಿಟ್ಟು ಹೇಳ್ತಿರ್ತಾರೆ ಯಾಕೆ ಆಚೆ ನಿಂತಿದ್ಯಾ, ಒಳಗಡೆ ಹೋಗೋಣ ಬಾ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ಮೋನ್ ಅವ್ರ ತಾಯಿನ ತೋರಿಸ್ತಾರೆ. ಇಲ್ಲಿ ಅವಳು ಮೇಕಪ್ ನೆಲ್ಲ ಸೆಲೆಕ್ಟ್ ಮಾಡ್ತಾ ಇರ್ತಾಳೆ ಸುಮಿನ್ಗೋಸ್ಕರ. ಈ ಮೇಕಪ್ ಚೆನ್ನಾಗಿದೆ, ಮತ್ತೆ ಡ್ರೆಸ್ ನೋಡ್ತಿರುವಾಗ ಕೆಲವು ಡ್ರೆಸ್ ಗಳನ್ನ ನೋಡ್ಬಿಟ್ಟು ಇದ್ರಲ್ಲಿ ಜಾಸ್ತಿ ಕಾಣಿಸ್ತಿದೆ, ಮೈ ಕಾಣೋ ಅಂತದೆಲ್ಲ ಇರಬಾರ್ದು ಅಂತ ಫುಲ್ ಕವರ್ ಆಗೋಂತ ಡ್ರೆಸ್ ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಿರ್ತಾಳೆ. ಇಲ್ಲಿ ಅವಳೇ ಸೆಲೆಕ್ಟ್ ಮಾಡ್ತಿರ್ತಾಳೆ, ಸುಮಿನ್ಗೆ ಯಾವ್ದನ್ನು ಚಾಯ್ಸ್ ಮಾಡಕ್ಕೂ ಬಿಟ್ಟಿರಲ್ಲ, ಮತ್ತೆ ಮಿನ್ಮೋನ್ ಕೂಡ ಇದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಿರೋದಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ ಮತ್ತೆ ಮಿನ್ಮೋನ್ ಅವ್ರ ಮನೇಲಿ ಇರೋದನ್ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಅವಳ ಮದ್ವೆ ಪತ್ರಿಕೆನ ಓಪನ್ ಮಾಡ್ಬಿಟ್ಟು ಹೇಳ್ತಿರ್ತಾಳೆ ಈ ತರ ಚಿಕ್ಕ ಮಕ್ಳು ತರ ಮದ್ವೆ ಪತ್ರಿಕೆನ ಇವಾಗ ಯಾರು ಓಡಿಸ್ತಾರೆ ಹೇಳು, ನಿಮ್ಮ ಅಮ್ಮಂಗೆ ನೀನಾದ್ರೂ ಹೇಳು ಅಂತ ಅದನ್ನೆಲ್ಲ ತಗ್ಬಿಟ್ಟು ಮಿನ್ಮೋನ್ ಹತ್ರ ಎಸಿತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಮೋನ್ ಹೇಳ್ತಿರ್ತಾನೆ ಅವ್ರ ಮುಂದೆ ನೀನೇ ಕಿಸಿತಿರ್ತಿಯಲ್ಲ, ಹೋಗಿ ನೀನೇ ಹೇಳು ಅಂತ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ ಮದ್ವೆ ಆಗೋರು ಯಾರಾದ್ರೂ ಈ ತರ ಎಲ್ಲ ಹೇಳ್ತಾರೆ, ಅತ್ತೆ ಮುಂದೆ ಈ ತರ ಎಲ್ಲ ಯಾರಾದ್ರೂ ಸೊಸೆ ಮಾತಾಡ್ತಾರ, ನೀನೇ ಹೇಳು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಮೋನ್ ಪತ್ರಿಕೆನೆಲ್ಲ ಸುಮಿನ್ ಮುಖದ ಮೇಲೆ ಎಸದ್ಬಿಟ್ಟು ನಾನು ತಲೆ ತಿನ್ಬೇಡ ಅಂತ ಆ ಕಡೆ ತಿರ್ಕೊಂಡು ವಾವ್ ಈ ಗೇಮ್ ಅಂತೂ ಸಖತ್ತಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೇಮ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಸುಮಿನ್ ಅವಳ ಮನ್ಸಲ್ಲಿ ಒಳ್ಳೆ ಹೇಳ್ಕೊತಿರ್ತಾಳೆ ಏನ್ ವ್ಯಕ್ತಿನಪ್ಪ ಇವನು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಆಫೀಸ್ ನ ತೋರಿಸ್ತಾರೆ. ಇಲ್ಲಿ ಜೀವನು ಕೆಲಸ ಮಾಡ್ತಾ ಇರ್ತಾಳೆ. ಆಗ ಸುಮಿನ್ ಅವಳ ಮದ್ವೆ ಪತ್ರಿಕೆನ ಜೀವನ್ಗೆ ಮೇಲ್ ಮಾಡ್ತಾಳೆ, ನಾವು ಮದ್ವೆ ಆಗ್ತಾ ಇದೀವಿ ಅಂತ. ಇದನ್ನ ನೋಡಿ ಜೀವನು ಫುಲ್ ಸ್ಮೈಲ್ ಮಾಡ್ತಿರ್ತಾಳೆ. ಈ ಮದ್ವೆ ಪತ್ರಿಕೆನ ಹೀರೋಗೆ ಅವಳು ಸೆಂಡ್ ಮಾಡ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಜೀವನ್ ಕಳ್ಸಿರೋದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸುಮಿನ್ ಮತ್ತೆ ಮಿನ್ವೊಂದು ಮದ್ವೆ ಪತ್ರಿಕೆ ಇರುತ್ತೆ, ಅದನ್ನ ಅವನು ನೋಡ್ತಾ ಇರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಎಲ್ಲಾ ಎಂಪ್ಲಾಯಿಗಳನ್ನು ತೋರಿಸ್ತಾರೆ. ಇಲ್ಲಿ ಎಲ್ಲಾ ಎಂಪ್ಲಾಯಿಗೂ ಮೇಲಲ್ಲಿ ಒಂದೊಂದು ಮೆಸೇಜ್ ಬಂದಿರುತ್ತೆ. ಇಲ್ಲಿ ಎಲ್ಲಾ ಎಂಪ್ಲಾಯಿಗಳು ಮಾತಾಡ್ಕೋತಿರ್ತಾರೆ ನಿನ್ಗೂ ಬಂತ ನನ್ಗೂ ಬಂತು ಅಂತ. ಆಗ ಜೀವನು ಮೇಲ್ನ ತೆಗ್ದು ನೋಡಿದಾಗ ಅದರಲ್ಲಿ ಸುಮಿನ್ ಮತ್ತೆ ಮಿನ್ವೊಂದು ಮದ್ವೆ ಇನ್ವಿಟೇಷನ್ ಬಂದಿರುತ್ತೆ. ಇದನ್ನ ನೋಡಿ ಅವಳು ಫುಲ್ ಶಾಕ್ ಆಗ್ಬಿಡ್ತಾರೆ. ಯಾಂಗ್ ಮತ್ತೆ ಹುಯಾನು ಜೀವನ್ಗೆ ಏನಾದ್ರು ಬೇಜಾರಾಗಿರುತ್ತೆ ಮತ್ತೆ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಅವರು ಎದ್ದು ನೋಡ್ತಾ ಇರ್ತಾರೆ. ಇಲ್ಲಿ ಎಲ್ಲಾ ಎಂಪ್ಲಾಯಿಗಳು ಅವ್ರ ಮೇಲ್ನೆಲ್ಲ ಚೆಕ್ ಮಾಡಿದಾಗ ಒಬ್ಬ ಮಿನ್ವನ್ಗೆ ಹೇಳ್ತಿರ್ತಾನೆ ಮಿನ್ವನ್ ನೀನ್ ಒಂದ್ಸತಿ ನಿನ್ ಮೇಲ್ ಚೆಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಮಿನ್ವನು ಏನು ನನ್ನ ಇಮೇಲ್ ಐಡಿನ ಅಂತ ಅಂದ್ಬಿಟ್ಟು ಅವನು ಚೆಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಮಿನ್ವನು ಎದ್ದು ಬಿದ್ದು ಮಿಸ್ಟರ್ ಲೀ ಇರೋ ಕ್ಯಾಬಿನ್ಗೆ ಓಡೋಗ್ತಾ ಇರ್ತಾನೆ. ಇಲ್ಲಿ ಅವನು ಬಂದ್ಬಿಟ್ಟು ಹೇಳ್ತಿರ್ತಾನೆ ನೀವು ನನ್ನ ಮದ್ವೆ ಪತ್ರಿಕೆನ ಎಲ್ಲರಿಗೂ ಯಾಕೆ ಮೇಲ್ ಮಾಡಿದ್ರಿ, ನಾನೇನಾದ್ರೂ ನಿಮ್ಗೆ ಹೇಳಿದ್ನ ಮಾಡಕ್ಕೆ ಅಂತ ಕೇಳ್ತಿರ್ತಾನೆ. ಆಗ ಮಿಸ್ಟರ್ ಲೀ ಹೇಳ್ತಿರ್ತಾರೆ ನೀನು ಯಾವ ಡಿಪಾರ್ಟ್ಮೆಂಟ್ ಮತ್ತೆ ನಿನ್ ಹೆಸರೇನು ಅಂತ ಹೇಳು ಅಂತ. ಇಲ್ಲಿ ಇನ್ನೊಬ್ಬ ಎಂಪ್ಲಾಯಿ ನಿಂತಿರ್ತಾನೆ. ಅವ್ನು ಹೇಳ್ತಿರ್ತಾನೆ ಇವ್ರ ಹೆಸರು ಪಾರ್ಕ್ ಮಿನ್ವನ್ ಅಂತ, ಮಾರ್ಕೆಟಿಂಗ್ 3 ಇಂದ ಬಂದಿದ್ದಾರೆ ಅಂತ. ಅದಕ್ಕೆ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಇವ್ರ ಮದ್ವೆ ಇನ್ವಿಟೇಷನ್ ನಾವು ಎಲ್ಲರಿಗೂ ಮೇಲ್ ಮಾಡಿದ್ವಿ. ಮಿಸ್ಟರ್ ಲೀ ಹೇಳ್ತಿರ್ತಾರೆ ನೀನು ಮದ್ವೆ ಆಗ್ತಿರೋದು ನಿಜ ಅಲ್ವಾ, ನೀವು ಯಾರಾದ್ರೂ ಎಂಪ್ಲಾಯಿ ಮದ್ವೆ ಆಗ್ತಿದ್ರೆ ಬೇರೆ ಎಂಪ್ಲಾಯಿಗಳಿಗೆಲ್ಲ ಅದನ್ನ ಇನ್ಫಾರ್ಮ್ ಮಾಡೋದು ನಮ್ ಕಂಪ್ನಿ ರೂಲ್ಸ್. ಅದಲ್ಲದೆ ಯಾರಾದ್ರೂ ಒಬ್ರು ಎಂಪ್ಲಾಯಿ ಮದ್ವೆಗೆ ಎಲ್ಲರೂ ಹೋಗ್ತಾರೆ ಅಂದ್ರೆ ನಾವು ರಜಾ ಕೂಡ ಕೊಡ್ತೀವಿ. ನೀವೇನಾದ್ರೂ ಹನಿಮೂನ್ಗೆ ಹೋಗ್ತೀರಾ ಅಂತಾನೆ ಮುಂಚೆನೆ ಅಡ್ವಾನ್ಸ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಇದೆಲ್ಲ ಕಂಪ್ನಿ ರೂಲ್ಸ್ ಅಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಇದನ್ನೆಲ್ಲ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಅವನು ಹಾ ನನ್ಗೆ ಗೊತ್ತಾದ್ರೆ ಮದ್ವೆ ಆಗ್ತಿರೋದು ನಾನು ಯಾರಿಗೂ ಹೇಳಿಲ್ಲ ಅಂದ್ರೆ ನೀವ್ ಯಾಕೆ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅವ್ನು ಹಂಗಂಗೆ ಮಾತಾಡ್ಕೊಂಡು ಆಚೆಗೆ ಎದ್ದೋಗ್ತಾ ಇರ್ತಾನೆ. ಮಿನ್ವಾನ್ ಅಲ್ಲಿಂದ ಹೋಗುವಾಗ ಮಿಸ್ಟರ್ ಲೀ ಪಕ್ಕದಲ್ಲಿ ಒಬ್ರು ಎಂಪ್ಲಾಯಿ ನಿಂತಿರ್ತಾರೆ. ಅವರು ಹೇಳ್ತಾ ಇರ್ತಾರೆ ಅಸಿಸ್ಟೆಂಟ್ ಮ್ಯಾನೇಜರ್ ಕಾಂಗ್ಜಿವಾನ್ ಜೊತೆ ಇವ್ರದ್ದು ಎಂಗೇಜ್ಮೆಂಟ್ ಆಗಿತ್ತು, ಅದನ್ನ ಬ್ರೇಕ್ ಮಾಡಿ ಅವ್ರ ಬೆಸ್ಟ್ ಫ್ರೆಂಡ್ ಜೊತೆ ಮದ್ವೆ ಆಗ್ತಿರೋದಕ್ಕೆ ಇವಾಗ ಇವ್ರಿಗೆ ಅದು ನೋವಾಗ್ತಿರೋದು ಎಲ್ಲಾ ಎಂಪ್ಲಾಯಿಗೂ ಗೊತ್ತಾಗಿದೆ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಲೀ ಲಿಫ್ಟ್ ಅಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ಲಿಫ್ಟ್ ಗೆ ಬಂದು ಸೇರ್ಕೋತಾನೆ. ಇಲ್ಲಿ ಮಿಸ್ಟರ್ ಲೀ ಹೇಳ್ತಿದ್ದಾರೆ ನೀವು ಕಾಂಗ್ಜಿವಾನ್ ಇಷ್ಟಪಡ್ತಿದ್ದೀರಾ ಅಂತ ಗೊತ್ತು, ಆದ್ರೆ ಸುಮಿನ್ ಮತ್ತೆ ಮಿನ್ವಾನ್ ನಿದ್ದೆನ ನೀವು ಯಾಕೆ ಹಾಳು ಮಾಡ್ತಿದ್ರು, ಅವ್ರಂತೂ ನಿಮ್ಗೆ ಏನು ಮಾಡಿಲ್ವಲ್ಲ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಿದ್ದಾರೆ ಕಾಂಗ್ಜಿವಾನ್ಗೆ ಯಾರಾದ್ರೂ ಎನಿಮಿ ಆದ್ರೆ ಅವರು ನನ್ಗೂ ಕೂಡ ಎನಿಮಿನೇ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ತಾತನ ಮತ್ತೆ ಮಿಸ್ಟರ್ ಲೀನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಜೀವನು ಬುಸಾನ್ ಹೋದಾಗ ಎಂಜಾಯ್ ಮಾಡಿದ್ರಲ್ಲ ಆ ಫೋಟೋಸ್ನೆಲ್ಲ ಇಲ್ಲಿ ಹೀರೋ ತಾತ ನೋಡ್ತಾ ಇರ್ತಾರೆ. ಇಲ್ಲಿ ಹೀರೋ ತಾತ ನೋಡ್ಬಿಟ್ಟು ಇವನಾಕ್ ಇಷ್ಟೊಂದು ನಗ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಮಿಸ್ಟರ್ ಲೀ ಹೇಳ್ತಿರ್ತಾರೆ ಮಿಸ್ಟರ್ ಹೂ ಯಾವತ್ತು ಇಷ್ಟೊಂದು ನಕ್ಕಿರೋದನ್ನ ನಾನು ನೋಡೇ ಇಲ್ಲ, ಅವ್ರ ಕಣ್ಣಲ್ಲಿ ಏನೋ ಒಂಥರ ಬ್ರೈಟ್ನೆಸ್ ಅನ್ನಿಸ್ತಿದೆ, ಅವ್ರು ಇಷ್ಟೊಂದು ನಗ್ತಿರೋದು ಇಷ್ಟು ಖುಷಿಯಾಗಿರೋದು ನನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಮಿಸ್ಟರ್ ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ ಮೊದ್ಲಾದ್ರೆ ಅವ್ರ ಕಣ್ಣಲ್ಲಿ ಏನೇ ತರ ಹೋಪ್ ಇರ್ಲಿಲ್ಲ, ಅವರು ಬದುಕ್ಬೇಕು ಅನ್ನೋ ಆಸೆ ಕೂಡ ಇರಲಿಲ್ಲ, ಅವ್ರಿಗೆ ಯಾವ್ದೇ ತರ ಡ್ರೀಮ್ ಇರ್ಲಿಲ್ಲ. ಆದ್ರೆ ಈಗ ಆ ತರ ಎಲ್ಲ ಅನ್ಸೋದೇ ಇಲ್ಲ, ಅವರು ನಿಜವಾಗ್ಲೂ ತುಂಬಾ ಖುಷಿಯಾಗಿದ್ದಾರೆ, ಅವ್ರಿಗೂ ಕೂಡ ಬದುಕ್ಬೇಕು ಅನ್ನೋ ಆಸೆ ಇದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ತಾತ ಮತ್ತೆ ಮಿಸ್ಟರ್ ಲೀ ಇಬ್ರು ಇದನ್ನೆಲ್ಲ ಮಾತಾಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ ತೋರಿಸ್ತಾರೆ. ಇಲ್ಲಿ ಜೀವನು ಕೇಳ್ತಿರ್ತಾಳೆ ಆಮೇಲೆ ನೀವಲ್ಲ ತಾನೇ ಎಲ್ಲರಿಗೂ ಸೆಂಡ್ ಮಾಡಿದ್ದು ಅಂತ. ಇಲ್ಲಿ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋನೇ ಎಲ್ಲರಿಗೂ ಮೇಲ್ನ ಸೆಂಡ್ ಮಾಡಿರೋದು ಅನ್ನೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ನಂಗೂ ಗೊತ್ತು ಇದೆಲ್ಲ ಚೈಲ್ಡಿಶ್ ಅನ್ಸುತ್ತೆ ಅಂತ, ಆದ್ರೆ ನಾನೇ ಇದನ್ನ ಒಪ್ಕೋತೀನಿ, ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ಸ್ಮೈಲ್ ಮಾಡ್ತಾ ಇರ್ತಾನೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ ನಿಜ ನಂಗೆ ಇದೆಲ್ಲ ತುಂಬಾ ವಿಯರ್ಡ್
ಬೇಡ ಅನ್ನಿಸ್ತಾ ಇದೆ ಅಂತ. ಆಗ ಹೀರೋ ಹೇಳ್ತಿರ್ತಾನೆ ಏನ್ ಅನ್ನಿಸ್ತಿದೆ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ ದ ಫಸ್ಟ್ ಟೈಮ್ ಯಾರಾದ್ರೂ ನನಗೆ ಹರ್ಟ್ ಆಗ್ತಿದೆ ಅಂದ್ರೆ ನನ್ಗಿಂತ ಜಾಸ್ತಿ ಬೇರೆಯವ್ರಿಗೆ ಹರ್ಟ್ ಆಗ್ತಿದೆ ಅಂತ ಇಲ್ಲಿ ನನಗೆ ಗೊತ್ತಾಗ್ತಿರೋದು. ಯಾರಾದ್ರೂ ನನಗೆ ಕೆಟ್ಟದ್ ಮಾಡಿದ್ರೆ ಬೇರೆಯವ್ರಿಗೆ ನನ್ಗಿಂತ ಜಾಸ್ತಿ ನೋವಾಗುತ್ತೆ ಅಂತ ನಾನು ಇವತ್ತೇ ನೋಡ್ತಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜೀವನ್ ಮುಖಾನ ನೋಡ್ತಿರ್ತಾನೆ. ಆಗ ಜೀವನ್ ಕೇಳ್ತಿರ್ತಾಳೆ ಏನಾಯ್ತು, ಯಾಕೆ ನೀವು ಹಾಗೆ ನೋಡ್ತಿದ್ದೀರಾ ಅಂತ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಿನ್ನ ನೋಡಿದ್ರೆ ನಂಗೆ ಕಿಸ್ ಮಾಡ್ಬೇಕು ಅನ್ಸುತ್ತೆ ಅಂತ. ಅದಕ್ಕೆ ಜೀವನ್ ಬೇರೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಿನ್ನ ನೋಡಿದ್ರೆ ಇನ್ನೂ ಏನೇನೋ ಮಾಡ್ಬೇಕು ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಜೀವನ್ ಅಲ್ಲಿಂದ ನಗ್ತಾ ಎದ್ದೋಡೋಗ್ತಾ ಇರ್ತಾಳೆ. ಇಲ್ಲಿ ಹೀರೋ ಜೀವನ್ ಕೈ ಹಿಡ್ಕೊಂಡು ಹೇಳ್ದು ಮತ್ತೆ ಇಲ್ಲಿ ಜೀವನು ಹೀರೋ ಕತ್ತತ್ರ ಹೀರೋ ಆ ಹಾರ್ಟ್ ಸಿಂಬಲ್ ನೋಡ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿನ್ವನ್ನ ತೋರಿಸ್ತಾರೆ. ಅವನು ಬಂದಿದ ತಕ್ಷಣ ಫೋನ್ ತೆಗ್ಬಿಟ್ಟು ಸೊಫಾ ಮೇಲೆ ಬಿಸಾಕ್ಬಿಟ್ಟು ಈ ಮೇಲ್ ನ ನೀನೇ ಅಲ್ವಾ ಆಫೀಸಿಗೆ ಕಳ್ಸಿದ್ದು ಅಂತ ಬೈತಾ ಇರ್ತಾನೆ. ಇಲ್ಲಿ ಅದಕ್ಕೆ ಸುಮಿನ್ ಫೋನ್ ತಗೊಂಡು ನೋಡ್ಬಿಟ್ಟು ಇಮೇಲ್ ಅಂತ ಹೇಳ್ತಿರ್ತಾಳೆ. ಆಗ ಮಿನ್ವಾನ್ ಹೇಳ್ತಿರ್ತಾನೆ ನಿನ್ನಿಂದ ನನ್ನ ಆಫೀಸಲ್ಲಿ ಎಲ್ಲ ರೆಪ್ಯುಟೇಷನ್ ಎಲ್ಲ ಹಾಳಾಗೋಯ್ತು ಹಾಗೆ ಹೇಗೆ ಅಂತ ಕಿರ್ಚಾಡ್ತಾ ಇರ್ತಾನೆ. ಆಗ ಅವ್ರ ತಾಯಿ ಹೇಳ್ತಿರ್ತಾರೆ ಈ ಮೇಲ್ ಕಳ್ಸಿರೋದ್ರಿಂದ ನೀನು ಇಷ್ಟೊಂದು ಕಿರ್ಚಾಡ್ತಾ ಇದೆಯಾ ಅಂತ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ ನಿನ್ನಿಂದ ನಾನು ಆಫೀಸಲ್ಲಿ ಮುಖ ತೋರಿಸ್ದಂಗೆ ಆಗೋಯ್ತು ಅಂತ. ಅದಕ್ಕೆ ಸುಮಿನ್ ಹೇಳ್ತಿರ್ತಾಳೆ ನೀನು ನನ್ನ ಮದ್ವೆ ತಾನೇ ಆಗ್ತಿರೋದು, ಮುಖ ತೋರಿಸ್ತಿರೋ ಅಂತದ್ದು ಏನಾಗಿದೆ ಅಂತ. ಅದಕ್ಕೆ ಮಿನ್ವಾನ್ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ ಆಫೀಸಲ್ಲಿ ಎಲ್ಲರಿಗೂ ಗೊತ್ತಾದ್ರೆ ತಾನೇ ಅವರು ಬಂದು ನಿನ್ಗೆ ಮುಯ್ಯಾಕೋದು, ಅದರಿಂದ ತಾನೇ ದುಡ್ಡಾಗೋದು, ಸುಮ್ಮನೆ ಇರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ ಇಲ್ಲಿ ನನಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು, ಬೇರೆ ಏನೋ ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಅದಕ್ಕೆ ಇಲ್ಲಿ ಸುಮಿನ್ ಹೇಳ್ತಿರ್ತಾಳೆ ನೀನು ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ, ಈಗ ನಮ್ಗೆ ಮಗು ಕೂಡ ಆಗೋದಿದೆ, ಆ ಮಗು ಬಗ್ಗೆನೂ ಯೋಚನೆ ಮಾಡು ಅಂತ. ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ ನೀನು ಹಾಳಾಗೋಗು ಆ ಮಗುನ ಹಾಳಾಗೋಗ್ಲಿ ಅಂತ. ಇಲ್ಲಿ ಅದಕ್ಕೆ ಮಿನ್ವಾನ್ ಅವ್ರ ತಾಯಿಗೆ ಫುಲ್ಲು ಕೋಪ ಬಂದು ನನ್ ಮೊಮ್ಮಗುನೇ ಹಾಳಾಗೋಗ್ಲಿ ಅಂತ ಹೇಳ್ತಿದ್ಯಾ ಅನ್ಬಿಟ್ಟು ಚೆನ್ನಾಗಿ ಮಿನ್ವಾನ್ಗೆ ಹೊಡಿತಾ ಇರ್ತಾರೆ. ಇಲ್ಲಿ ಅವ್ರು ಬಂದು ಸುಮಿನ್ನ ಕರ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಸುಮಿನ್ನ ಒಂದ್ ಚೇರ್ ಮೇಲೆ ಕೂರಿಸ್ಬಿಟ್ಟು ನನ್ ಮೊಮ್ಮಗುಗೆ ಈ ಕಿರ್ಚಾಡೋದು ಪರ್ಚಾಡೋದೆಲ್ಲ ಇಷ್ಟ ಆಗಲ್ಲ, ನೋಡು ನೀನು ಆರಾಮಾಗಿ ಇಲ್ಲಿ ಕೂತ್ಕೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಸುಮಿನ್ಗೆ ಹೇಳ್ತಿರ್ತಾರೆ ಗಂಡ್ಮಕ್ಳು ಹೇಗೆ ಅಂದ್ರೆ ಕೋಪ ಬಂದಾಗ ಅವರು ಜಾಸ್ತಿ ಕಿರ್ಚಾಡ್ತಿರ್ತಾರೆ, ಅವರು ಸಮಾಧಾನ ತರಾನೇ ಆಗ್ಬಿಡ್ತಾರೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸುಮಿನ್ ಕೂಡ ಹೇಳ್ತಿರ್ತಾಳೆ ಹಾ ನಂಗೆ ಮುಂಚೆನೆ ಗೊತ್ತು ಮಿನ್ವಾನ್ಗೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಅಂತ. ಅದಕ್ಕೆ ಇಲ್ಲಿ ಮಿನ್ವಾನ್ ಅವ್ರ ತಾಯಿ ಹೇಳ್ತಿರ್ತಾರೆ ನೀನು ಇವತ್ತು ನೈಟು ಇಲ್ಲೇ ಉಳ್ಕೋತೀಯ ಅಲ್ವಾ ಅಂತ. ಅದಕ್ಕೆ ಸುಮಿನ್ ಇಲ್ಲ ಇವಾಗ ಹೊರಡ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಮಿನ್ವಾನ್ ಅವ್ರ ತಾಯಿ ಒಂದು ಮ್ಯೂಸಿಕ್ ನ ತಗೊಂಡ್ಬಂದು ಇದನ್ನ ಕೇಳು, ಮಗುಗೂ ನಿನ್ಗೂ ತುಂಬಾ ಒಳ್ಳೇದು, ಮಗು ನಂತರ ಫುಲ್ಲು ಮೆಂಟಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಮ್ಯೂಸಿಕ್ ಬಾಕ್ಸ್ ನ ಕೊಟ್ಬಿಟ್ಟು ನೀನ್ ಹೋಗಕ್ ಮುಂಚೆ ಇದನ್ನೆಲ್ಲ ಕೇಳ್ಬಿಟ್ಟು ಹೋಗು ಅಂತ ಅಲ್ಲಿಂದ ಹೋಗ್ತಿರ್ತಾರೆ. ಸುಮಿನ್ ಆ ಕಡೆ ತಿರುಗಿ ನೋಡಿದಾಗ ತುಂಬಾ ಸಿಡಿಗಳು ಅಲ್ಲಿ ಇಟ್ಟಿರೋದನ್ನ ನೋಡ್ಬಿಟ್ಟು ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಅವಳು ಸುಮ್ಮನೆ ಸೈಲೆಂಟ್ ಆಗಿ ಕುತ್ಕೊಂಡು ಮ್ಯೂಸಿಕ್ ನ ಕೇಳಿಸ್ಕೊತಾ ಇರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಹುಯಾನ್ ಜೊತೆ ಮೆಸೇಜ್ ಮಾಡ್ತಿರ್ತಾಳೆ. ಆ ಮೆಸೇಜ್ ನ ನೋಡಿ ಇಲ್ಲಿ ಜೀವನು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಹುಯಾನು ಕಳ್ಸಿರ್ತಾಳೆ ನಾನಂತೂ ಮದ್ವೆಗೆ ಪಕ್ಕ ಹೋಗ್ತೀನಿ, 1,000 ರೂಪಾಯಿ ಹಾಕ್ಬಿಟ್ಟು 3 ಪ್ಲೇಟ್ ನ ಚೆನ್ನಾಗಿ ತಿನ್ಬಿಟ್ಟು ಗುಳುಮ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಜೀವನ್ ಕೂಡ ಹೇಳ್ತಿರ್ತಾಳೆ ಹಾಗಾದ್ರೆ ನಾನು ಬರ್ತೀನಿ ಅಂತ. ಅದಕ್ಕೆ ಹುಯಾನು ಓಕೆ ಅಂತ ಸಿಂಬಲ್ ನ ಕಳಿಸ್ತಾಳೆ. ಇಲ್ಲಿ ಹೀರೋ ಮಲ್ಕೊಂಡಿರ್ತಾನೆ. ಹೀರೋ ಮಲ್ಕೊಂಡು ನಿದ್ದೆಲೆ ಕನ್ವರ್ಸ್ತಾ ಇರ್ತಾನೆ ನನ್ಗೆ ಬದುಕ್ಬೇಕು ಅಂತ ತುಂಬಾ ಆಸೆ ಇದೆ ಅಂತ. ಇಲ್ಲಿ ಜೀವನು ಕೆನೆ ಮೇಲೆ ಕೈ ಇಟ್ಬಿಟ್ಟು ಹೀರೋಗೆ ಸಮಾಧಾನ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ ಅವ್ರ ತಂದೆ ಡೆತ್ ಆಗಿರೋ ಜಾಗನ ತೋರಿಸ್ತಾರೆ. ಇಲ್ಲಿ ಜೀವನ್ ಅವ್ರ ತಂದೆಗೋಸ್ಕರ ಹೀರೋ ಮತ್ತೆ ಜೀವನ್ ಇರೋ ಫೋಟೋನ ತಗೊಂಡ್ಬಂದು ಅಲ್ಲಿ ಟ್ಯಾಗ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಇವಾಗ ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ. ಇಲ್ಲಿ ಅವರಿಬ್ರು ಸ್ಮೈಲ್ ಮಾಡ್ತಿರೋದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ ಟಿವಿ ನೋಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಫುಲ್ ಹ್ಯಾಪಿ ಆಗಿದ್ದಾರೆ ಅನ್ನೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನ್ ಆಫೀಸ್ ಅಲ್ಲಿ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಜೀವನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ಅವರಿಬ್ರು ಬರ್ತಾ ಒಬ್ರು ಮುಖ ಒಬ್ರು ನೋಡ್ಕೊಂಡು ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಎಷ್ಟೋ ಎಂಪ್ಲಾಯಿಗಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ, ಆದ್ರೆ ಅವ್ರು ಯಾರಿಗೂ ಗೊತ್ತಾಗೋದೇ ಇಲ್ಲ. ಇಲ್ಲಿ ಹೀರೋ ಮತ್ತೆ ಜೀವನ್ ಒಬ್ರು ಮುಖ ಒಬ್ರು ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇಬ್ರು ಕೈನು ಟಚ್ ಮಾಡಿ ಅವರಿಬ್ರು ಶೇಕ್ ಹ್ಯಾಂಡ್ ಕೊಟ್ಕೊಳ್ಳೋ ತರ ಮಾಡ್ಕೊಂಡು ಅಲ್ಲಿಂದ ಪಾಸ್ ಆಗ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಜೀವನ್ನ ತೋರಿಸ್ತಾರೆ. ಇಲ್ಲಿ ಜೀವನು ಅವಳು ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಾ ಇರೋದನ್ನ ತೋರಿಸ್ತಾರೆ. ಅದೇ ಟೈಮ್ಗೆ ಹೀರೋ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲಿ ಹೀರೋ ಕೇಳ್ತಿರ್ತಾನೆ ನೀನು ರೆಡಿ ಆದ ಅಂತ. ಅದಕ್ಕೆ ಜೀವನ್ ಹೇಳ್ತಿರ್ತಾಳೆ ಒಂದೇ ಒಂದ್ ನಿಮಿಷ ನಾನು ಬಂದೆ ಇನ್ನೇನು ರೆಡಿ ಆಗಿದ್ದೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಒಂದೇ ಒಂದ್ ನಿಮಿಷ ಜೀವನ್ ನೀನು ಇಲ್ಲಿ ಕುತ್ಕೋಬಾ ನಿನ್ಗೇನೋ ಕೊಡ್ಬೇಕು ಅಂತ ಕರೀತಿರ್ತಾನೆ. ಇಲ್ಲಿ ಹೀರೋ ಮತ್ತೆ ಜೀವನ ಸೋಫಾ ಮೇಲೆ ಕೂತಿದಾಗ ಇಲ್ಲಿ ಹೀರೋ ಒಂದ್ ಬಾಕ್ಸ್ ನ ತೆಗೆದ್ಬಿಟ್ಟು ಜೀವನ್ಗೆ ಓಪನ್ ಮಾಡಿ ತೋರಿಸ್ತಿರ್ತಾನೆ. ಇಲ್ಲಿ ಹೀರೋ ಜಪಾನ್ಗೆ ಅಂತ ಹೋದಾಗ ಅವನು ಒಂದು ನೆಕ್ಲೆಸ್ ತಗೊಂಡ್ಬಂದಿರ್ತಾನೆ. ಅದನ್ನ ಇಲ್ಲಿ ಜೀವನ್ಗೆ ಇವಾಗ ಕೊಡ್ತಿರ್ತಾನೆ. ಇದನ್ನ ನೋಡಿ ಜೀವನು ಫುಲ್ ಎಮೋಷನಲ್ ಆಗಿ ಇದಂತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನ್ ಅದನ್ನ ಕತ್ತಿಗೆ ಹಾಕೊಂಡಾಗ ಹೀರೋ ಹೇಳ್ತಿರ್ತಾನೆ ಕಾಂಗ್ ಜೀವನ್ ನಿನ್ಗೂ ಕೂಡ ಈ ಪ್ರಪಂಚದಲ್ಲಿ ಎಲ್ಲಾ ಖುಷಿನೂ ತಗೊಳಕ್ಕೆ ನೀನು ಡಿಸರ್ವ್ ಮಾಡ್ತೀಯಾ ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಜೀವನು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜೀವನು ಮನೆಯಿಂದ ಆಚೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಮತ್ತೆ ಮಿನ್ವು ಒಂದು ಮದ್ವೆ ಡೇಟು ಬಂದಿರೋದನ್ನ ತೋರಿಸ್ತಾರೆ. ಇವತ್ತು ಸುಮಿನ್ ಮತ್ತೆ ಮಿನ್ವು ಒಂದು ಮದ್ವೆ ಇರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಸುಮಿನ್ ನ ತೋರಿಸ್ತಾರೆ. ಇಲ್ಲಿ ಸುಮಿನ್ ಆಲ್ರೆಡಿ ಎಲ್ಲ ರೆಡಿ ಆಗಿ ಕೂತಿರ್ತಾಳೆ, ಆದ್ರೆ ಅವಳಿಗೆ ಅಲ್ಲಿ ಏನ್ ಮಾಡಿರೋ ಡೆಕೋರೇಷನ್ಸ್ ಒಂಚೂರು ಕೂಡ ಇಷ್ಟನೇ ಇರೋದಿಲ್ಲ, ಎಲ್ಲ ಫುಲ್ಲು ಸಿಂಪಲ್ ಆಗಿರುತ್ತೆ. ಇದನ್ನ ನೋಡಿ ಅವಳಿಗೆ ಫುಲ್ಲು ಬೇಜಾರಾಗ್ತಿರುತ್ತೆ. ಮಿರರ್ ತೆಗೆದ್ಬಿಟ್ಟು ಸುಮಿನ್ ಅವಳಿಗೆ ಹೇಳ್ಕೊತಿರ್ತಾಳೆ ನೀನ್ ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀನು ಜೀವನಿಂದ ಅವಳು ಮಿನ್ವು ಅನ್ನ ಕಿತ್ಕೊಂಡು ನೀನೇ ಇವತ್ತು ಗೆದ್ದಿರೋದು, ನೀನೇ ಇದ್ರಲ್ಲಿ ಗೆದ್ದಿರೋದು, ನೀನು ಫುಲ್ಲು ಪುಣ್ಯವಂತೆ ಹಾಗೆ ಹೇಗೆ ಅಂತ ಅವಳಿಗೆ ಹೊಗಳುಕೋತಾ ಇರ್ತಾಳೆ. ಅದೇ ಟೈಮ್ಗೆ ಮಿನ್ವಾನ್ ಅವ್ರ ತಾಯಿ ಅಲ್ಲಿಗೆ ಬಂದಿದ ತಕ್ಷಣ ಇಲ್ಲಿ ಸುಮಿನ್ ಪ್ರೀತಿಯಿಂದ ಹೇಳ್ತಿರ್ತಾಳೆ ಮಮ್ಮಿ
ಸುಮ್ಮಿಜಿ ನಾನು ಹೊಟ್ಟೆ ಕಾಣಿಸ್ತಿಲ್ಲ ಅಲ್ವಾ ಅಂತ. ಅದಕ್ಕೆ ಅವಳು ಫುಲ್ಲು ಕೋಪದಲ್ಲಿ ಹೇಳ್ತಿರ್ತಾಳೆ, ಇಷ್ಟು ಬೇಗ ನೀನು ಹೊಟ್ಟೆ ಕಾಣೋದಿಲ್ಲ, ಅದಲ್ಲದೆ ನಿನ್ನ ಫ್ರೆಂಡ್ಸಿಗೆಲ್ಲ ಕರೆದಿದ್ಯಾ ತಾನೆ, ಕರೆಕ್ಟಾಗಿ ಮದುವೆ ಟೈಮು ಹೇಳಿದ್ಯಾ ಅಲ್ವಾ, ಅವರೆಲ್ಲ ಬರ್ತಾರಲ್ವಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಸುಮ್ಮಿನು ಹ್ಞೂ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಫೋಟೋಗ್ರಾಫರ್ ಬಂದ್ಬಿಟ್ಟು, ಹೆಂಗೋ ನಿಮ್ಮ ತಾಯಿ ಬಂದಿದ್ದಾರಲ್ಲ, ನೀವಿಬ್ರು ಇರೋದು ಒಳ್ಳೇದಾಯ್ತು, ಒಂದೇ ಸತಿ ಫೋಟೋ ತಗೋಬೋದು ಅಂದ್ಬಿಟ್ಟು ಅವ್ರಿಬ್ರನ್ನ ಕೂರಿಸ್ತಿರ್ತಾರೆ. ಆಗ ಸುಮ್ಮಿನ್ ಹೇಳ್ತಿರ್ತಾಳೆ, ಆ್ಯಕ್ಚುಲಿ ಇವರು ನಮ್ಮಮ್ಮ ಅಲ್ಲ ನಮ್ಮ ಅತ್ತೆ ಅಂತ. ಅದಕ್ಕೆ ಮಿನ್ವಾನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಆ್ಯಕ್ಚುಲಿ ಪಿಂಕ್ ಕಲರ್ ಅಂದರೆ ನನಗೆ ತುಂಬ ಇಷ್ಟ, ನೋಡು ನನಗೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಸರಿ ಆಯಿತು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಅವ್ರಿಗೆ ಒಂದು ಸೋಫಾ ಮೇಲೆ ಕುತ್ಕೋತಾರೆ. ಇಲ್ಲಿ ಅದಕ್ಕೆ ಆ ಫೋಟೋಗ್ರಾಫರ್ ಹೇಳ್ತಿರ್ತಾರೆ, ಮದುವೆ ಆಗೋ ಹುಡುಗಿದು ಬಟ್ಟೆನೇ ಕಾಣಿಸ್ತಿಲ್ಲ, ನೀವು ಒಂದು ಸ್ವಲ್ಪ ಸೈಡಲ್ಲಿ ಕೂತ್ಕೊಳ್ಳಿ ಅಂತ. ಅದಕ್ಕೆ ಅವ್ರ ಅತ್ತೆ ಹೇಳ್ತಿರ್ತಾರೆ, ಅವಳು ಹೊಟ್ಟೆ ಕಾಣಿಸ್ತಿಲ್ಲ ಅಂತ, ಫೋಟೋದಲ್ಲಿ ಹೊಟ್ಟೆ ಕಾಣಿಸ್ಬಿಟ್ರೆ ತೊಂದರೆ ಆಗುತ್ತೆ, ನೀನು ತೆಗಿ ಏನಾಗಲ್ಲ ಅಂತ ಫೋಟೋ ತೆಗಿಸ್ತಾ ಇರ್ತಾರೆ. ಇಲ್ಲಿ ಅವ್ರ ಅತ್ತೆ ಕೇಳ್ತಿರ್ತಾರೆ, ನಿಮ್ಮಮ್ಮ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ. ಅವಳು ಆಗ ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ದಲ್ಲ ಅದು ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಅವ್ರು ಡೂಪ್ಲಿಕೇಟ್ ಅಮ್ಮ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಇಲ್ಲಿ ಸುಮ್ಮಿನ ಮದ್ವೆಗೆ ಬರೀ ಸುಳ್ಳು ಮಾತ್ರ ಹೇಳಿರೋದಿಲ್ಲ, ಬೇರೆಯವ್ರಿಗೆ ದುಡ್ಡು ಕೊಟ್ಟು ನಾಟಕ ಆಡೋದಕ್ಕೂ ಕೂಡ ಕರ್ಸಿರ್ತಾರೆ. ಇಲ್ಲಿ ಸುಮ್ಮಿನ ಅವ್ರ ಅಮ್ಮ ಬಂದಿದ ತಕ್ಷಣ ಮಿನ್ವಾನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಯಾಕೆ ಇಷ್ಟೊಂದು ಲೇಟ್ ಆಯ್ತು, ಟ್ರಾಫಿಕ್ ಜಾಸ್ತಿ ಇತ್ತು ಅನ್ಸುತ್ತೆ ಅಲ್ವಾ ಅಂತ. ಅದಕ್ಕೆ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ಹಾ ಹೌದು, ನಾನು ಯಾವಾಗ್ಲೂ ಬುಸಾನಲ್ಲೇ ಇದ್ದಿದ್ದು, ಇಲ್ಲಿಗೆ ಬಂದು ಇಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಈ ಟ್ರಾಫಿಕ್ ಅಲ್ಲಂತೂ ನನಗೆ ಫುಲ್ಲು ಸುಸ್ತಾಗೋಯ್ತು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಸುಮ್ಮಿನ ಡೂಪ್ಲಿಕೇಟ್ ತಾಯಿ ಸುಮ್ಮಿನ ನೋಡಿದ ತಕ್ಷಣ, ಮಗಳೇ ಸುಮ್ಮಿನ್ ನೀನು ಎಷ್ಟು ಮುದ್ದ ಕಾಣ್ತಿದ್ಯಾ, ಗೊಂಬೆ ತರ ಕಾಣ್ತಿದ್ಯಾ, ದೇವತೆ ತರ ಕಾಣಿಸಿದ್ಯಾ ಹಾಗೆ ಹೀಗೆ ಅಂತ ಫುಲ್ಲು ಹೊಗಳುತ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸುಮ್ಮಿನ್ ಮತ್ತೆ ಸುಮ್ಮಿನ್ ಅವ್ರ ಡೂಪ್ಲಿಕೇಟ್ ತಾಯಿ ಇರೋದನ್ನ ಮಾತ್ರ ತೋರಿಸ್ತಾರೆ. ಇಲ್ಲಿ ಅವ್ರು ಇರುವಾಗ ಸುಮ್ಮಿನು ಆಂಟಿ ಯಾಕೆ ಇಷ್ಟೊಂದು ಲೇಟ್ ಆಗಿ ಬಂದ್ರಿ, ನಾನು ನಿಮ್ಗೆ ಮುಂಚೆನೆ ಹೇಳ್ದೆ ತಾನೆ ಬೇಗ ಬರಬೇಕು ಅಂತ. ಅದಕ್ಕೆ ಅವರು ಹೇಳ್ತಿದ್ರು, ನಿಜವಾಗ್ಲೂ ಟ್ರಾಫಿಕ್ ಜಾಸ್ತಿ ಇತ್ತು, ಅದು ಅಲ್ದಲೆ ನಾನು ಬರೋ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ದು, ಅದಕ್ಕೆ ಫುಲ್ಲು ಜಾಮ್ ಆಗ್ಬಿಟ್ಟಿದ್ದು ಹಾಗೆ ಹೀಗೆ ಅಂತ ಹೇಳ್ತಿರ್ತಾಳೆ. ಸರಿ ಆಯ್ತು ಹೋಗ್ಲಿ ಬಿಡಿ, ನಾನು ಹೇಳಿದೆಲ್ಲ ನಿಮ್ಗೆ ನೆನಪಿದೆ ಅಲ್ವಾ, ನಮ್ಮಪ್ಪ ತೀರ್ಕೊಂಡಿದ್ದಾರೆ, ಮತ್ತೆ ನೀವು ಗೌರ್ಮೆಂಟ್ ಜಾಬಲ್ಲಿ ಇರೋದು, ನೀವು ಟೀಚರು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಆ ಡೂಪ್ಲಿಕೇಟ್ ತಾಯಿ ಕೂಡ ಹೇಳ್ತಿರ್ತಾರೆ, ಹಾ ನನಗೆ ಎಲ್ಲ ಚೆನ್ನಾಗಿ ನೆನಪಿದೆ, ಅವರು ಸಾಯಕ್ಕೆ ಮುಂಚೆ ತುಂಬಾ ಪ್ರಾಪರ್ಟಿ ಮಾಡಿದ್ರು, ಅದು ಅಲ್ದಲೆ ನನಗೆ ಪಿನ್ಷನ್ ಕೂಡ ರಿಟೈರ್ಮೆಂಟ್ ಆದ್ಮೇಲೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಸುಮ್ಮಿನ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಂಟಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ದೀರ ತಾನೆ, ನಾನು 12 ಜನದ ಪ್ರಕಾರ 3 lakh ವಾನ್ಸ್ ನ ಕೊಟ್ಟಿದ್ದೀನಿ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿನ್ವಾನ್ ತಂದೆ ತಾಯಿನ ತೋರಿಸ್ತಾರೆ. ಇಲ್ಲಿ ಅವ್ರು 3 ಜನ ಸೇರ್ಕೊಂಡು ಎಲ್ಲ ಬರ್ತಿರೋ ಗೆಸ್ಟ್ ಗಳನ್ನು ವೆಲ್ಕಮ್ ಮಾಡ್ಕೋತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಮಿನ್ವಾನ್ ಫ್ರೆಂಡ್ ಒಬ್ಬ ಬರ್ತಾನೆ. ಆಗ ಮಿನ್ವಾನ್ ತಾಯಿ ಹೇಳ್ತಿರ್ತಾರೆ, ನಿನ್ನ ನೋಡಿ ತುಂಬಾ ದಿನ ಆಯ್ತು, ಹೇಗಿದ್ಯಾ ಹಾಗೆ ಹೀಗೆ ಅಂತ. ಇಲ್ಲಿ ಮಿನ್ವಾನ್ಗೆ ಅವನು ಕಂಗ್ರಾಟ್ಸ್ ಮಾಡ್ತಿರ್ತಾನೆ, ಕಂಗ್ರಾಚುಲೇಷನ್ಸ್, ನೀನ್ ಹೇಳ್ತಿದ್ದೆ ಅವಳು ಮದ್ವೆ ಟೈಪ್ ಅಲ್ಲ ಅಂತ, ಆದ್ರೂ ಅವಳನ್ನೇ ಮದ್ವೆ ಆಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಅವನು ಸೈಡಲ್ಲಿ ಹೇಳ್ಕೊಂಡು ಹೋಗ್ಬಿಟ್ಟು ಏನೇನೋ ಮಾತಾಡ್ಬೇಡ ಎಲ್ಲರಿಗೂ ಕೇಳಿಸುತ್ತೆ ಅಂತ ಹೇಳ್ತಿರ್ತಾನೆ. ಮಿನ್ವಾನು ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾನೆ, ನೀನ್ ಒಬ್ನೇ ಬಂದಿದ್ದಿ, ಇನ್ನೂ ಮಿಕ್ದವರೆಲ್ಲ ಎಲ್ಲೋದ್ರು ಅಂತ. ಅದಕ್ಕೆ ಅವನು ಹೇಳ್ತಿರ್ತಾನೆ, ಎಲ್ಲರೂ ಏನ್ ಹೇಳ್ತಿದ್ರು ಅಂದ್ರೆ ಈ ತರ ಮೋಸ ಮಾಡಿ ಬೇರೆಯವ್ರನ್ನ ಮದ್ವೆ ಆಗಿ ಇನ್ನೊಬ್ರಿಗೆ ಚಿಟ್ ಮಾಡೋ ಅಂತವ್ರ ಮದ್ವೆಗೆ ನಾನ್ ಬರಲ್ಲ ಅಂತ, ಇನ್ನೊಬ್ಬ ರಿಸೆಪ್ಷನ್ಗೆ ಬರ್ತೀನಿ ಹಾಗೆ ಹೀಗೆ ಅಂತ ತುಂಬಾ ರೀಸನ್ಸ್ ಗಳನ್ನ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿನ್ವಾನ್ ಹೇಳ್ತಿರ್ತಾನೆ, ಅವ್ನು ಬರೋದಕ್ಕೆ ನಾನು ರಿಸೆಪ್ಷನ್ ನ ಮಾಡ್ಬೇಕಲ್ವಾ ಅಂತ. ಅವನು ಇಲ್ಲಿ ರಿಸೆಪ್ಷನ್ ನ ಮಾಡಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿರ್ತಾನೆ. ಹೀಗೆ ಇವರಿಬ್ರು ಮಾತಾಡ್ತಿರುವಾಗ ಹೀರೋ ಮತ್ತೆ ಜೀವ ಒಂದು ಎಂಟ್ರಿ ಆಗ್ತಿರುತ್ತೆ. ಇಲ್ಲಿ ಇವರಿಬ್ರು ಫುಲ್ ಸ್ಟೈಲಿಶ್ ಆಗಿ ಬ್ಲಾಕ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು ಬಂದಿರ್ತಾರೆ. ಇದನ್ನ ನೋಡ್ಬಿಟ್ಟು ಮಿನ್ವಾನ್ ಒಂದು ಫ್ರೆಂಡ್ ಕೇಳ್ತಿರ್ತಾನೆ, ವಾವ್ ಇವರಿಬ್ರು ಯಾರು ಇಷ್ಟೊಂದು ಸೂಪರ್ ಆಗಿ ಕಾಣಿಸ್ತಿದಾರಲ್ಲ, ಹುಡುಗಿ ಕಡೆ ಅವರ ಅಂತ ಕೇಳ್ತಾ ಇರ್ತಾನೆ. ಇಲ್ಲಿ ಮಿನ್ವಾನು ಜೀವನ್ ಮತ್ತೆ ಹೀರೋನ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಇವರಿಬ್ರು ಬರುವಾಗ ಹೀರೋ ಅಲ್ಲಿ ಮುಯ್ ಕೊಡ್ಬೇಕು ಅಂತ ಹೋಗ್ತಿರ್ತಾನೆ. ಆದ್ರೆ ಜೀವನು ಫುಲ್ ಸ್ಟೈಲಿಶ್ ಆಗಿ ನಡ್ಕೊಂಡು ಮಿನ್ವಾನ್ ಹತ್ರ ಬರ್ತಿರ್ತಾಳೆ. ಇಲ್ಲಿ ಜೀವನು ಮಿನ್ವಾನ್ಗೆ ಕಂಗ್ರಾಟ್ಸ್ ಮಾಡ್ತಾ ಒಂದು ಲಿಫಾಫಾನ ಕೊಟ್ಬಿಟ್ಟು, ಇದನ್ನ ನೀನು ಒಬ್ನೇ ಇದ್ದಾಗ ಓಪನ್ ಮಾಡಿ ನೋಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿನ್ವಾನು ಜೀವನ ನೋಡ್ಬಿಟ್ಟು, ಇವತ್ತು ನೀನು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜೀವನು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಮಿನ್ವಾನು ಜೀವನ್ ಕತ್ತಲ್ಲಿರೋ ಚೈನ್ ನೋಡ್ಬಿಟ್ಟು ಇದಂತು ಅಂತ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಹೀರೋ ಬಂದು ಬಾ ಹೋಗೋಣ ಅಂತ ಕರಿತಿರ್ತಾನೆ. ಇಲ್ಲಿ ಜೀವನು ತಲೆನ ಹಿಂಗೆ ಮುಂದೆ ಬಗ್ಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾಳೆ. ಇಲ್ಲಿ ಜೀವನ್ ಮತ್ತೆ ಹೀರೋ ಆದ್ಮೇಲೆ ಮಿನ್ವಾನ್ ಫ್ರೆಂಡ್ ಕೇಳ್ತಿರ್ತಾನೆ, ಇವಳು ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ಅಲ್ವಾ, ಇವಳ ಜೊತೆ ನೀನ್ ಬ್ರೇಕಪ್ ಮಾಡ್ಕೊಂಡ ಇಲ್ಲ ಅವಳೇ ನಿನ್ ಜೊತೆ ಬ್ರೇಕಪ್ ಮಾಡ್ಕೊಂಡ್ಲಾ ಅಂತ ಕೇಳ್ತಾ ಇರ್ತಾನೆ. ಆಗ ಮಿನ್ವಾನ್ಗೆ ಫುಲ್ ಕೋಪ ಬಂದಾಗಿಂದ ನಾಯಿ ತರ ಬಗ್ಳುತ್ತಾನೆ, ಇದೆಲ್ಲ ಸುಮ್ನಿರು ಅಂತ ಬೈತಿರ್ತಾನೆ. ಅಂದ್ರೆ ಈ ಲಿಫಾಫಾದಲ್ಲಿ ಏನಿದೆ ಅಂತ ತೆಗೆದು ನೋಡಿದಾಗ ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇರುತ್ತೆ. ಇದನ್ನೆಲ್ಲ ಹೋದಾಗ ಆ ಫ್ರೆಂಡ್ ಕೂಡ ಕೇಳ್ತಿರ್ತಾನೆ ಏನಿದು ಅಂತ. ಇಲ್ಲಿ ಅವನೇ ಹೇಳ್ತಿರ್ತಾನೆ, ನೀನು ಅವಳ ಹತ್ರ ದುಡ್ಡು ಇಸ್ಕೊಂಡಿದ್ಯಾ, ಅವಳು ನಿನ್ ಮೇಲೆ ಕೇಸ್ ಹಾಕ್ಬೇಕು ಅಂತ ಇದನ್ನೆಲ್ಲ ಕಳ್ಸಿದಾಳ ಅಂತ ಕೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಸುಮಿನ್ನ ತೋರಿಸ್ತಾರೆ. ಇಲ್ಲಿ ಒಬ್ಳು ಲೇಡಿ ನಿಂತಿರ್ತಾಳೆ. ಅವಳು ಸುಮಿನ್ಗೆ ಹೇಳ್ತಿರ್ತಾಳೆ, ಮ್ಯಾಮ್ ಬನ್ನಿ ಹೊರಡೋಣ, ಟೈಮ್ ಆಗುತ್ತೆ, ಎಲ್ಲರೂ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಅಂತ. ಇಲ್ಲಿ ಸುಮಿನ್ ಸರಿ ಆಯ್ತು ಅಂತ ಎದ್ ನಿಂತ್ಕೋತಾಳೆ. ಆಗ ಆ ಲೇಡಿ ಸುಮಿನ್ ಡ್ರೆಸ್ ನ ಸರಿ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಜೀವನ್ ಬರ್ತಾಳೆ. ಇಲ್ಲಿ ಆ ಲೇಡಿ ನೋಡ್ಬಿಟ್ಟು ಸರಿ ಮ್ಯಾಮ್ ಆಯ್ತು ಅಂತ ಅಂದ್ಬಿಟ್ಟು ಅವಳು ಆಚೆ ಹೋಗಿ ನಿಂತ್ಕೋತಾಳೆ. ಇಲ್ಲಿ ಸುಮಿನ್ ಜೀವನ್ಗೆ ಹೇಳ್ತಿರ್ತಾಳೆ, ತುಂಬಾ ಲೇಟ್ ಆಗಿ ಬಂದಿದ್ಯಾ ನನ್ ಬೆಸ್ಟಿ, ನೀನೇ ಬೇಗ ಬರ್ಬೇಕಲ್ವಾ, ನಾನು ಅನ್ಕೊಂಡಿದ್ದೆ ನೀನು ಬರೋದೇ ಇಲ್ವೇನೋ ಅಂತ, ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಸುಮಿನ ನೋಡಿದಾಗ ಅವಳು ಪಾಸ್ಟ್ ಲೈಫ್ ಅಲ್ಲಿ ನಡೆದಿರೋ ಘಟನೆ ನೆನಪಾಗ್ತಿರುತ್ತೆ. ಇಲ್ಲಿ ಜೀವನು ಕೂಡ ಮಿನ್ವಾನ್ ನ ಮದ್ವೆ ಆಗುವಾಗ ಇದೇ ತರ ಡ್ರೆಸ್ ನ ಹಾಕೊಂಡಿರ್ತಾಳೆ. ಇಲ್ಲಿ ಜೀವನು ಇದನ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ.
ಇಲ್ಲಿ ಜೀವನು ಸುಮಿನ್ಗೆ ಹೇಳ್ತಿರ್ತಾಳೆ ನನ್ ಮದ್ವೆಲಿ ಸುಮಿನ್ ನೀನೇ ನನ್ ಬೊಕ್ಕೆನ ಹಿಡ್ಕೊಂಡಿದ್ದು ಅಂತ. ಇಲ್ಲಿ ಸುಮಿನ್ಗೆ ಅದು ಅರ್ಥ ಆಗೋದಿಲ್ಲ. ಅವಳು ಅನ್ಕೋತಾಳೆ ಮೋಸ್ಟ್ಲಿ ಜೀವನು ನನ್ ಬೊಕ್ಕೆನ ಹಿಡ್ಕೋಬೇಕು ಅನ್ಕೊಂಡಿದ್ದಾಳೆ ಅಂತ. ಅದಕ್ಕೆ ಸುಮಿನು ಹೇಳ್ತಿರ್ತಾಳೆ ನೀನು ನನ್ ಮದ್ವೆಲಿ ನನ್ ಬೊಕ್ಕೆನ ಹಿಡ್ಕೋಬೇಡ, ಇಲ್ಲ ಅಂದ್ರೆ ಮಿನ್ಮೋನ್ ಅವ್ರ ತಂದೆ ತಾಯಿಗೆ ಫುಲ್ಲು ಕೋಪ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಫುಲ್ ಸ್ಮೈಲ್ ಮಾಡ್ತಾ ಬಾ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ತಿರ್ತಾಳೆ. ನಾನು ಫೋಟೋಗ್ರಾಫರ್ನ ಕರಿತೀನಿ ಇರು ಅಂತ. ಅದಕ್ಕೆ ಜೀವನು ಮುಂದೆ ಬಂದು ನಿನ್ ಜೊತೆ ಫೋಟೋ ಗಿಟೋ ತೆಗೆಸ್ಕೊಳ್ಳೋ ಶಾಕ್ ನನ್ಗೆ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಸುಮಿನು ಫುಲ್ಲು ಶಾಕ್ ಆಗಿ ಜೀವನೇ ನೋಡ್ತಿರ್ತಾಳೆ. ಇಲ್ಲಿ ಜೀವನು ಹೇಳ್ತಿರ್ತಾಳೆ ನಾನು ಬಿಸಾಕಿರೋ ಕಸನ ನೀನು ಪ್ರೀತಿನ ಮನ್ಸಲ್ಲಿಟ್ಟು ನೋಡ್ಕೋತಿರೋದಕ್ಕೆ ತುಂಬಾ ಥ್ಯಾಂಕ್ಸ್, ನನ್ ಕಸನ ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಜೀವನು ಅವಳ ಹತ್ರ ಇರೋ ಬ್ಯಾಗ್ನ ತೆಗೆದ್ಬಿಟ್ಟು ಸುಮಿನ್ ಕಾಲ ಹತ್ರ ಬಿಸಾಕ್ಬಿಟ್ಟು ಹೇಳ್ತಿರ್ತಾಳೆ ಇದನ್ನ ನನ್ಗೆ ಮಿನ್ವಾನೆ ಕೊಡ್ಸಿದ್ದು, ಬೇಕಾದ್ರೆ ಇಟ್ಕೋ, ಬೇಡ ಅಂದ್ರೆ ನೀನು ಇದನ್ನ ಮಾರ್ಲ್ಬಿಟ್ಟು ನಿನ್ಗೆ ಬೇಕಾದಾಗ ಆ ದುಡ್ಡನ್ನ ಯೂಸ್ ಮಾಡ್ಕೊ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಹಾಗೆಲ್ಲ ಹೇಳ್ಬಿಟ್ಟು ಸುಮಿನ ಅಲ್ಲಿ ಒಬ್ಳನ್ನೇ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಸುಮಿನು ಫುಲ್ ಶಾಕ್ ಆಗಿ ನಿಂತಿರ್ತಾಳೆ. ಇಲ್ಲಿ ಸುಮಿನು ಬೊಕ್ಕೆ ಹಿಡ್ಕೊಂಡು ಮದ್ವೆ ರೂಮ್ ಒಳಗಡೆ ಹೋಗ್ಬೇಕು ಅಂತ ಹೋಗಕ್ ಮುಂಚೆನೆ ಇಲ್ಲಿ ಯೋಚನೆ ಮಾಡ್ತಿರ್ತಾಳೆ ಏನೋ ಜೀವನು ಮಿನ್ಮೋನ್ ಬೇಡ ಅಂತಾನೆ ಬಿಟ್ಟಿದ್ದ ಅಂತ ಇಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಪಾಸ್ಟ್ ನೈಟ್ ಅಲ್ಲಿ ನಡೆದಿರೋ ಘಟನೆ ನೆನ್ಪಿಸ್ಕೋತಾ ಇರ್ತಾಳೆ. ಮಿನ್ಮೋನು ಮದ್ವೆ ಪತ್ರಿಕೆನೆಲ್ಲ ಸುಮಿನ್ ಮುಖದ ಮೇಲೆ ಬಿಸಾಕಿದ್ದು ಇನ್ವಿಟೇಷನ್ ಆಫೀಸಲ್ಲೆಲ್ಲ ಗೊತ್ತಾಗಿದೆ ಅಂದಾಗ ಅವನು ಕಿರ್ಚಾಡಿದ್ದು ಇದನ್ನೆಲ್ಲ ಇಲ್ಲಿ ಯೋಚನೆ ಮಾಡ್ತಿರ್ತಾಳೆ ಅವಳು. ಇಲ್ಲಿ ಸುಮಿನು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ. ಇಲ್ಲ ಜೀವನ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೆ, ಅವಳು ವರ್ಕ್ಶಾಪ್ ಹೋದಾಗ ನನ್ನ ಹತ್ರ ಹೇಳಿದ್ದೆ ಬೇರೆ ಅಂತ. ಇಲ್ಲಿ ಸುಮಿನು ಜೀವನ ಹೇಳಿರೋ ಮಾತನ್ನ ನೆನ್ಪಿಸ್ಕೋತಾ ಇರ್ತಾಳೆ. ನಾನು ಮಿನ್ಮೋನು ಮದ್ವೆ ಆಗಿ ಈಗ ನಮ್ದು ಒಂದು ಕ್ಯೂಟ್ ಫ್ಯಾಮಿಲಿ ಇರುತ್ತೆ, ನಾವು ಅವ್ರ ಜೊತೆ ಚೆನ್ನಾಗಿರ್ತೀನಿ, ಎಲ್ಲಿವರೆಗೂ ನಿನ್ನನ್ನ ಸಹಿಸ್ಕೊಂಡಿರ್ಲಿ ಹೇಳು ಅಂತ ಹೇಳಿದ್ ಮಾತ್ನೆಲ್ಲ ಇಲ್ಲಿ ಸುಮಿನು ನೆನ್ಪಿಸ್ಕೊತಾ ಇರ್ತಾಳೆ. ಇಲ್ಲಿ ಸುಮಿನು ಅವಳ ಮನ್ಸಲ್ಲಿ ಅವಳೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಾನು ಜೀವನ್ ಹತ್ರ ಎಲ್ಲಾನು ಕಿತ್ಕೊಂಡೆ, ಅವಳ ಫ್ಯಾಮಿಲಿ ಅವಳ ಹತ್ರ ಏನೇನಿತ್ತು ಅದನ್ನೆಲ್ಲ ನಾನ್ ಕಿತ್ಕೊಂಡೆ. ಇಲ್ಲಿ ಜೀವನು ಸೋತಿದ್ದಾಳೆ, ನಾನೇ ಗೆದ್ದಿರೋದು, ಇನ್ಮೇಲೆ ನಂದು ಕೂಡ ಒಂದು ಹ್ಯಾಪಿ ಫ್ಯಾಮಿಲಿ, ನಂದು ಕೂಡ ಒಂದು ಚೆನ್ನಾಗಿರೋ ಬ್ಯೂಟಿಫುಲ್ ಫ್ಯಾಮಿಲಿ ಇರುತ್ತೆ ಅಂತ ಇಲ್ಲಿ ಸ್ಮೈಲ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅಲ್ಲಿ ವೆಡ್ಡಿಂಗ್ ಹಾಲ್ದು ಬಾಗ್ಲು ಓಪನ್ ಆಗುತ್ತೆ. ಆಗ ಅವಳು ಕೂಡ ಅಲ್ಲಿ ಫುಲ್ ಸ್ಮೈಲ್ ಮಾಡ್ತಾ ನಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ನಡ್ಕೊಂಡ್ ಬರುವಾಗ ಮಿನ್ಮೋನ್ ಅವ್ರ ತಂದೆ ಸುಮಿನ್ ಕೈ ಹಿಡ್ಕೊಂಡು ನಡ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಜೀವನ ಮದುವೆ ಆದಾಗ್ಲೂ ಕೂಡ ಮಿನ್ಮೋನ್ ಅವ್ರ ತಂದೆನ ಅವಳನ್ನ ಕರ್ಕೊಂಡ್ ಬಂದಿದ್ದನ್ನ ಇಲ್ಲಿ ನೆನ್ಪಿಸ್ಕೊತಾ ಇರ್ತಾಳೆ. ಸುಮಿನು ಫುಲ್ ಸ್ಮೈಲ್ ಮಾಡ್ತಾ ಸ್ಟೇಜ್ ಮೇಲೆ ನಡ್ಕೊಂಡು ಹೋಗ್ತಿರ್ತಾಳೆ. ಅಲ್ಲಿರೋ ಎಲ್ಲಾ ಗೆಸ್ಟ್ ಗಳು ಕೂಡ ಅವಳಿಗೆ ಕ್ಲಾಪ್ಸ್ ಮಾಡ್ತಿರ್ತಾರೆ. ಎಲ್ಲಾರು ಜೋರಾಗಿ ಕಂಗ್ರಾಚುಲೇಷನ್ಸ್ ಅಂತ ಕಿರುಚ್ತಾ ಇರ್ತಾರೆ. ಇಲ್ಲಿ ಜೀವನ್ ಕೂಡ ಅವಳ ಮದ್ವೆ ಟೈಮಲ್ಲಿ ನಡೆದಿರೋ ಘಟನೆನ ನೆನ್ಪಿಸ್ಕೊತಾ ಇರ್ತಾಳೆ. ಎಲ್ಲರೂ ಕೂಡ ಅವಳಿಗೂ ಕೂಡ ಇದೇ ತರನೇ ಕ್ಲಾಪ್ಸ್ ಮಾಡಿ ಚೀರ್ ಅಪ್ ಮಾಡ್ತಿರ್ತಾರೆ. ಇಲ್ಲಿ ಮಿನ್ವಾನ್ ಅವ್ರ ತಂದೆ ಸುಮಿನ್ ನ ಕರ್ಕೊಂಡು ಮಿನ್ವಾನ್ ಹತ್ರ ಹೋದಾಗ ಮಿನ್ವಾನು ಕೈನ ಮುಂದಕ್ಕೆ ಮಿನ್ವಾನ್ ಕೈ ಮೇಲೆ ಇಡ್ಲಿ ಅಂತ ಇಲ್ಲಿ ಅವನು ಮುಂದಕ್ಕೆ ಕೈ ನೀಡಿರ್ತಾನೆ. ಇಲ್ಲಿ ಜೀವನು ಅವಳ ಲೈಫ್ ಅಲ್ಲಿ ನಡೆದಿರೋ ಘಟನೆಗಳನ್ನ ಮತ್ತೆ ಇಲ್ಲಿ ನಡೀತಿರೋ ಘಟನೆಗಳನ್ನ ಮ್ಯಾಚ್ ಮಾಡಿ ನೋಡ್ತಾ ಇರ್ತಾಳೆ. ಪಾಸ್ಟ್ ಲೈಫ್ ಅಲ್ಲಿ ಮಿನ್ವಾನ್ಗೆ ಜೀವನ್ ಕೈನ ಕೊಟ್ಟಿರ್ತಾಳೆ, ಆದ್ರೆ ಈ ಲೈಫ್ ಅಲ್ಲಿ ಮಿನ್ವಾನ್ ಕೈ ಹಿಡ್ಕೊಂಡಿರೋದ್ ನೋಡಿ ಜೀವನು ಫುಲ್ ಖುಷಿ ಪಡ್ತಿರ್ತಾಳೆ. ಇಲ್ಲಿ ಅವರಿಬ್ರು ಮದ್ವೆನು ಕಂಪ್ಲೀಟ್ ಆಗುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಫೋಟೋ ಶೂಟ್ ನಡೀತಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಿನ್ವಾನ್ ಫ್ಯಾಮಿಲಿ ಮತ್ತೆ ಸುಮಿನ್ ಫ್ಯಾಮಿಲಿ ಫೋಟೋ ಶೂಟ್ ಮಾಡಿಸ್ಕೊತಾ ಇರ್ತಾರೆ. ಆಗ ಹುಯನ್ ಹೇಳ್ತಿರ್ತಾಳೆ ಸುಮಿನ್ಗೂ ಮತ್ತೆ ಅವ್ರ ತಾಯಿಗೂ ಒಂಚೂರು ಕೂಡ ಹೋಲ್ಕೆನೆ ಇಲ್ವಲ್ಲ, ಮೋಸ್ಟ್ಲಿ ಅನ್ಸುತ್ತೆ ಸುಮಿನು ಅವ್ರ ತಂದೆ ತರ ಇದ್ದಾಳೆ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜೀವನು ಮೋಸ್ಟ್ಲಿ ಇರ್ಬೇಕೇನೋ ಅಂತ ಹೇಳ್ತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾಳೆ ಮೋಸ್ಟ್ಲಿ ಸುಮಿನು ದುಡ್ಡು ಕೊಟ್ಟು ಅವ್ರ ತಾಯಿನ ಬಾಡ್ಗೆಗೆ ತಂದಿರ್ಬೋದು ಅಂತ. ಇಲ್ಲಿ ಅದಕ್ಕೆ ಹುಯನ್ ಹೇಳ್ತಿರ್ತಾಳೆ ಬಾಡ್ಗೆಗೆ ನೆಂಟ್ರನ್ನ ಕರೆಸ್ತಾರೆ, ತಾಯಿನೂ ಕೂಡ ಕರ್ಸ್ಕೋತಾರ, ಇದಂತೂ ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತ ಅವಳು ಫುಲ್ ಶಾಕ್ ಆಗ್ಬಿಡ್ತಾಳೆ. ಜೀವನ ಅವಳ ಮನ್ಸಲ್ಲಿ ಅವಳೆ ಯೋಚನೆ ಮಾಡ್ಕೊತಿರ್ತಾಳೆ ಮೋಸ್ಟ್ಲಿ ಸುಮಿನ್ ಅವ್ರ ತಾಯಿ ಬದುಕಿರ್ಬೋದು ಅಂತ. ಅದೇ ಟೈಮ್ಗೆ ಹಿಂದೆಯಿಂದ ಯಾರೋ ಜೀವನ ಕರೀತಿರ್ತಾರೆ. ಅವಳು ಹಿಂದೆ ತಿರುಗಿ ನೋಡಿದಾಗ ಅದು ಉನ್ವಾಗಿರ್ತಾನೆ. ಉನ್ವು ನೀನೇನ್ ಮಾಡ್ತಿದ್ದಿ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಉನ್ವು ಸುಮಿನ್ ನನ್ಗೆ ಇನ್ವಿಟೇಷನ್ ಕಳ್ಸಿದ್ಲು, ಆದ್ರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಅದೇ ಟೈಮಿಗೆ ಕ್ಯಾಮ್ರಾಮನ್ ಎಷ್ಟ್ ಜನ ಫ್ರೆಂಡ್ಸ್ ಇದಿರೋ ಅವರೆಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಬನ್ನಿ ಅಂತ ಕರೀತಿರ್ತಾರೆ. ಆಗ ಹಿಜಿನ್ ಮತ್ತೆ ಅವ್ರ ಫ್ರೆಂಡ್ ಗಳೆಲ್ಲ ಫುಲ್ ಸ್ಟೈಲಿಶ್ ಆಗಿ ಮಾಡರ್ನ್ ಡ್ರೆಸ್ ನ ಹಾಕೊಂಡು ಬಂದಿರ್ತಾರೆ. ಇಲ್ಲಿ ಉನ್ವು ಹೇಳ್ತಿರ್ತಾನೆ ಆ ಇನ್ವಿಟೇಷನ್ ನಾನು ಹಿಜಿನ್ಗೆ ತೋರಿಸ್ಬಿಟ್ಟೆ, ನೋಡು ಅವಳು ಯಾವ ತರ ರೆಡಿ ಆಗಿ ಬಂದಿದ್ದಾಳೆ, ಸುಮಿನು ನಿನ್ಗೆ ಮಾಡಿರೋ ಮೋಸದಿಂದ ಇವರು ಇಲ್ಲಿ ಅವ್ರ ಮೇಲೆ ರಿವೆಂಜ್ ತೀರಿಸ್ಕೊಳಕ್ಕೆ ಈ ತರ ರೆಡಿಯಾಗಿ ಬಂದಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹಿಜಿನು ಜೋರಾಗಿ ಕಿರ್ಸ್ತಾ ಹೇಳ್ತಿರ್ತಾಳೆ ಹೆಲೋ ಗೈಸ್, ನಾನು ಸುಮಿನ್ ಬೆಸ್ಟ್ ಫ್ರೆಂಡ್ ಅಂತ. ಇಲ್ಲಿ ಹಿಜಿನು ಮುಂದೆ ಹೋಗ್ಬಿಟ್ಟು ಸುಮಿನ್ ಹತ್ರ ಹೇಳ್ತಿರ್ತಾಳೆ ನೀನ್ ಬೊಕ್ಕೆನ ಯಾರು ಹಿಡ್ಕೋತಿದ್ದಾರೆ, ನೀನ್ ಹೇಳಿದ್ರೆ ನಾನೇ ಹಿಡ್ಕೊಳ್ಳ, ಯಾಕೆಂದ್ರೆ ಜೀವನ್ ಅಂತೂ ನಿನ್ ಬೊಕ್ಕೆನ ಹಿಡ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅವಳ ಬಾಯ್ ಫ್ರೆಂಡ್ ನೀನು ಕಳ್ತನ ಮಾಡಿ ಮದ್ವೆ ಆಗ್ತಿರೋದಲ್ವಾ ಅಂತ ಹೇಳ್ತಿರ್ತಾಳೆ. ಅವನು ಕೇಳ್ತಿರ್ತಾನೆ ಎಂತವ್ರಿಗೆಲ್ಲ ಇನ್ವಿಟೇಷನ್ ಕಳ್ಸಿದ್ಯವರಲ್ಲ ನಿನ್ ಫ್ರೆಂಡ್ಸ್ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಸುಮಿನು ಭಯ ಪಟ್ಕೊಂಡು ಇಲ್ಲ ಇವರಲ್ಲ ನನ್ ಫ್ರೆಂಡ್ಸ್ ಅಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹಿಜಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಸುಮಿನ್ ನಿಂಗ್ ಒಂಚೂರಾದ್ರೂ ಮಾನ ಮರ್ಯಾದೆ ಇದೆ, ಜೀವನ್ಗೆ ಬೊಕ್ಕೆ ಹಿಡ್ಕೊ ಅಂತ ಮಾತ್ರ ಹೇಳಲ್ಲ ನೀನು ಅಂತ. ಇಲ್ಲಿ ಮಿನ್ವನ್ಗೆ ಫುಲ್ ಕೋಪ ಬಂದು ಇಂಥವ್ರ ಹತ್ರ ನೀನೇ ಡೀಲ್ ಮಾಡ್ಕೊ ಅಂತ ಅವನು ಅಲ್ಲಿಂದ ಎದ್ದೊಟ್ಟೋಗ್ಬಿಡ್ತಾನೆ. ಇಲ್ಲಿ ಸುಮಿನು ನಿಧಾನಕ್ಕೆ ಮತ್ತೆ ಕೋಪದಲ್ಲಿ ಹೇಳ್ತಿರ್ತಾಳೆ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಇವತ್ತು ನನ್ ಮದ್ವೆ ನೀವ್ ಯಾಕೆ ಈ ತರ ಆಡ್ತಿದ್ದೀರಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹಿಜಿನು ಕೈ ಎರಡನ್ನು ಹಿಂಗ್ ಮೇಲ್ ಮಾಡ್ಬಿಟ್ಟು ನನ್ಗೇನ್ ಗೊತ್ತು ಅಂತ ಸನ್ನೆ ಮಾಡಿ ತೋರಿಸ್ತಿರ್ತಾಳೆ. ಮಿನ್ವನ್ ಅವ್ರ ತಾಯಿ ಹೇಳ್ತಿರ್ತಾರೆ ಯಾರ್ ನೀವೆಲ್ಲ, ನೀವು ಎಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾ ಹಾಗೆ ಹೇಗೆ ಅಂತ ಕೇಳ್ತಿರ್ತಾರೆ. ಆಗ ಹಿಜಿನು ಓ ನಿಮ್ ಅತ್ತೆನಾ, ಹಲೋ ಆಂಟಿ ಹೇಗಿದ್ದೀರಾ, ನಾವು ಸುಮಿನ್ ಫ್ರೆಂಡ್ಸ್ ಅಂತ ಹೇಳ್ತಿರ್ತಾರೆ.
ಹೇಳ್ತಿರ್ತಾರೆ. ಇಲ್ಲಿ ಮಿನ್ವೋನ್ ಅವ್ರ ತಾಯಿ ಅವ್ರ 3 ಜನ ಹಾಕಿರೋ ಡ್ರೆಸ್ ಮತ್ತೆ ಅವ್ರು ನಡ್ಕೋತಿರೋ ಬಿಹೇವಿಯರ್, ಅವ್ರು ಮಾತಾಡ್ತಿರೋದ್ನೆಲ್ಲ ನೋಡಿ ಫುಲ್ ಕೋಪ ಬಂದು ಹೇಳ್ತಿರ್ತಾರೆ, ನೀವು ಯಾರ ಮನೆತನದ ಮದ್ವೆಗೆ ಬಂದಿದ್ದೀರಾ ಅಂತ ಗೊತ್ತಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಹಿಜಿನ್ಗೆ ಕೋಪ ಬಂದು ಹೇಳ್ತಿರ್ತಾಳೆ, ಹಾ ನನಗೆ ಚೆನ್ನಾಗಿ ಗೊತ್ತು, ನಿಮ್ಮ ಮಗ ಒಂದು ಹುಡುಗಿನ ಇಷ್ಟಪಟ್ಟು ಅವ್ರನ್ನ ಯೂಸ್ ಮಾಡ್ಕೊಂಡು ಮೋಸ ಮಾಡೋ ಅಂತ ಫ್ಯಾಮಿಲಿ, ಇದು ಎಲ್ಲರಿಗೂ ಮೋಸ ಮಾಡೋಂಥ ಫ್ಯಾಮಿಲಿ ಮದ್ವೆಗೆ ಬಂದಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನೆಲ್ಲ ಕೇಳಿ ಮಿನ್ವೋನ್ ಅವ್ರ ತಾಯಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವ್ರಿಗೆ ಹೊಡೆಯೋದಕ್ಕೆ ಅಂತ ಹಿಂದಿಂದೇನೆ ಅಟ್ಟಾಡ್ಸ್ಕೊಂಡು ಓಡೋಗ್ತಿರ್ತಾರೆ. ಇಲ್ಲಿ ಇವ್ರು 4 ಜನನು ಟಾಮ್ ಅಂಡ್ ಜೆರ್ರಿ ತರ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಸುಮ್ಮನೆ ಸುತ್ತಮುತ್ತ ಹೀಗೆ ಎಲ್ಲಾ ಕಡೆನೂ ಓಡಾಡ್ತಿರ್ತಾರೆ. ಟೈಮಿಗೆ ಇಬ್ರು ಸೆಕ್ಯೂರಿಟಿ ಗಾರ್ಡ್ಗಳು ಬಂದ್ಬಿಟ್ಟು ಅವ್ರ 3 ಜನನ ಆಚೆ ಕರ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಹಿಜಿನು ಜೀವನ ನೋಡಿ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಜೀವನ್ ಕೂಡ ಹಿಜಿನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿ ಮಿನ್ವೋನ್ ಅವ್ರ ತಾಯಿ ಹೇಳ್ತಿರ್ತಾರೆ, ಹಾಗೆಲ್ಲ ಏನೂ ಇಲ್ಲ, ಎಲ್ಲರೂ ಕುತ್ಕೊಳ್ಳಿ, ಇನ್ನ ಮುಂದೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಸುಮಿನ್ ಕೂಡ ಹೂ ಅಂತ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಜೀವನ್ಗೆ ಹೇಳ್ತಿರ್ತಾರೆ, ನಿನ್ ಫ್ರೆಂಡ್ಸ್ ಎಲ್ಲ ತುಂಬಾ ಕೂಲ್ ಇದಾರೆ, ಅವರು ತುಂಬಾ ಒಳ್ಳೆಯವ್ರು ಅನ್ಸುತ್ತೆ ಅಂತ. ಅದಕ್ಕೆ ಜೀವನ ಸ್ಮೈಲ್ ಮಾಡ್ತಾ ಹೇಳ್ತಾರೆ, ನನಗೂ ಕೂಡ ಇದೇ ತರನೇ ಕಾಟ ಕೊಡ್ತಿದ್ರು ಅವರು ಅಂತ. ಇಲ್ಲಿ ಹೀರೋ ಜೀವನ ಕೇಳ್ತಿರ್ತಾರೆ, ನಿಂಗೆ ಏನಾದ್ರು ಟಯರ್ಡ್ ಆಗಿದ್ರೆ ನಾವು ಹೋಗೋಣ ಅಂತ. ಅದಕ್ಕೆ ಜೀವನು ಹೂ ಅಂತ ಅಂದಾಗ ಇಲ್ಲಿ ಹೀರೋ ಸರಿ ಆಯ್ತು ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವರಿಬ್ರು ಹೋಗ್ತಾ ಇರ್ತಾರೆ. ಇಲ್ಲಿ ಅವರಿಬ್ರು ಹೋದ್ಮೇಲೆ ಹುಯಾನು ಹೇಳ್ತಿರ್ತಾಳೆ, ನಾನಂತೂ ಈಗ 1000 ವಾನ್ಸ್ ಹಾಕಿದೀನಿ, ನಾನು ಊಟ ತಿಂದಲೇ ಎಲ್ಲೂ ಹೋಗಲ್ಲ ಅಂತ. ಅದಕ್ಕೆ ಹುನ್ವು ಜೀವನ್ ಮತ್ತೆ ಹೀರೋನ ನೋಡ್ಕೊಂಡು ಮೋಸ್ಟ್ಲಿ ಅವಳು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಹುಯಾನು ಹುಷಾರಾಗಿದ್ಯಲ್ವಾ, ಏನಾದ್ರು ಪ್ರಾಬ್ಲಮ್ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹುನ್ವು ಹೇಳ್ತಿರ್ತಾನೆ, ನಿಂಗೆ ಹೊಟ್ಟೆ ಹಸಿತಿದೆ ಅಂದ್ರೆ ಬಾ ನಿಂಗೆ ಟ್ರೀಟ್ ಕೊಡಿಸ್ತೀನಿ ಅಂತ. ಇಲ್ಲಿ ಹುಯಾನು ಫುಲ್ಲು ಖುಷಿ ಪಟ್ಕೊಂಡು ಹೇಳ್ತಿರ್ತಾಳೆ, ಟ್ರೀಟ್ ತಗೊಳ್ಳೋದ್ರಲ್ಲಿ ನಾನಂತೂ ಎಕ್ಸ್ಪರ್ಟ್, ನಂಗೆ ಟ್ರೀಟ್ ಅಂದ್ರೆ ತುಂಬಾ ಇಷ್ಟ ಅಂತ ಇಲ್ಲಿ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಹುಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈಗ ಮಿಸ್ ಯಾಂಗ್ ಕೂಡ ಬರ್ತೀನಿ ಅಂತ ಹೇಳಿದ್ರು, ಎಲ್ಲಿ ಅವರು ಬರ್ಲೇ ಇಲ್ವಲ್ಲ ಅಂತ ಇಲ್ಲಿ ಎಲ್ಲಾ ಕಡೆ ಅವಳು ಹುಡುಕ್ತಾ ಇರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಮಿಸ್ ಯಾಂಗ್ ಸ್ಟೋರ್ ರೂಮ್ ಅಲ್ಲಿ ಕುತ್ಕೊಂಡು ಫುಲ್ ಅಳ್ತಾ ಇರ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ಮಿಸ್ಟರ್ ಲೀ ಕೂಡ ಬರ್ತಾರೆ. ಇಲ್ಲಿ ಮಿಸ್ಟರ್ ಲೀ ಬಂದ್ಬಿಟ್ಟು ಮಿಸ್ ಯಾಂಗ್ ನ ಕೇಳ್ತಿರ್ತಾರೆ, ನಾನು ಎಷ್ಟೊತ್ತೆ ಹೇಳಿದೀನಿ ಇಲ್ಲಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡೋಂಗಿಲ್ಲ, ಇಲ್ಲಿ ನೀವು ಯೋಚನೆ ಮಾಡೋಂಥ ಜಾಗ ಅಲ್ಲ ಅಂತ ಹೇಳ್ತಿರ್ತಾರೆ. ಆಗ ಅಲ್ಲಿ ಮಿಸ್ ಯಾಂಗ್ ಹೇಳ್ತಿರೋದನ್ನ ನೋಡಿ ಅವರು ಫುಲ್ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಮಿಸ್ ಯಾಂಗು ಹೇಳ್ತಾ ಇರ್ತಾರೆ, ನನಗೆ ತುಂಬಾ ಬೇಜಾರಾಗ್ತಿದೆ, ನನಗೆ ತುಂಬಾ ಅಳು ಬರ್ತಿದೆ, ನಾನು ಮನೆಗೆ ಹೋಗಕ್ ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೀ, ಮೊದಲು ನೀನು ಅಳು ನಿಲ್ಸ್ಬಿಟ್ಟು ಏನಾಗಿದೆ ಅಂತ ಕರೆಕ್ಟ್ ಆಗಿ ಹೇಳ್ತೀಯಾ ಅಂತ ಕೇಳ್ತಿರ್ತಾರೆ. ಆಗ ಮಿಸ್ ಯಾಂಗು ಹೇಳ್ತಿರ್ತಾರೆ, ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ದೆ, ನಾನು ಹಾಸ್ಪಿಟಲ್ಗೆ ಹೋಗಿ ರಿಪೋರ್ಟ್ ನ ತಗೊಳಕ್ ಆಗಿರ್ಲಿಲ್ಲ, ಅದಕ್ಕೆ ಡಾಕ್ಟರ್ ನನ್ನ ಫೋನಿಗೆ ರಿಪೋರ್ಟ್ ನ ಕಳ್ಸಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇವಳು ಇಲ್ಲಿ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟು ಆಮೇಲೆ ಹೇಳ್ತಿರ್ತಾಳೆ, ನನ್ಗೆ ಸ್ಟಮಕ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಮಿಸ್ಟರ್ ಲೀ ಫುಲ್ ಶಾಕ್ ಆಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜೀವನ್ ಮತ್ತೆ ಹೀರೋನ ತೋರಿಸ್ತಾರೆ. ಇಲ್ಲಿ ಜೀವನು ಫುಲ್ ಖುಷಿಯಾಗಿರ್ತಾಳೆ, ಆದ್ರೆ ಅವಳಿಗೆ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಇಲ್ಲಿ ಹೀರೋ ಜೀವನ್ ಫೇವರೇಟ್ ಸಾಂಗ್ ನ ಹಾಕ್ಬಿಟ್ಟು ವಾಲ್ಯೂಮ್ ನ ಜೋರ್ ಮಾಡ್ತಾ ಇರ್ತಾನೆ. ಇಲ್ಲಿ ಜೀವನ ಅದನ್ನ ನೋಡಿ ಸ್ಮೈಲ್ ಮಾಡ್ಕೊಂಡು ಹೀರೋ ಕೈನ ಹಿಡ್ಕೋತಿರ್ತಾಳೆ. ಇಲ್ಲಿ ಜೀವನು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಹೀರೋ ಕೂಡ ಜೀವನ್ ಕೈನ ಹಿಡ್ಕೊಂಡಿರ್ತಾನೆ. ಇಲ್ಲಿ ಹೀರೋ ಮತ್ತೆ ಜೀವನ ಮ್ಯೂಸಿಕ್ ನ ಎಂಜಾಯ್ ಮಾಡ್ತಾ ಮತ್ತೆ ಡ್ರೈವ್ ನ ಎಂಜಾಯ್ ಮಾಡ್ತಾ ಫುಲ್ ಹ್ಯಾಪಿ ಆಗಿ ಅವ್ರ ಮನೆ ಕಡೆಗೆ ಹೋಗ್ತಿರ್ತಾರೆ. ಇಲ್ಲಿ ಹೀರೋ ಮತ್ತೆ ಜೀವನ ಅವ್ರ ಮನೆ ಹತ್ರ ಬರುವಾಗ ಹೀರೋ ಜೀವನ್ಗೆ ಹೇಳ್ತಿರ್ತಾನೆ, ನೀನು ಫುಲ್ ಟಯರ್ಡ್ ಆಗಿರ್ತೀಯ, ಹೋಗಿದ ತಕ್ಷಣ ಶವರ್ ತಗೊಂಡು ರೆಸ್ಟ್ ಮಾಡು, ಚೆನ್ನಾಗಿ ತಿನ್ನು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಜೀವನ್ ಕೂಡ ಅದಕ್ಕೆ ನೀವು ಕೂಡ ಸರ್ ನೀವು ಫುಲ್ ರೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾಳೆ. ಅವರು ಹೋಗುವಾಗ ಸ್ಟೆಪ್ಸ್ ಇಂದ ಯಾರೋ ಕೆಳಗಡೆ ಇಳ್ಕೊ ಬರ್ತಿರ್ತಾರೆ. ಇಲ್ಲಿ ಹೀರೋ ನೋಡಿ ಫುಲ್ ಶಾಕ್ ಆಗಿ ಹಾಗೆ ಸೈಲೆಂಟ್ ಆಗಿ ನಿಂತ್ಕೊಬಿಡ್ತಾನೆ. ಇಲ್ಲಿ ಇವರ ಸ್ಟೆಪ್ಸ್ ಇಂದ ಕೆಳಗೆ ಇಳ್ಕೊಂಡ್ ಬಂದು ಹೀರೋ ಹತ್ರ ಹೇಳ್ತಿರ್ತಾಳೆ, ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ. ಇಲ್ಲಿ ಹೀರೋ ಮತ್ತೆ ಜೀವನ ಇಬ್ರು ಕೈ ಹಿಡ್ಕೊಂಡ್ ಬರ್ತಿರೋದನ್ನ ನೋಡಿ ಇಲ್ಲಿ ಇವರ ಹೇಳ್ತಿರ್ತಾಳೆ, ನಾನು ಹೇಳೋದ್ರಿಂದ ಮೋಸ್ಟ್ಲಿ ಇವ್ರಿಗೆ ಬೇಜಾರಾಗ್ಬೋದು ಅನ್ಸುತ್ತೆ ಅಂತ. ಇಲ್ಲಿ ಹೀರೋ ಮತ್ತೆ ಜೀವನ್ ಕೈನ ಫುಲ್ ಗಟ್ಟಿಯಾಗಿ ಹಿಡ್ಕೋತಾ ಇರ್ತಾನೆ. ಇಲ್ಲಿ ಅದಕ್ಕೆ ಇವರ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ನನ್ ಪೂಜೆ ಉಗ್ನ ಫಿಯಾನ್ಸೆ ನಮ್ಮಿಬ್ರಿಗೂ ಎಂಗೇಜ್ಮೆಂಟ್ ಕೂಡ ಆಗಿದೆ, ಇವನು ಸಡನ್ ಆಗಿ ಬಂದು ನಮ್ಮಿಬ್ರು ಎಂಗೇಜ್ಮೆಂಟ್ ನ ಬ್ರೇಕ್ ಮಾಡ್ಬಿಟ್ಟು ಹೋಗ್ಬಿಟ್ಟ, ಅವನು ಅದಕ್ಕೆ ಯಾವ ರೀಸನ್ ಕೂಡ ಹೇಳಲೇ ಇಲ್ಲ. ಆಗ ನನ್ಗೆ ಗೊತ್ತಿರ್ಲಿಲ್ಲ, ಈಗ ನನ್ಗೆ ಗೊತ್ತಾಗ್ತಿದೆ ಅವನ್ಗೆ ಯಾರೊಬ್ರು ಗರ್ಲ್ ಫ್ರೆಂಡ್ ಇದಾರೆ, ಅದಕ್ಕೆ ಅವನು ನನ್ ಜೊತೆ ಬ್ರೇಕಪ್ ಮಾಡ್ಕೊಂಡು ನಡೆದಿರೋ ಎಂಗೇಜ್ಮೆಂಟ್ ನ ಇವನು ಮುರಿದ್ಬಿಟ್ಟು ನಿನ್ ಜೊತೆ ಹಾಯ್ ಆಗಿದ್ದಾನೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜೀವನು ಫುಲ್ ಶಾಕಲ್ಲಿ ಇವರ ಮುಖಾನೇ ನೋಡ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಇವರ ಮುಖಾನೇ ನೋಡ್ತಿರ್ತಾನೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಸರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿಕಿಂದ ಕಂಪ್ಲೀಟ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗೈಸ್.